ನೆಕ್ಸ್ಟ್ ಟಾಪಿಕ್ ಇಸ್ ಕರ್ನಾಟಕದ ನದಿ ವ್ಯವಸ್ಥೆ, ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ. ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ, ಕರ್ನಾಟಕದ ನದಿ ವ್ಯವಸ್ಥೆ. ಏನೋ ಡೌಟ್ ಇದೆಯಾ ಮಣ್ಣಲ್ಲಿ? ಮಣ್ಣಲ್ಲಿ ಏನಾದ್ರು ಡೌಟ್ ಇದೆಯಾ? ಏನೋ ಡೌಟ್ ಇಲ್ವಾ? ಏನೋ ಡೌಟ್ ಇಲ್ವಾ ಮಣ್ಣಲ್ಲಿ? ಏನೋ ಇಲ್ವಾ? ಕ್ವಶನ್ ಕೇಳಲ್ಲ, ಆನ್ಸರ್ ಕೊಡ್ತೀರಾ? ಇಷ್ಟ ಆದ್ರೆ ಸಾಕು. ರೈಟ್, ಬರ್ರಿ. ಕರ್ನಾಟಕದ ನದಿ ವ್ಯವಸ್ಥೆ ವೆರಿ ಇಂಪಾರ್ಟೆಂಟ್. ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ ತುಂಬಾ ಲಾಂಗ್ ಇದೆ. ಓಕೆ, ಸ್ವಲ್ಪ ಲಾಂಗ್ ಇರುವಂತ ಲೆಸನ್. ಈ ರಿವರ್ ಸಿಸ್ಟಮ್ ಮುಗೀತು ಅಂದ್ರೆ ಕರ್ನಾಟಕ ಮುಗ್ದಂಗೆ ಬಹುತೇಕವಾಗಿ. ಇದೇ ಜಾಸ್ತಿ ಇರೋ ಟಾಪಿಕ್. ಸ್ಲೈಡ್ ಇರೋದು ಇದೇ ಜಾಸ್ತಿ. 250 ಸ್ಲೈಡ್ ಬರೀ ನದಿಗಳದೇ ಇದೆ. ನದಿಗಳು ಮುಗೀತು ಅಂದ್ರೆ ಬೇಗ ಆಗುತ್ತೆ. ನದಿಗಳು ಮುಗೀತು ಅಂದ್ರೆ ಮುಂದಕ್ಕಿರೋದು ಅಗ್ರಿಕಲ್ಚರ್, ಅರಣ್ಯ ಇದೆ, ನ್ಯಾಷನಲ್ ಪಾರ್ಕ್ಗಳು, ಅಲ್ಲೊಂದಿಷ್ಟು ಟೈಮ್ ಹಿಡಿತದೆ. ಅದು ಮುಗೀತು ಅಂದ್ರೆ ಡೈರೆಕ್ಟ್ ಆಗಿ ಬೇಗ ಬರ್ಬೋದು. ಎಸ್, ರಿವರ್ ಸಿಸ್ಟಮ್, ಕರ್ನಾಟಕದ ನದಿ ವ್ಯವಸ್ಥೆಗಳು ಅಂತ ಕರೆಯಲಾಗುತ್ತೆ. ಎಸ್, ಕರ್ನಾಟಕದಲ್ಲಿ ಮೇಜರ್ ಆಗಿ ಕಂಡುಬರುವಂತ ರಿವರ್ಸ್ಗಳು ಯಾವುದು ಅಂತ ಕೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಬಹುತೇಕವಾಗಿ ಕಂಡುಬರುವಂತ ನದಿಗಳನ್ನ ಇಲ್ಲಿ ನಾವು ನೋಡ್ಬೇಕಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಒಂದು ನದಿ ಕಂಡು ಬರ್ತದೆ, ಇಸ್ ಮಂಜಿರಾ ನದಿ ಅಂತ ಕರೀತಾರೆ. ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಮಾಂಜ್ರಾ ನದಿ ಅಥವಾ ಮಂಜಿರಾ ನದಿ ಅಂತೇಳಿ ಕರೀತಾರೆ, ಮಾಂಜ್ರಾ ನದಿ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಭೀಮಾ ನದಿ ಅಂತೇಳಿ ಬರ್ತದೆ, ಭೀಮಾ ನದಿ ಅಂತೇಳಿ ಬರ್ತದೆ ಇಲ್ಲಿ ಭೀಮಾ. ಕೃಷ್ಣಾ ನದಿ ಬರ್ತದೆ, ಧೋನಿ ನದಿ ಬರ್ತದೆ, ಧೋನಿ ನದಿ. ತುಂಗಭದ್ರಾ ನದಿ ಅಂತೇಳಿ ಬರ್ತದೆ, ತುಂಗಭದ್ರಾ ನದಿ. ಘಟಪ್ರಭಾ ನದಿ ಅಂತೇಳಿ ಬರ್ತದೆ, ದೂದ್ ಗಂಗಾ ಅಂತೇಳಿ ಇದೆ, ಪೇನ್ ಗಂಗಾ ಅಂತೇಳಿ ಬರ್ತದೆ. ಓಕೆ, ಮಹಾರಾಷ್ಟ್ರದಿಂದ ಮತ್ತೊಂದು ನದಿ ಬರ್ತದೆ, ಕೊಯ್ನಾ ಅಂತೇಳಿ ಬರ್ತದೆ. ಮಲಪ್ರಭಾ ನದಿ ಅಂತೇಳಿ ಇದೆ. ಮಲಪ್ರಭಾ ಇದೆಯಾ? ಕಂಡ್ಬರ್ತದ ಮಲಪ್ರಭಾ? ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ ನದಿಗಳು ಇಲ್ಲಿ ಕಂಡ್ಬರ್ತವೆ. ನೆಕ್ಸ್ಟ್ ವರ್ಧಾ ನದಿ ಕಂಡ್ಬರ್ತದೆ, ವರ್ಧಾ ನದಿ. ತುಂಗಾ ನದಿ ಇದೆ, ಭದ್ರಾ ನದಿ ಇದೆ, ಹಾರಂಗಿ ನದಿ ಇದೆ, ಕಬಿನಿ ನದಿ ಬರ್ತದೆ. ಓಕೆ, ಶಿಂಷಾ ನದಿ ಕಂಡ್ಬರ್ತದೆ, ಶಿಂಷಾ ನದಿ. ಅರ್ಕಾವತಿ ನದಿ ಕಂಡ್ಬರ್ತದೆ. ಓಕೆ, ಇಲ್ಲತ್ರ ಬಂದ್ರೆ ಪೆನ್ನಾರ್ ನದಿ ಕಂಡ್ಬರ್ತದೆ, ಪಾಲಾರ್ ನದಿ ಕಂಡ್ಬರ್ತದೆ, ಚಿತ್ರಾವತಿ ನದಿಗಳು ಇಲ್ಲಿ ಕಂಡ್ಬರ್ತವೆ. ಓಕೆ, ಮುಂದಕ್ಕೆ ಹೋದ್ರೆ ಕಾವೇರಿ ನದಿ ಇಲ್ಲಿ ಕಂಡ್ಬರ್ತದೆ. ಕಾವೇರಿ ನದಿಗಳಲ್ಲಿ ನೋಡೋದಕ್ಕೆ ನಿಮ್ಮಲ್ಲಿ ಸಿಗುತ್ತೆ. ಇದು ಕರ್ನಾಟಕದಲ್ಲಿ ಮೇಜರ್ ಆಗಿ ಬರುವಂತ ರಿವರ್ಸ್ ಗಳು. ಇನ್ನೂ ತುಂಬಾ ಇದೆ, ಆದ್ರೆ ಮ್ಯಾಪ್ ಅಲ್ಲಿ ಇರುವಂತ ರಿವರ್ಸ್ ಇದು. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡುಬರುವಂತ ನದಿಗಳನ್ನ 5 ಭಾಗಗಳನ್ನಾಗಿ ವಿಂಗಡಿಸಲಾಗ್ತದೆ. ನಮ್ಮಲ್ಲಿ ಕಂಡುಬರುವಂತ ರಿವರ್ ಸಿಸ್ಟಮ್ ನ 5 ಪಾರ್ಟ್ ಆಗಿ ನಾವು ಇದನ್ನ ಡಿವೈಡ್ ಅನ್ನ ಮಾಡಲಾಗ್ತದೆ. ಆಲ್ರೆಡಿ ಇದು ಎಕ್ಸಾಮ್ ನಲ್ಲಿ ಬಂದಿರೋದು, ಗ್ರೂಪ್ ಸಿ ಅಲ್ಲಿ ಇದನ್ನ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಕಂಡುಬರುವಂತ ನದಿ ವ್ಯವಸ್ಥೆಗಳನ್ನ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ? ಎಷ್ಟು? 5 ಭಾಗಗಳನ್ನಾಗಿ ಕರ್ನಾಟಕದಲ್ಲಿ ಕಂಡುಬರುವಂತ ನದಿ ವ್ಯವಸ್ಥೆಗಳನ್ನ ವಿಂಗಡಿಸಲಾಗ್ತದೆ. ಓಕೆ, ಈ 5 ಭಾಗದಲ್ಲಿ ಕಂಡುಬರುವಂತ ನದಿಗಳಲ್ಲಿ ಅತಿ ಮುಖ್ಯವಾಗಿ ನಮ್ಮಲ್ಲಿ ಕಂಡುಬರುವಂತ ನದಿ ಇಸ್ ಕೃಷ್ಣಾ ನದಿ ಅಂತೇಳಿ ಬರ್ತದೆ. ಕೃಷ್ಣಾ ರಿವರ್ ಸಿಸ್ಟಮ್ ಅಥವಾ ಕೃಷ್ಣಾ ನದಿ ಅಂತೇಳಿ ಬರ್ತದೆ, ಫಸ್ಟ್ ಒಂದು. ಸೆಕೆಂಡ್ ಒಂದು ಬರುವಂತದ್ದು ಕಾವೇರಿ ನದಿ ವ್ಯವಸ್ಥೆ ಅಂತೇಳಿ ಬರ್ತದೆ, ಕಾವೇರಿ ರಿವರ್ ಸಿಸ್ಟಮ್. ಮೂರನೇದಾಗಿ ಬರ್ತದೆ ಗೋದಾವರಿ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು. ಮತ್ತೊಂದು ಬರ್ತದೆ ನಂದಿದುರ್ಗ ನದಿ ವ್ಯವಸ್ಥೆ ಅಂತೇಳಿ ಬರ್ತದೆ, ನಂದಿದುರ್ಗ ನದಿ ವ್ಯವಸ್ಥೆ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಈ ನಂದಿದುರ್ಗ ನದಿ ವ್ಯವಸ್ಥೆಗಳನ್ನ ರೇಡಿಯಲ್ ರಿವರ್ ಸಿಸ್ಟಮ್ ಅಂತೇಳಿ ಕರೆಯಲಾಗುತ್ತೆ, ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ವೃಕ್ಷಾಕಾರದ ನದಿಗಳು ಅಂತ ಕರೀತಾರೆ, ವೃಕ್ಷಾಕಾರದ ನದಿಗಳು, ಸಾರಿ ವೃತ್ತಾಕಾರದ ನದಿಗಳು, ವೃಕ್ಷ ಅಲ್ಲ ವೃತ್ತಾಕಾರದ ನದಿಗಳು. ರೇಡಿಯಲ್ ರಿವರ್ ಸಿಸ್ಟಮ್ ವೃತ್ತಾಕಾರದ ನದಿಗಳು ಅಂತ ಕರೀತಾರೆ. ವೃತ್ತಾಕಾರದ ನದಿಗಳಿಗೆ ಇದು ಎಕ್ಸಾಂಪಲ್ ಆಗಿರ್ತದೆ ನಂದಿದುರ್ಗ ನದಿ ವ್ಯವಸ್ಥೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆಗಳಿಗೆ ಎಕ್ಸಾಂಪಲ್ ಆಗಿರ್ತದೆ, ಸಮಾನಾಂತರ ನದಿ ವ್ಯವಸ್ಥೆಗಳಿಗೆ ಎಕ್ಸಾಂಪಲ್ ಇದು, ಅಥವಾ ಪ್ಯಾರಲ್ ರಿವರ್ ಸಿಸ್ಟಮ್ ಅಂತ ಕರೆಯಲಾಗ್ತದೆ. ಇಂಗ್ಲಿಷ್ ಅಲ್ಲೂ ಬರ್ಕೋಬೇಕು, ಪ್ಯಾರಲ್ ರಿವರ್ ಸಿಸ್ಟಮ್ಸ್ ಗಳಿಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆಗೆ ಎಕ್ಸಾಂಪಲ್ ಆಗಿರ್ತದೆ. ಕೃಷ್ಣ, ಕಾವೇರಿ ಮತ್ತೆ ಗೋದಾವರಿ ನದಿಗಳು ಏನಿದ್ದಾವೆ ಇದು ನಮ್ಮಲ್ಲಿ ವೃಕ್ಷಾಕಾರದ ನದಿಗಳಿಗೆ ಇದು ಎಕ್ಸಾಂಪಲ್ ಆಗಿರ್ತದೆ, ವೃಕ್ಷಾಕಾರದ ನದಿಗಳಿಗೆ ಇದು ಎಕ್ಸಾಂಪಲ್ ಅನ್ನ ಆಗಿರ್ತದೆ, ವೃಕ್ಷಾಕಾರದ ನದಿಗಳಿಗೆ ಇದು ಎಕ್ಸಾಂಪಲ್ ನ ಬೇಕಾದ್ರೆ ಕೊಡ್ಬೋದು. ಓಕೆ,
ಕರ್ನಾಟಕದಲ್ಲಿ 3 ನದಿ ಪ್ರಕಾರಗಳು ಕಂಡುಬರ್ತವೆ. ಒಂದು ವೃಕ್ಷಾಕಾರ ಕಂಡುಬರ್ತದೆ, ಒಂದು ಸಮಾನಾಂತರ ನದಿ ಕಂಡುಬರ್ತದೆ, ಮತ್ತೊಂದು ವೃತ್ತಾಕಾರದ ನದಿಗಳು ಇಲ್ಲಿ ಕಂಡು ಬರುತ್ತವೆ. ವೃತ್ತಾಕಾರದ ನದಿಗಳು ಇಲ್ಲಿ ಕಂಡು ಬರ್ತವೆ ಕರ್ನಾಟಕದಲ್ಲಿ ಬಂದ್ರೆ. ನೆಕ್ಸ್ಟ್, ಈ ನಂದಿದುರ್ಗ ನದಿ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಮತ್ತೆ 3 ಭಾಗವನ್ನಾಗಿ ನಮ್ಮಲ್ಲಿ ಇದನ್ನ ಡಿವೈಡ್ ಅನ್ನ ಮಾಡ್ತೀವಿ. ನಂದಿದುರ್ಗ ನದಿ ವ್ಯವಸ್ಥೆಯನ್ನ ಮತ್ತೆ 3 ಭಾಗವನ್ನಾಗಿ ನಾವು ಇದನ್ನ ಡಿವೈಡ್ ಅನ್ನ ಮಾಡ್ಬೇಕಂದ್ರೆ ಇದರಲ್ಲಿ ಫಸ್ಟ್ ಒಂದ್ ಬರ್ತದೆ ಉತ್ತರ ಪಿನಾಕಿನಿ ನದಿ. ಉತ್ತರ ಪಿನಾಕಿನಿ ನದಿ ಅಂತೇಳಿ ಬರ್ತದೆ. ಸೆಕೆಂಡ್ ಬರ್ತದೆ ದಕ್ಷಿಣ ಪಿನಾಕಿನಿ ನದಿ. ದಕ್ಷಿಣ ಪಿನಾಕಿನಿ ನದಿ, ನಾರ್ತ್ ಪಿನಾಕಿನಿ ರಿವರ್, ಸೌತ್ ಪಿನಾಕಿನಿ ರಿವರ್. ಥರ್ಡ್ ಒನ್ ಈಸ್ ಪಾಲಾರ್. ಪಾಲಾರ್ ನದಿ ಅಂತೇಳಿ ಕರೀತಾರೆ. ಪಾಲಾರ್ ಅಥವಾ ಪೆನ್ನಾರ್ ನದಿಗಳು ಅಂತೇಳಿ ಕರೀತಾರೆ. ಪಾಲಾರ್ ನದಿ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಪಾಲಾರ್ ನದಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ್. ಕರ್ನಾಟಕದಲ್ಲಿ ಕಂಡುಬರುವಂತದ್ದು ಅತಿ ಮುಖ್ಯವಾಗಿ 5 ನದಿ ವ್ಯವಸ್ಥೆಗಳು ಕಂಡು ಬರ್ತವೆ. ಈ 5ಕ್ಕೆ ಪ್ಲಸ್ 3 ಆಡ್ ಮಾಡಿದ್ರೆ ನಮ್ಮಲ್ಲಿ 8 ಬರ್ತವೆ. ಆದ್ರೆ ಮೇಜರ್ ಆಗಿರುವಂತದ್ದು 5 ರಿವರ್ ಸಿಸ್ಟಮ್. ನಂದಿದುರ್ಗವನ್ನ ಮತ್ತೆ 3 ಭಾಗವಾಗಿ ನೀವು ಡಿವೈಡ್ ಅನ್ನ ಮಾಡ್ಬೇಕಂದ್ರೆ ಪಿನಾಕಿನಿ ನದಿಗಳು ಅಂತೇಳಿ ಬರ್ತದೆ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ್ ನದಿಗಳು ಅಂತೇಳಿ ಪ್ರಧಾನವಾಗಿ ಕಂಡುಬರ್ತದೆ. ಅಂದ್ರೆ ಆಗ್ನೇಯ ಕರ್ನಾಟಕ ಭಾಗದಲ್ಲಿ ಕಂಡುಬರುವಂತ ನದಿಗಳು. ಆಗ್ನೇಯ ಕರ್ನಾಟಕ ಭಾಗದಲ್ಲಿ ಕಂಡುಬರುವಂತ ನದಿಗಳು ಯಾವುದು ಅಂತ ಕೇಳಿದ್ರೆ ನಂದಿದುರ್ಗ ನದಿ ವ್ಯವಸ್ಥೆಗೆ ಇದು ಎಕ್ಸಾಂಪಲ್ ಆಗಿರ್ತದೆ. ನೋಡೋದಕ್ಕೆ ಇದು ವೃಕ್ಷಾಕಾರದ ನದಿಗಳಾಗಿರ್ತದೆ. ವೃಕ್ಷಾಕಾರದ ನದಿಗಳು ಅಂತ ಕರೆಯಲಾಗುತ್ತೆ. ಸಾರಿ, ವೃತ್ತಾಕಾರದ ನದಿಗಳಿಗೂ ಆಗಿರ್ತವೆ ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ಸ್ ಅಂತ ಹೇಳಿ ಈ ನದಿಗಳನ್ನ ಕರೆಯಲಾಗುತ್ತೆ. ಪಶ್ಚಿಮಕ್ಕೆ ಹರಿಯುವಂತ ನದಿಗಳನ್ನ ಸಮಾನಾಂತರ ನದಿಗಳು ಅಂತ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ವೃಕ್ಷಾಕಾರದ ನದಿಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಎಸ್ ಕ್ಲಿಯರ್? ಕ್ಲಿಯರ್? ಅರ್ಥ ಆಗಿದ್ಯಾ? ನೆಕ್ಸ್ಟ್ ಬರ್ರಿ. ಎಸ್, ಮ್ಯಾಪ್ ಇದು ನಮ್ಮಲ್ಲಿ ಕಂಡು ಬರುವಂತ ರಿವರ್ ಸಿಸ್ಟಮ್, ರಿವರ್ ಬೆಸ್ಸಿನ್ ಏರಿಯಾಸ್ ಅನ್ನ ನೋಡ್ಬೇಕಂದ್ರೆ ಕರ್ನಾಟಕದಲ್ಲ ರಿವರ್ ಬೆಸ್ಸಿನ್ ಆಫ್ ಕರ್ನಾಟಕವನ್ನ ನೋಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಓಕೆ, ಇದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುವಂತ ನದಿ ವ್ಯವಸ್ಥೆ ಯಾವುದು ಅಂತ ಕರೆದ್ರೆ ಗೋದಾವರಿ ನದಿ ವ್ಯವಸ್ಥೆ. ಗೋದಾವರಿ ನದಿ ವ್ಯವಸ್ಥೆಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬೀದರ್. ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದು ಕಂಡು ಬರ್ತದೆ, ಗೋದಾವರಿ ನದಿ ವ್ಯವಸ್ಥೆ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗುಲ್ಬರ್ಗಾ, ಕಲಬುರ್ಗಿ. ಗುಲ್ಬರ್ಗಾ ಕಲಬುರ್ಗಿಯಿಂದ ಸ್ಟಾರ್ಟ್ ಆಗಿ ಬಹುತೇಕವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಗಳನ್ನ ಒಳಗೊಂಡಂತೆ ಚಿತ್ರದುರ್ಗ, ಚಿತ್ರದುರ್ಗ ತುಮಕೂರು, ತುಮಕೂರದಿಂದ ಹಾಸನ, ಹಾಸನದ ಮಾರ್ಗವಾಗಿ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರದ ಮೂಲಕವಾಗಿ ಶಿವಮೊಗ್ಗ, ಶಿವಮೊಗ್ಗದ ಮೂಲಕವಾಗಿ ಓಕೆ ಶಿವಮೊಗ್ಗದ ಮೂಲಕವಾಗಿ ಬಂದ್ರೆ ಹಾವೇರಿ, ಹಾವೇರಿಯಿಂದ ಸಿಗುತ್ತದೆ ನಿಮ್ಗೆ ಹುಬ್ಬಳ್ಳಿ ಧಾರವಾಡ, ಹುಬ್ಬಳ್ಳಿ ಧಾರವಾಡದಿಂದ ಬೆಳಗಾವಿ, ಬೆಳಗಾವಿಯ ಮುಖಾಂತರವಾಗಿ ವಿಜಯಪುರ, ವಿಜಯಪುರದವರೆಗೆ ಕಂಡುಬರುವಂತ ನದಿ ವ್ಯವಸ್ಥೆಗಳನ್ನ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಕರೀತಾರೆ. ಕೃಷ್ಣಾ ನದಿ ವ್ಯವಸ್ಥೆ ಕರ್ನಾಟಕದ 18 ಜಿಲ್ಲೆಗಳನ್ನ ಒಳಗೊಂಡಂತ ನದಿ ವ್ಯವಸ್ಥೆ. ಕರ್ನಾಟಕದ 18 ಜಿಲ್ಲೆಗಳು ಯಾವ ನದಿ ವ್ಯವಸ್ಥೆಯಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಕೃಷ್ಣಾ ನದಿ ಜಲನಯನ ವ್ಯವಸ್ಥೆಯಲ್ಲಿ ಅಥವಾ ಕೃಷ್ಣಾ ನದಿ ಜಲನಯನ ಪಾತ್ರದಲ್ಲಿ ಕಂಡುಬರುವಂತ ನದಿಗಳು ಅಂತೇಳಿ ಕರೆಯಲಾಗುತ್ತೆ. ಕ್ಲಿಯರ್? ಈ ಕೃಷ್ಣಾ ನದಿ ವ್ಯವಸ್ಥೆಯನ್ನ ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂತ ಕರೀತಾರೆ. ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂತೇಳಿ ಕರೀತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲನಯನ ವ್ಯಾಪ್ತಿಯನ್ನ ಹೊಂದಿರುವಂತ ನದಿ ಯಾವುದು ಅಂತ ಕೇಳಿದ್ರೆ ನೀವು ಇಲ್ಲಿ ಕೃಷ್ಣಾ ನದಿ ಅಂತಾನೆ ಬರಿಬೇಕಾಗುತ್ತೆ. ಕೃಷ್ಣಾ ನದಿ ಅಂತ ಬರಿಬೇಕಾಗುತ್ತೆ. ಓಕೆ, ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ನದಿ ವ್ಯವಸ್ಥೆ. ನೆಕ್ಸ್ಟ್ ಕರ್ನಾಟಕದ 2ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಕಾವೇರಿ ರಿವರ್ ಸಿಸ್ಟಮ್. ಕಾವೇರಿ ರಿವರ್ ಸಿಸ್ಟಮ್ ಅಂತಾನೆ ಕರೀತಾರೆ. ಇದು ಗ್ರೂಪ್ ಸಿ 2018 ಕೇಳಿರುವಂತ ಕ್ವಶನ್. ಕರ್ನಾಟಕದ ನದಿ ವ್ಯವಸ್ಥೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಕ್ವಶನ್ ಪೇಪರ್ ಅಲ್ಲಿ ತೆಗೆದು ನೋಡಿ. 2ನೇದಾಗಿ ಬರ್ತದೆ ಕಾವೇರಿ ನದಿ ವ್ಯವಸ್ಥೆ. ಕಾವೇರಿ ನದಿ ವ್ಯವಸ್ಥೆ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳನ್ನ ಒಳಗೊಂಡಿದೆ. ಇದು ಕಾವೇರಿ ನದಿ ವ್ಯವಸ್ಥೆ. ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅಂತ ಕೇಳಿದ್ರೆ ಹಳೆ ಮೈಸೂರು ಜಿಲ್ಲೆಗಳನ್ನ ಒಳಗೊಂಡಿರುವಂತ ಒಂದು ನದಿ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಕಾವೇರಿ ನದಿ ವ್ಯವಸ್ಥೆ. ಕೊಡಗು, ಹಾಸನ, ಮೈಸೂರು, ಮಂಡ್ಯ, ಬೆಂಗಳೂರು, ಚಾಮರಾಜನಗರ ಜಿಲ್ಲೆಗಳ ವ್ಯಾಪ್ತಿಯನ್ನ ಇದು ಒಳಗೊಂಡಿರುವಂತ ನದಿ ವ್ಯವಸ್ಥೆ ಅಂತೇಳಿ ಕಾವೇರಿ ನದಿ ವ್ಯವಸ್ಥೆಯನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತದೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಬೆಸ್ಸಿನ್ ಅಥವಾ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಸಿಸ್ಟಮ್ ಅಂತ ಕರಿತೀರಿ ಅಥವಾ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಅಂತೇಳಿ ಬರ್ತದೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಅಥವಾ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಇದನ್ನ ಸಮಾನಾಂತರ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ ಅಥವಾ ಪ್ಯಾರಲ್ ರಿವರ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಈ ಪ್ಯಾರಲ್ ರಿವರ್ ಸಿಸ್ಟಮ್ ಗಳಲ್ಲಿ ನಮ್ಮಲ್ಲಿ ಬರುವಂತದ್ದು ಪಶ್ಚಿಮ ಘಟ್ಟಗಳಲ್ಲಿ ಹುಡ್ತವೆ. ಇದು
ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಗಳು ಅಂತ ಕರೀತಾರೆ. ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುವಂತ ನದಿಗಳು. ಈ ನದಿಗಳಲ್ಲಿ ಫಸ್ಟ್ ಒಂದು ಬರ್ತದೆ ಮಹದಾಯಿ, ಮಹದಾಯಿ, ಕಾಳಿ, ಅಘನಾಶಿನಿ, ಶರಾವತಿ, ತುಂಗಭದ್ರಾ, ಸಾರಿ ಶರಾವತಿ, ನೇತ್ರಾವತಿ, ಚಕ್ರ, ಸೀತಾ, ಹಾಲಾಡಿ, ಕುಮಾರಧಾರ, ನಂದಿನಿ, ಶಾಂಭವಿ, ಈ ನದಿಗಳು ಇಲ್ಲಿ ನಮ್ಮಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್ ಈ ನಂದಿದುರ್ಗ ರಿವರ್ ಸಿಸ್ಟಮ್ ನಲ್ಲಿ ಬಂದ್ರೆ ನಾರ್ತ್ ಪೆನ್ನಾರ್, ಸೌತ್ ಪೆನ್ನಾರ್, ನೆಕ್ಸ್ಟ್ ಪಾಲಾರ್ ನದಿಗಳಲ್ಲಿ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಕಂಡು ಬರುವಂತ ನದಿಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕದ 5 ನದಿ ವ್ಯವಸ್ಥೆಗಳ ಜಲನಯನ ಕ್ಷೇತ್ರ. ಓಕೆ, ಬೆಸ್ಸಿನ್ ಏರಿಯಾ ಆಫ್ 5 ರಿವರ್ ಸಿಸ್ಟಮ್ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಕಂಡುಬರುವಂತ 5 ನದಿ ಪ್ರದೇಶಗಳ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಜಲನಯನ ವ್ಯಾಪ್ತಿಯನ್ನ ಈ 5 ನದಿಗಳು ನಮ್ಮ ರಾಜ್ಯದಲ್ಲಿ ಹೊಂದಿದವೆ ಅಂತೇಳಿ ಬಂದ್ರೆ, ಓಕೆ, ಅದು ಅತಿ ಮುಖ್ಯವಾಗಿ ನಿಮ್ಗೆ ನೋಡೋದಕ್ಕೆ ಸಿಗುವಂತದ್ದು ಕೃಷ್ಣಾ ನದಿ ವ್ಯವಸ್ಥೆ. ಆಲ್ರೆಡಿ ನಾನು ಹೇಳಿದೆ 18 ಜಿಲ್ಲೆಗಳನ್ನ ಒಳಗೊಂಡಿದೆ ಅಂತೇಳಿ. ಇದು ನಮ್ಮಲ್ಲಿ 59% ಏರಿಯಾವನ್ನ ಇದು ಕವರ್ ಮಾಡ್ತಾ ಇದೆ. ಓಕೆ, ಟೋಟಲ್ ಏರಿಯಾ ಅಂತ ಬಂದ್ರೆ ಅಥವಾ ರಾಜ್ಯದ ಒಟ್ಟು ವಿಸ್ತೀರ್ಣ ಕ್ಷೇತ್ರ ಅಂತ ಬಂದ್ರೆ 59.6% ಏರಿಯಾವನ್ನ ಇದು ಕವರ್ ಮಾಡ್ತಾ ಇದೆ ಕೃಷ್ಣಾ ನದಿ ವ್ಯವಸ್ಥೆ. ಗೋದಾವರಿ ನದಿ ವ್ಯವಸ್ಥೆ 2.30% ಏರಿಯಾವನ್ನ ಇದು ಕವರ್ ಮಾಡ್ತಾ ಇದೆ. ಕಾವೇರಿ ನದಿ ವ್ಯವಸ್ಥೆ ಓಕೆ 17.87% ಏರಿಯಾವನ್ನ ಇದು ಕವರ್ ಮಾಡ್ತಾ ಇದೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು 13.68% ಏರಿಯಾವನ್ನ ಕವರ್ ಮಾಡಿದ್ರೆ ನಂದಿದುರ್ಗ ನದಿ ವ್ಯವಸ್ಥೆ 7.09% ಏರಿಯಾವನ್ನ ಇದು ಕವರ್ ಮಾಡ್ತಾ ಇದೆ. ಈ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ನೀವು ನಮ್ಮಲ್ಲಿ ಹರಿಯುವಂತ ನದಿಗಳನ್ನ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ಅತಿ ದೊಡ್ಡ ನದಿ ವ್ಯವಸ್ಥೆ ಅಂದ್ರೆ ಫಸ್ಟ್ ಒನ್ ಈಸ್, ಸೆಕೆಂಡ್ ಒನ್ ಈಸ್, ಥರ್ಡ್ ಒನ್ ಈಸ್, ಫೋರ್ತ್ ಒನ್ ಈಸ್, ಫಿಫ್ತ್ ಒನ್ ಈಸ್ ಗೋದಾವರಿ. ಇಸ್ ಕ್ಲಿಯರ್? ಕ್ಲಿಯರ್? ಪರ್ಸೆಂಟೇಜ್ ಗೊತ್ತಿರ್ಬೇಕಾಗತ್ತೆ ಇಲ್ಲಿ. ಬರ್ಕೊಡ್ರಪ್ಪ ಟೇಬಲ್. ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಟೇಬಲ್ನ ಬರ್ಕೊಳ್ಳಿ. ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಈ ನದಿಗಳು ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಗಳು ಕಾಳಿ, ಮಹಾನದಿ, ಗಂಗಾವಳಿ, ಅಘನಾಶಿನಿ, ಶರಾವತಿ, ನೇತ್ರಾವತಿ, ಕುಮಾರಧಾರ, ಗುರುಪುರ, ಪಾಯಸ್ವಿನಿ, ಚಕ್ರ, ಹಾಲಾಡಿ, ಸೀತಾ, ಶಾಂಭವಿ, ಬರ್ಪಳೆ, ಸೌಪರ್ಣಿಕ, ಪಂಚಗಂಗಾ, ಉದ್ಯಾವರ. ಸಾಕ? ಇನ್ನು ಬೇಕಾ? ಸಾಕ? ಇನ್ನು ಬೇಕಾದ್ರೆ ಕೊಡೋಣ. ವೆರಿ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಕರೆಕ್ಟ್ ಆಗಿ ಓದ್ಬೇಕು. ಈ ಸಬ್ಜೆಕ್ಟ್ ಮುಗಿತಾ ಇದ್ದಂಗೆನೆ ನಾನು ಟೆಸ್ಟ್ ಹಾಕ್ತೀನಿ. ಅರ್ಥ ಆಗ್ತಾ ಇದೆಯಾ? ಒಂದು ಟೆಸ್ಟ್ ಕೊಡ್ತೀನಿ. 80 ಮೇಲೆ ತೆಗೆದ್ರೆ ನೆಗೆಟಿವ್ ಕಳೆದು 80 ಮೇಲೆ ತೆಗೆದ್ರೆ ಕ್ಲಾಸಲ್ಲಿ ಕೂರ್ತೀರಾ. ಇಲ್ಲ ಅಂದ್ರೆ ನಿಮ್ ಪೇರೆಂಟ್ಸ್ ಗಳಿಗೆ ನಿನ್ನ ಇದನ್ನೇ ಕಳಿಸ್ಬಿಡ್ತೀನಿ. ಕಳಿಸ್ಲಾ? ಕಳಿಸ್ಕೊಡ್ಬೋದಾ? ಸಾಕಷ್ಟು ಇದು. ಆಯ್ತಾ? ನೋಟ್ಸಲ್ಲೂ ಇದೆ ಇದು. ನಾಳೆ ಜೆರಾಕ್ಸ್ ಮಾಡಿಸಿ ಅದನ್ನ. ನಾಳೆ ಪೂರ್ತಿ ಆ ಸ್ಲೈಡ್ ಇದೆ, ಆ ಸ್ಲೈಡ್ ಪೂರ್ತಿ ಜೆರಾಕ್ಸ್ ಮಾಡಿಸಿ. ಏನೋ 200 ತಗೋಬೋದು. 200, 220 ಸ್ಪ್ಯಾರಲ್ ಮಾಡಿಸಿದ್ರೆ 530 ಸ್ಲೈಡ್ ಇದೆ. ನೋಟ್ಸ್ ಯಾರಿಗೂ ಕೊಡ್ಬೋದು, ನಿಮಗೆ ಕೊಟ್ಟಿರೋ ನೀವೇ ಇಟ್ಕೋಬೇಕು. ನನ್ನ ಫ್ರೆಂಡ್ಸು, ನನ್ನ XYZ, ನಮ್ಮ ರೂಮ್ಮೇಟ್ಸು, ನೋ ಯೂಸ್. ಮೊದಲು ನೀವು ಉದ್ಧಾರ ಆಗಿ ಆಮೇಲೆ ಬೇರೆಯವ್ರಿಗೆ ಕೊಡಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವೋ? ಹೆಣ್ಮಕ್ಳು ಮೊದಲೇ ಕೊಡಲ್ಲ, ನನ್ಗೆ ಗೊತ್ತೈತೆ.
ಅದು ಪ್ರಾಮಿಸ್ ಆಗಿ ಅವ್ರ ಹತ್ರ ಕಷ್ಟ ಇಸ್ಕೋಬೇಕಂದ್ರೆ ಏನವ್ರಿಗೆ ಗೊತ್ತು ನಾವು ಯಾವ್ದೇ ಕಾರಣಕ್ಕೂ ಬುಕ್ಸ್ಗಳು ಓದೋರಲ್ಲ, ಕೊಟ್ಟಿರೋ ನೋಟ್ಸ್ಗಳ ಮೇಲೆ ಡಿಪೆಂಡ್ ಆಗೋರು ನಾವು. ಕರೆಕ್ಟಾ ಇಲ್ವಾ? ಕರೆಕ್ಟಾ ಇಲ್ವಾ? ಎಸ್. ನೋಡಿ PUC ಹೆಣ್ಮಕ್ಳು ರಿಸಲ್ಟೇ ಫಸ್ಟ್ ಇರ್ತದೆ. ಕಾರಣ ಸ್ಕೂಲ್ಗಳಲ್ಲಿ ಮೇಷ್ಟು ಚೆನ್ನಾಗಿ ನೋಟ್ಸ್ ಕೊಟ್ಟಿರ್ತಾರೆ, ಬರ್ಸಿ ಬೆಳಗಿನ ಸಂಜೆವರೆಗೂ ಅದನ್ನೇ ಬ್ಯಾಟ್ ಹೊಡ್ಸಿರ್ತಾರೆ ಕೂತ್ಕೊಂಡು. ಹೆಂಗ ಓದ್ಬಿಟ್ಟು ತೆಗೆದ್ಬಿಡ್ತೀರಾ. PUC ಮುಗಿದ್ ಡಿಗ್ರಿಗೆ ಬನ್ನಿ, ಆಮೇಲೆ ಗೊತ್ತಾಗದ್ ಬಂಡವಾಳ ಹೆಂಗಿದೆ ಅಂತ. ಡಿಗ್ರಿಲ್ ಬಂದ್ರೆ ಸ್ವಂತ ನೋಟ್ಸ್ ಬರ್ಕೋಬೇಕು, ಸ್ವಂತ ನೋಟ್ಸ್ ಬರ್ಕೊಂಡ್ರೆ ತೆಗಿರಿ ನೋಡೋಣ. ಡಿಗ್ರಿಲ್ ಬಂದ್ರೆ ಲೀಸ್ಟ್ ಅಲ್ಲೇ ಇರಲ್ಲ, ಲೀಸ್ಟ್ ಅಲ್ಲೇ ಕಡಿಮೆ. ಡಿಗ್ರಿಲ್ ಬಂದ್ರೆ ಗಂಡು ಮಕ್ಳೇ ಫಸ್ಟ್. ಯಾಕಮ್ಮ? ನಾನ್ ನಮ್ಮ ರಾಜ್ಯದ ಎಜುಕೇಶನ್ ಸಿಸ್ಟಮ್ ಇಡ್ತಾ ಇದ್ದೀನಿ ನಾನು ಅಷ್ಟೇ. ಕಾರಣ ನೀವೇ ಕೊಡ್ಬೇಕು ಯಾಕಂತ ಹೇಳಿ. PUC ಸುಮ್ಮನೆ ಇರ್ತೀರಾ, ಡಿಗ್ರಿಗೆ ಬಂದ್ಮೇಲೆ ಕಾಲೇಜ್ ಓದ್ತಾ ಇರೋದಲ್ವಾ, ಸ್ವಲ್ಪ ರೆಕ್ಕೆ ಪುಕ್ಕಗಳು ಜಾಸ್ತಿ ಬೆಳಿತಾವ. ಕಾಲೇಜ್ ಓದ್ತಾ ಇದ್ವಿ, ನಾವು ಕಾಲೇಜಿಗೆ ಹೋಗ್ತಾ ಇದ್ವಿ, ಏನ್ ಓದೋದೈತೆ ಅನ್ನೋದು ಒಂದಿಷ್ಟು ತಲೆಯಲ್ಲಿ ಬಂದು ಕೂರ್ತದೆ. ಮತ್ತೇನಂತ ಕೇಳಿದ್ರೆ ಹೆಂಗ್ ಓದಿದ್ರು ನಡೀತದೆ ಬಿಡು ಅನ್ನೋದೊಂದು ಅಸಡ್ಡೆ ಜಾಸ್ತಿ ಇರ್ತದೆ. ಅದೇ ಕಾಂಪಿಟೇಟಿವ್ ದಲ್ಲಿ ಇದು ಯಾವುದು ನಡೆಯಲ್ಲ. ಗೊತ್ತಾಗ್ತಾ ಇದ್ಯಾ? ಯಾಕಂದ್ರೆ ಕಾಂಪಿಟೇಟಿವ್ ದಲ್ಲಿ ನಿಮ್ಮ ಯಾವುದೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇಲ್ಲಿ ಅಪ್ಲೈ ಆಗಲ್ಲ. ಆಗುತ್ತಾ? ಆಗಲ್ಲ. ಅದಕ್ಕೆ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟು. ನಮ್ಮಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಯಾರು ಖುಷಿ ಪಟ್ರು ಗೊತ್ತಿಲ್ಲ. ನಮ್ ಗಂಡ್ ಮಕ್ಳು ಅಂತ ಫುಲ್ ಪಾರ್ಟಿ ಮಾಡೋರು ಅವಾಗ. ನಿಜವಾಗ್ಲೂ ನಮ್ ಗಂಡ್ ಮಕ್ಳು ಪಾರ್ಟಿ ಮಾಡ್ಕೊಂಡವ್ರೆ, ಎಕ್ಸಾಮ್ ಸಿಕ್ತಲ್ಲ ಅವ್ರಿಗೆ ಅಂತೇಳಿ. ಇಲ್ಲ ನಾನ್ ಬರೀ ನೋಡಿಲ್ಲಿ 80 ತೆಗೆದ್ರು, 85 ತೆಗೆದ್ರು, 90 ತೆಗೆದ್ರು, 96 ತೆಗೆದ್ರು, ತಗೋ ವಿಲೇಜ್ ಅಕೌಂಟೆಂಟ್ ನೇರ ನೇಮಕಾತಿ ಹೆಣ್ಮಕ್ಳಿಗೆ ಪೋಸ್ಟ್ ಮಾರ್ಕ್ಸ್ ಕಾರ್ಡ್ ಮೇಲೆ. ಈಗ ತೆಗೀರಿ, ಈಗ ಕೊಡ್ರಿ ನೋಡೋಣ, ಈಗ ತೆಗೀರಿ ನೋಡೋಣ. ಈಗ ಹೋಯ್ತು ವಿಲೇಜ್ ಅಕೌಂಟೆಂಟ್, ಅಲ್ಲಿ ಸೈನ್ ಮಾಡಕ್ಕೂ ಬರಲ್ಲ, ಒಂದ್ ಫೈಲ್ ಓದಕ್ಕೂ ಬರಲ್ಲ, ಇವ್ರು ವಿಲೇಜ್ ಅಕೌಂಟೆಂಟ್ಗಳು. ಹಿಂಗಾಗಿತ್ತು ನಮ್ಮಲ್ಲಿ ಪರಿಸ್ಥಿತಿ. ಅದಕ್ಕೆ ತೆಗ್ದ ನೋಡಿ ಈ ಬಾರಿ ವಿಲೇಜ್ ಅಕೌಂಟೆಂಟ್ ತೆಗೆದ್ಬಿಟ್ಟು ಸಿಲೆಬಸ್ ಕೊಟ್ಟವನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಲೆಬಸ್. ಏನೇನ್ ಕೊಟ್ಟಿದ್ದಾನೆ ಸಿಲೆಬಸ್ ಅಲ್ಲಿ, ನಾನು ಎಷ್ಟು ಕವರ್ ಮಾಡ್ಬೇಕು, ಎಷ್ಟು ಓದ್ಬೇಕು ಅನ್ನೋ ಡೀಟೇಲ್ ಆಗಿ ಕೊಟ್ಟವ್ ನೋಡಿ. ಸಬ್ ಸಿಲೆಬಸ್ ಅನ್ನ ಹುಡ್ಕೊಳ್ಳಿ. ಅದಕ್ಕೆ ಕವರ್ ಮಾಡ್ಕೊಡ್ತೀನಿ. ಅದೇ ರೀತಿ ಹಿಸ್ಟ್ರಿ ಕವರ್ ಮಾಡ್ಕೋಬೇಕಿಲ್ಲಿ. ಯಾಕಂದ್ರೆ ಮೆಂಟಲ್ ಬಿಲಿಟಿ ಕೇಳಿಲ್ಲ ನಿಮ್ಗಲ್ಲಿ, RDPR ಗಳನ್ನ ಕೇಳಿದಾನೆ, RDPR ಕೇಳಿದಾನೆ. ಪಂಚಾಯತ್ ರಾಜ್ಗಳ ಮೇಲೆ ಕ್ವಶನ್ ಬರ್ತವೆ, ಸ್ಥಳೀಯ ಸರ್ಕಾರಗಳ ಮೇಲೆ ಕ್ವಶನ್ ಬರ್ತದೆ, ಸಹಕಾರಿ ವಲಯಗಳ ಮೇಲೆ ಕ್ವಶನ್ ಬರ್ತದೆ, ಕರ್ನಾಟಕದ ಪರಿಸರ ಸಮಸ್ಯೆಗಳು ಅಂತೇಳಿ ಇದೆ, ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಕರ್ನಾಟಕದ ಪರಿಸರ ಸಮಸ್ಯೆಗಳು, ನಿತ್ಯ ಜೀವನದಲ್ಲಿ ಪ್ರಚಲಿತ ಘಟನೆಗಳನ್ನ ಓದಿ ಅಂತ ಕೊಟ್ಟಿದ್ದಾನಲ್ಲಿ. ದಿನನಿತ್ಯದ ಜೀವನದಲ್ಲಿ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಆಗುವಂತ ಪ್ರಚಲಿತ ಘಟನೆಗಳು, ನಿಮ್ ಜೀವನದಲ್ಲಿ ಅಲ್ಲ, ನಿಮ್ ಪರಿಸರದಲ್ಲಿ ಸುತ್ತಮುತ್ತಲ್ಗಳಿಗೆ ಏನೇನಾಗುತ್ತೋ ಅವುಗಳನ್ನ ಇಟ್ಕೊಂಡು ಕರೆಂಟ್ ಅಫೇರ್ಸ್ ಓದಿ ಅಂತ ಕೊಟ್ಟಿದ್ದಾನಲ್ಲಿ. ಇದನ್ನ ಓದ್ಬೇಕಾಗತ್ತೆ. ಕರ್ನಾಟಕವನ್ನ ಇಟ್ಕೊಂಡು ಇಂಡಿಯಾವನ್ನ ಒಳಗೊಂಡಂತೆ ಹಿಸ್ಟ್ರಿ ಓದಿ ಅಂತ ಕೊಟ್ಟಿದ್ದಾನೆ. ಓಕೆ, ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನ ನೋಡಿ ಎಂದಿದೆ. ಎಲ್ಲವನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಪೇಪರ್ ಅಲ್ಲಿ ಬಂದ್ರೆ, ಸೆಕೆಂಡ್ ಪೇಪರ್ ಅಲ್ಲಿ ಸೇಮ್ ಸ್ಪೆಸಿಫಿಕ್ ಪೇಪರ್ ಗ್ರೂಪ್ ಸಿಗಿದ್ದಂಗೆ ಇದೆ ಅಲ್ಲಿ. ಕಮ್ಯುನಿಕೇಶನ್ ಪೇಪರ್, ಒಂದು ಇಂಗ್ಲಿಷ್, ಒಂದು ಕನ್ನಡ, ಮತ್ತೊಂದು ಕಂಪ್ಯೂಟರ್. ನೆಕ್ಸ್ಟ್, ಇದು ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿಗಳೈತೆ. ಓಕೆ, ನೆಕ್ಸ್ಟ್ ಬರ್ರಿ. ಬಂಗಾಳ ಕೊಲ್ಲಿಗೆ ಹೋಗಿ ಸೇರುವಂತ ನದಿಗಳಿವು. ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿಗಳು, ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿಗಳು ಕೃಷ್ಣ, ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ತುಂಗಾ, ಭದ್ರಾ, ವೇದಾವತಿ, ಕುಮದ್ವತಿ, ಧರ್ಮ, ವರದಾ, ದೋಣಿ. ವರದಾ, ದೋಣಿ. ಓಕೆ, ಇದು ಒಂದು ನದಿ ವ್ಯವಸ್ಥೆಯಲ್ಲಿ ಬರ್ತವೆ ಇಷ್ಟು ನದಿಗಳು. ಇನ್ ಮುಂದಕ್ಕೆ ಹೋಗಿ ಮತ್ತೆ ಕಾವೇರಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣ್ ತೀರ್ಥ, ಕಬಿನಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ್, ಮಂಜರಾ ಮತ್ತು ಕಾರಂಜ. ಮಂಜರಾ ಮತ್ತೆ ಕಾರಂಜ ಇವು ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುವಂತ ನದಿಗಳಲ್ಲ, ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿಗಳು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ, ನಂದಿದುರ್ಗ ವ್ಯವಸ್ಥೆಗಳಲ್ಲಿ ಹುಟ್ಟಿ, ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುವಂತ ನದಿಗಳು. ಇಷ್ಟು ನದಿಗಳು ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ಬರ್ತವೆ. ಪೂರ್ವಕ್ಕೆ ಹರಿಯುವಂತ ನದಿಗಳು ಯಾವುದು, ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಯಾವುದು ಅಂತ ಕೇಳ್ತಾರೆ. 4-5 ನದಿಗಳನ್ನ ಒಟ್ಟಿಗೆ ಕೇಳ್ಬಿಟ್ಟು ಇದನ್ನ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ
ಇಲ್ಲಿ ಪೂರ್ವಕ್ಕೆ ಯಾವ ನದಿಗಳು ಹರಿತವೆ, ಪಶ್ಚಿಮಕ್ಕೆ ಯಾವ ನದಿಗಳು ಹರಿತವೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರ್ಬೇಕಾಗತ್ತೆ. ಆಯ್ತಾ? ನೋಟ್ಸ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಗೋದಾವರಿ ನದಿ ವ್ಯವಸ್ಥೆ. ಗೋದಾವರಿ ನದಿ ವ್ಯವಸ್ಥೆ ಇಸ್ ಫಸ್ಟ್ ಒನ್. ಬನ್ನಿ, ಗೋದಾವರಿ ರಿವರ್ ಸಿಸ್ಟಮ್. ಗೋದಾವರಿ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ. ಈ ಗೋದಾವರಿ ನದಿ ವ್ಯವಸ್ಥೆಯಲ್ಲಿ ನಾನ್ ನಿಮ್ಗೆ ಹೇಳ್ತಾ ಇರೋದು ಕೇವಲ ಒಂದು ನದಿ ಮಾತ್ರ, ಇಸ್ ಮಂಜೀರಾ ನದಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಇನ್ನು ಉಳಿದಂತ ಗೋದಾವರಿ ನದಿ ವ್ಯವಸ್ಥೆಯನ್ನ ಇಂಡಿಯನ್ ಜೋಗ್ರಫಿಲಿ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವೋ? ಯಾಕಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಹೋಗುತ್ತೆ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಎಲ್ಲಾ ಕಡೆನೂ ಹರಿದು ಬರ್ತದೆ. ನಾವು ಇಂಡಿಯನ್ ಜೋಗ್ರಫಿಲಿ ಬರ್ತದೆ. ಕರ್ನಾಟಕ ಅಂತ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಓನ್ಲಿ ಗೋದಾವರಿ ನದಿ ವ್ಯವಸ್ಥೆಯಲ್ಲಿ ಬರುವಂತ ಮಂಜೀರಾ ನದಿ ಬಗ್ಗೆ ಮಾತ್ರ ನಿಮ್ಗೆ ಇಲ್ಲಿ ಉಲ್ಲೇಖವನ್ನ ಕೊಡ್ತೀನಿ, ಮಾಹಿತಿಯನ್ನ ಕೊಡ್ತೀನಿ. ಓಕೆ, ಗೋದಾವರಿ ನದಿ ವ್ಯವಸ್ಥೆ ಓಕೆ ನಮ್ಮ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುತ್ತದೆ. ನಮ್ಮ ರಾಜ್ಯದ ಬೀದರ್ ಜಿಲ್ಲೆಯ ವ್ಯಾಪ್ತಿ ಪ್ರದೇಶವನ್ನ ಇದು ಒಳಗೊಂಡಿರುವಂತ ನದಿ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಅದರಲ್ಲೂ ಅತಿ ಮುಖ್ಯವಾಗಿ ಹರಿಯುವಂತ ನದಿ ಯಾವುದು ಅಂತ ಕೇಳಿದ್ರೆ ಮಂಜರಾ ಅಥವಾ ಮಾಂಜ್ರಾ ನದಿ ಅಂತಾನೆ ಕರೀತಾರೆ. ಮಂಜೀರಾ ಅಥವಾ ಮಾಂಜ್ರಾ ನದಿ ಅಂತಾನೆ ಕರೀತಾರೆ. ಈ ಮಂಜೀರಾ ಅಥವಾ ಮಾಂಜ್ರಾ ನದಿ ಹುಟ್ಟುವಂಥದ್ದು ಮಹಾರಾಷ್ಟ್ರದ ಬಾಲಾಘಾಟ್ ಶ್ರೇಣಿ. ಮಹಾರಾಷ್ಟ್ರದ ಬಾಲಾಘಾಟ್ ಶ್ರೇಣಿಯಲ್ಲಿ ಹುಟ್ಟುವಂತ ನದಿ ಅಂತೇಳಿ ಮಂಜರಾ ನದಿಯನ್ನ ಕರೆಯಲಾಗುತ್ತೆ. ಬಾಲಾಘಾಟ್ ಶ್ರೇಣಿಯಲ್ಲಿ ನದಿ ಹುಟ್ಟುತ್ತೆ. ಓಕೆ, ಈ ಬಾಲಾಘಾಟ್ ಶ್ರೇಣಿಯಲ್ಲಿ ಹುಟ್ಟುವಂತ ಮಾಂಜ್ರಾ ನದಿಯು ಕರ್ನಾಟಕದ ಬೀದರ್ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ಕರ್ನಾಟಕದ ಬೀದರ್ ಜಿಲ್ಲೆಯನ್ನ ಪ್ರವೇಶಿಸುವಂತ ನದಿ ಅಂತಾನೆ ಕರೆಯಲಾಗುತ್ತೆ. ಈ ನದಿಯನ್ನ, ಈ ಮಾಂಜ್ರಾ ನದಿಯನ್ನ ಅಥವಾ ಮಂಜೀರಾ ನದಿಯನ್ನ ಗೋದಾವರಿ ಉದ್ದವಾದಂತ ಉಪನದಿ ಅಂತಾನೆ ಕರೀತಾರೆ. ಗೋದಾವರಿ ನದಿಯ ಅತಿ ಉದ್ದವಾದಂತ ಉಪನದಿ ಯಾವುದು ಅಂತ ಕೇಳಿದ್ರೆ ಮಂಜೀರಾ ಅದನ್ನ ಕರೆಯಲಾಗುತ್ತೆ. ಓಕೆ, ಈ ಮಾಂಜ್ರಾ ಅಥವಾ ಮಂಜೀರಾ ನದಿ ಬೀದರ್ ಜಿಲ್ಲೆಯಲ್ಲಿ ಹರಿತದೆ. ಈ ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿಗೆ ಒಂದು ಉಪನದಿ ಬಂದಿ ಸೇರ್ತದೆ. ಇದನ್ನ ಕಾರಂಜಾ ಅಂತಲೇ ಕರೀತಾರೆ. ಮಾಂಜ್ರಾ ನದಿಯ ಉಪನದಿ ಯಾವುದು ಅಂತ ಕೇಳಿದ್ರೆ ಕಾರಂಜಾ ಅಂತ ಕರೆಯಲಾಗುತ್ತೆ. ಕಾರಂಜಾ ನದಿ ಅಂತ ಕರೀತಾರೆ, ಕಾರಂಜಾ ನದಿ. ಓಕೆ, ಈ ಕಾರಂಜಾ ನದಿ ಬೀದರ್ ಜಿಲ್ಲೆಯ ಬಾಲ್ಕಿ ಹತ್ರ ಬಂದು ಹರಿತದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಹತ್ರ ಬಂದು ಹರಿಯುವಂತ ನದಿ ಇದು. ಹಾಗಾಗಿ ಈ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಈ ಕಾರಂಜಾ ನದಿಗೆ ಅಥವಾ ಮಂಜ್ರಾ ನದಿಯ ಉಪನದಿಯಾದಂತ ಕಾರಂಜಾ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇದನ್ನ ನಾವು ಕಾರಂಜಾ ಅಣೆಕಟ್ಟು ಅಂತೇಳಿ ಕರಿತೀವಿ, ಅಥವಾ ಇದನ್ನ ಕಾರಂಜಾ ಡ್ಯಾಮ್ ಅಂತ ಕರೆಯಲಾಗುತ್ತೆ. ಕಾರಂಜಾ ಡ್ಯಾಮ್ ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಇದು ಕಂಡು ಬರ್ತದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಕಂಡು ಬರ್ತದೆ. ಇದ್ರಲ್ಲಿ ನೇರವಾಗಿ ನಿಮ್ ಕ್ವಶನ್ ಕೇಳಿದ್ರೆ 3 ಮಾತ್ರ. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಯಾವ ನದಿ ವ್ಯವಸ್ಥೆ ಕಂಡು ಬರ್ತದೆ? ಮಾತಾಡ್ರಿ. ಅದು ಗೋದಾವರಿ ನದಿ ವ್ಯವಸ್ಥೆ ಕಂಡು ಬರ್ತದೆ. ಅದರಲ್ಲೂ ಗೋದಾವರಿ ನದಿ ಯಾವ ನದಿ ಬೀದರ್ ಜಿಲ್ಲೆಯಲ್ಲಿ ಹರಿತದೆ? ಮಾಂಜ್ರಾ ನದಿ ಹರಿತದೆ. ಓಕೆ, ನೆಕ್ಸ್ಟ್ ಕೃಷ್ಣಾ ನದಿಯ ಜಲನಯನ ವ್ಯಾಪ್ತಿ ಪ್ರದೇಶಕ್ಕೆ ಒಳಪಡದೇ ಇರುವಂತ ಉತ್ತರ ಕರ್ನಾಟಕದ ಜಿಲ್ಲೆ ಯಾವುದು? ಅದು ಬೀದರ್ ಜಿಲ್ಲೆ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಬರಲ್ಲ. ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಕೂಡ ಬರ್ತವೆ, ಆದ್ರೆ ಒಂದು ಜಿಲ್ಲೆ ಮಾತ್ರ ಬರಲ್ಲ, ಅದು ಬೀದರ್ ಜಿಲ್ಲೆ ಮಾತ್ರ. ಓಕೆ, ನೆಕ್ಸ್ಟ್ ಈ ಮಂಜ್ರಾ ನದಿಯ ಉಪನದಿ ಯಾವುದು? ಕಾರಂಜಾ. ಈ ಕಾರಂಜಾ ನದಿಗೆ ಕಟ್ಟಿರುವಂತ ಡ್ಯಾಮ್ ಯಾವುದು? ಕಾರಂಜಾ ಅಣೆಕಟ್ಟು. ಎಲ್ಲಿ ಕಟ್ಟಿದ್ದಾರೆ ಇದನ್ನ? ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಲ್ಲಿ ಇದನ್ನ ಕಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಲ್ಲಿ ಕಟ್ಟಿದ್ದಾರೆ ಕಾರಂಜಾ ಡ್ಯಾಮ್. ನೆಕ್ಸ್ಟ್ ಬನ್ನಿ, ಕೃಷ್ಣಾ ನದಿ ವ್ಯವಸ್ಥೆಗೆ ಬರ್ರಿ. ಕೃಷ್ಣಾ ನದಿ ವ್ಯವಸ್ಥೆಗೆ ಬನ್ನಿ, ನೋಡ್ಕೊಳ್ಬೇಕು. ಕೃಷ್ಣಾ ನದಿ ಪ್ರದೇಶ ಮಹಾರಾಷ್ಟ್ರದಿಂದ ಹತ್ತು ಬರ್ತಾ ಇರುವಂತ ಕರ್ನಾಟಕದ ಕಡೆ ಚೆನ್ನಾಗಿ ಬರ್ತದೆ ನೋಡಿ. ನದಿ ಸೈಲೆಂಟ್ ಆಗಿ ಹತ್ತು ಬರ್ತದೆ. ಮಳೆಗಾಲದಲ್ಲಿ ಏನಾದ್ರು ವೈಲೆಂಟ್ ಆಯ್ತು ಅಂತ ಕೇಳಿದ್ರೆ ನಿಮ್ಮನ್ ಮನೆ ಬಿಡಿಸ್ತದೆ.
ನಿಮ್ಮನ್ನ ಗ್ಯಾರಂಟಿ ಮನೆ ಮಠ ಎಲ್ಲಾನು ಬಿಡಿಸ್ತದೆ ಉತ್ತರ ಕರ್ನಾಟಕದ. ಯಾಕಂದ್ರೆ ಈ ನದಿ ತುಂಬ್ತಾನೆ ಮದ್ದು ಮುಳುಗದೆ ಕಲಬುರ್ಗಿ, ಕಲಬುರ್ಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಪೂರ್ತಿ ಮುಳುಗ್ತು ಅಂದ್ರೆ ನೆಕ್ಸ್ಟ್ ಪುನಃ ಬರ್ತದೆ ಸೌದತ್ತಿ, ಸೌದತ್ತಿಯಿಂದ ಹುಬ್ಳಿ, ಧಾರವಾಡ. ಇಷ್ಟೊಂದು ಗ್ಯಾರಂಟಿ ಮುಳುಗ್ತದೆ. ಮುಳುಗ್ತಾ ಇತ್ತಿಲ್ಲ, ಅಲ್ಲಿ ಇರೋ ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರು ಇವ್ರು. ಯಾವ ಕೆರೆಗಳನ್ನು ಬಿಟ್ಟಿಲ್ಲ ಆ ಭಾಗದಲ್ಲಿ, ಎಲ್ಲಾ ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡು ಪ್ರತಿಯೊಂದಲ್ಲೂ ಕಬ್ಬು ಬೆಳೆದಿದ್ದೆ, ಪೂರ್ತಿ ಕಬ್ಬು ಬೆಳಗಿದೆ. ಆ ಕೆರೆ ಕುಂಟೆಗಳು ಹೋಗೇ ಬಿಟ್ಟವಲ್ಲಿ, ಎಲ್ಲ ಒಂದಿಷ್ಟು ಕಾಲುವೆಗಳ ತರ ಬಿಟ್ಕೊಂಡಿದ್ದಾವ ಅಷ್ಟೇ. ಒಂದಿಷ್ಟು ಕಾಲುವೆ ಬಿಟ್ಕೊಂಡಿದ್ದಾರೆ, ಆ ಕಾಲುವೆ ಆರಾಮಾಗಿ ದಾಟ್ಕೊಂಡು ಹೋಗ್ಬೋದು. ಈಗ ಇಷ್ಟೇ ಪೂರ್ತಿ ಆ ಕಡೆಯಿಂದಾನು ಒತ್ತುವರಿ ಮಾಡ್ಕೊಂಡವ್ರು, ಈ ಕಡೆಯಿಂದಾನು ಒತ್ತುವರಿ ಮಾಡ್ಕೊಂಡವ್ರೆ. ಮಧ್ಯದ ಒಂದಿಷ್ಟು ಮಟ್ಟ ಬಿಟ್ಕೊಂಡವ್ರು, ಎಮರ್ಜೆನ್ಸಿ ದಾವಾದಾಗ ಒಂದಿಷ್ಟು ನೀರು ಕುಡಿಯೋದಕ್ಕೆ ಇರ್ಲಿ ಅಂತ ಹೇಳಿ ಪೂರ್ತಿ ಒತ್ತುವರಿ ಮಾಡ್ಕೊಂಡಿದ್ದು ಐತೆ. ಇನ್ನೆಲ್ಲ ಹೋಗ್ಬೇಕಮ್ಮ ನೀರಲ್ಲಿ? ನಿಮ್ ಹೊಲಗಳಿಗೆ ನೀರ್ ಬರ್ತದೆ, ಇನ್ನೆಲ್ಲ ಹೋಗ್ಬೇಕಮ್ಮ ನೀರು? ಮತ್ತೊಂದು ಅಯ್ಯೋ ಮುಳುಗಡೆ ಆಗ್ತಿತ್ತು, ನಮ್ ಕಬ್ಬು ಮುಳುಗಡೆ ಇತ್ತು ಅಂತ ನದಿಗಳು ನೀರು ಬಿಟ್ಟಿದೆ, ಮುಳುಗಡೆ ಆಗ್ತದೆ. ಪ್ಲೇಸ್ಗಳು ಬಿಡ್ಬೇಕು ಮತ್ತೆ ಎಲ್ಲಾ ಪ್ಲೇಸ್ಗಳ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ. ಎಸ್, ಫಸ್ಟ್ ಒನ್ ಕೃಷ್ಣಾ ನದಿ ವ್ಯವಸ್ಥೆ. ಎಸ್ ಬರ್ರಿ, ಕೃಷ್ಣಾ ನದಿ ವ್ಯವಸ್ಥೆ ಏನಂತ ಬರುತ್ತೆ ಹೇಳಿ? ಕೃಷ್ಣಾ ನದಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಬರುವಂತ ಉಪನದಿಗಳನ್ನ ನೋಡ್ರಿ. ಮೇನ್ ಆಗಿ ಮ್ಯಾಪ್ ಅಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಸಾಕು ಮೊದ್ಲು, ಆಮೇಲೆ ಇದನ್ನ ಯೂಸ್ ಮಾಡ್ತೀವಿ. ಎಸ್ ಕೃಷ್ಣಾ ರಿವರ್ ಸಿಸ್ಟಮ್. ಓಕೆ, ಇದನ್ನ ಕೃಷ್ಣಾ ನದಿ ಜಲನಯನ ವ್ಯಾಪ್ತಿ ಪ್ರದೇಶ ಅಂತ ಕರೆಯಲಾಗುತ್ತೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಕಂಡುಬರುವಂತ ಜಲನಯನ ಪ್ರದೇಶ ಅಂತ ಕರಿತೀವಿ. ಈ ಕೃಷ್ಣಾ ನದಿಯಲ್ಲಿ ಅತಿ ಮುಖ್ಯವಾಗಿ ಬರುವಂತ ನದಿಗಳಲ್ಲಿ ಅಂದ್ರೆ ಒಂದು ಭೀಮಾ ನದಿ. ಕೃಷ್ಣಾ ನದಿ ಅತಿ ಉದ್ದವಾದಂತ ಉಪನದಿ ಯಾವುದು ಅಂತ ಕೇಳಿದ್ರೆ ಭೀಮಾ ನದಿ. ಓಕೆ, ಭೀಮಾ ನದಿ ಬರ್ತದೆ. ಓಕೆ, ಮುನ್ನೇರ್ ನದಿ ಬರ್ತದೆ. ಮುನ್ನೇರ್ ನದಿ ಅಂತೇಳಿ ಬರ್ತದೆ. ಇಲ್ಲೆಲ್ಲ ಮೂಸಿ ಅಂತ ಸಿಗ್ತಾ ಇಲ್ಲ. ಓಕೆ, ಮೂಸಿ ಬರ್ತದೆ. ಅದೇ ಬಿಟ್ರೆ ನಿಮ್ಗೆ ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಬಂದ್ರೆ ನಿಮ್ಗೆ ಸಿಗುವಂಥದ್ದು ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಈ ಮೂರನ್ನ ಹೆಸರು ಇಡೋದಕ್ಕೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. GMT ಅಂತ ಗೊತ್ತಿದ್ರೆ ಸಾಕು. ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಕೃಷ್ಣಾ ನದಿಯ ಜಲನಯನ ವ್ಯಾಪ್ತಿ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಬರುವಂತ ಅತಿ ಮುಖ್ಯವಾದಂತ ನದಿಗಳಂದ್ರೆ ಈ ಮೂರು ಗೊತ್ತಿದೆ ಸಾಕು. GMT, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಅಂತೇಳಿ ಗೊತ್ತಿರ್ಬೇಕಾಗುತ್ತೆ. ಓಕೆ, ಮಹಾರಾಷ್ಟ್ರದಲ್ಲಿ ಬಂದ್ರೆ ಅತಿ ಮುಖ್ಯವಾಗಿ ಇದಕ್ಕೆ ಬಂದು ಇರುವಂತ ನದಿ ಅಂದ್ರೆ ಕೊಯ್ನಾ ನದಿ, ಕೊಯ್ನಾ ಅಂತೇಳಿ. ಓಕೆ, ನೆಕ್ಸ್ಟ್ ಇದಕ್ಕೆ ಬಂದ್ರೆ ತುಂಗಭದ್ರಾ ನದಿಗಳಲ್ಲಿ ಬಂದ್ರೆ ವರ್ಧಾ ನದಿ ಬರ್ತದೆ. ಇದಕ್ಕೆ ವರ್ಧಾ ನದಿ ಬರ್ತದೆ, ವೇದಾವತಿ ನದಿ ಬಂದು ಸೇರ್ಕೊತದೆ, ತುಂಗಾ ನದಿ ಬರ್ತದೆ. ಇನ್ನೊಂದು ಮುಂದಕ್ಕೆ ಬಂದ್ರೆ ಸಿಗುತ್ತೆ ಭದ್ರಾ ನದಿ ಅಂತೇಳಿ ಬರ್ತದೆ. ಇದೆಲ್ಲವೂ ಕೂಡ ಈ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತದೆ. ಓಕೆ, ಕೃಷ್ಣಾ ನದಿ ಜಲನಯನ ಪ್ರದೇಶ ಎಲ್ಲಿದೆ ಅಂತ ಕೇಳಿದ್ರೆ ಒಂದು ಆಂಧ್ರ ಪ್ರದೇಶದಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಇದೆ, ಕರ್ನಾಟಕದಲ್ಲಿ ಕಂಡು ಬರ್ತದೆ. ಇದು ಕರ್ನಾಟಕ ಭಾಗ, ಕರ್ನಾಟಕದಲ್ಲಿ ಇದೆ. ಇಲ್ಲಿ ಬಂದ್ರೆ ತೆಲಂಗಾಣದಲ್ಲಿ ಇದು ಕಂಡು ಬರ್ತದೆ. ಈ ತರ ಜಲನಯನ ವ್ಯಾಪ್ತಿ ಪ್ರದೇಶ ಅಂತ ಇದನ್ನ ಕರಿಬಹುದು. ಕೃಷ್ಣಾ ರಿವರ್ ಸಿಸ್ಟಮ್, ಕೃಷ್ಣಾ ನದಿ ವ್ಯವಸ್ಥೆ. ಈ ಕೃಷ್ಣಾ ನದಿ ವ್ಯವಸ್ಥೆಯನ್ನ ಭಾರತದ ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ. ಭಾರತದ ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಕೃಷ್ಣಾ ನದಿ ವ್ಯವಸ್ಥೆ. ಭಾರತದ ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಏನ್ ಹಾಕ್ತೀನಿ ನಾನು ಹೇಳ್ತಾ ಇರೋದು ಯಾವುದು ಕರೆಕ್ಟಾ? ಭಾರತದ ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಕರೀತಾರೆ. ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಕೃಷ್ಣಾ ನದಿ ವ್ಯವಸ್ಥೆ. ಅದು ಆಫ್ಟರ್ ಯಾವುದು ಅಂತ ಕೇಳಿದ್ರೆ ಒಂದು ಗಂಗಾ, ಮೊದಲನೇದು ಗಂಗಾ, ಎರಡನೇದು ಗೋದಾವರಿ, ಮೂರನೇದು ಕೃಷ್ಣಾ ನದಿ,
ಇದು ಭಾರತದ 3ನೇ ಅತಿ ದೊಡ್ಡ ನದಿ ಅಂತೇಳಿ ಕೃಷ್ಣಾ ನದಿ ಕರೆಯಲಾಗುತ್ತೆ. ಕೃಷ್ಣಾ ನದಿಯನ್ನ ಕರೆಯಲಾಗುತ್ತೆ. ಭಾರತದ 3ನೇ ಅತಿ ದೊಡ್ಡ ನದಿ ಇದು ಕೃಷ್ಣಾ ನದಿ. ಓಕೆ, ನೆಕ್ಸ್ಟ್ ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತದ 2ನೇ ಅತಿ ಉದ್ದವಾದಂತ ಅಥವಾ 2ನೇ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ಲಾರ್ಜೆಸ್ಟ್ ರಿವರ್. ಸೆಕೆಂಡ್ ಲಾಂಗೆಸ್ಟ್ ಇನ್ ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ರಿವರ್ ಯಾವುದು ಅಂತ ಕೇಳಿದ್ರೆ ನೀವು ಇದು ಬರೀಬೇಕಾಗುತ್ತೆ. ಆಫ್ಟರ್ ಗೋದಾವರಿ ನದಿಯ ನಂತರ ದಕ್ಷಿಣ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಅತಿ ಉದ್ದವಾದ ಮತ್ತು ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ಕೃಷ್ಣಾ ನದಿ. ದಕ್ಷಿಣ ಭಾರತದಲ್ಲಿ ಬಂದ್ರೆ ಇದು 2ನೇದು, ಭಾರತದಲ್ಲಿ ಬಂದ್ರೆ ಇದು 3ನೇದು. ಯಾಕೆ ಗಂಗಾ ನದಿ ಬಂತಲ್ಲ, ಫಸ್ಟ್ ಗಂಗಾ ಕೊಡಿ, 2ನೇದನ್ನ ಗೋದಾವರಿ ಕೊಡಿ, 3ನೇದು ಕೃಷ್ಣಾ ನದಿ. ಓಕೆ, ಇದು 3ನೇ ಅತಿ ದೊಡ್ಡ ನದಿ. ನೆಕ್ಸ್ಟ್ ನೀರಿನ ಹರಿವಿನ ಪ್ರಮಾಣದಲ್ಲಿ ಅಥವಾ ಜಲನಯನ ವ್ಯಾಪ್ತಿ ಪ್ರದೇಶದಲ್ಲಿ ಅಂದ್ರೆ ಇದು ಭಾರತದ 4ನೇ ಅತಿ ದೊಡ್ಡ ನದಿ. ನೀರಿನ ಹರಿವಿನ ಪ್ರಮಾಣ ಅಥವಾ ಜಲನಯನ ವ್ಯಾಪ್ತಿ ಪ್ರದೇಶ ಅಂದ್ರೆ ಇದು ಭಾರತದ 4ನೇ ಅತಿ ದೊಡ್ಡ ನದಿ ಅಂತ ಕರೀತಾರೆ. ಮೊದಲನೇದು ಗಂಗಾ, 2ನೇದು ಗೋದಾವರಿ, ಮೂರನೇದು ಸಿಂಧು, 4ನೇದು ಕೃಷ್ಣ. ನೀರಿನ ಹರಿವಿನ ಪ್ರಮಾಣ ಅಂದ್ರೆ ಫೋರ್ಸೇಬಲ್ ಹೋಗುವಂತ ವಾಟರ್. ಓಕೆ, ಇದಲ್ಲಿ ಬಂದ್ರೆ 4ನೇ ಸ್ಥಾನ ನೀರಿನ ಹರಿವಿನ ಪ್ರಮಾಣದಲ್ಲಿ. ಭಾರತದ ಅತಿ ದೊಡ್ಡ ನದಿ ಅಂತ ಬಂದ್ರೆ 3ನೇ ಸ್ಥಾನ. ದಕ್ಷಿಣ ಭಾರತ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಬಂದ್ರೆ 2ನೇ ಸ್ಥಾನ. ಕ್ಲಿಯರ್? ಅರ್ಥ ಆಯ್ತಾ? ಇದಿಷ್ಟು ಸ್ಟೇಟ್ಮೆಂಟ್ ಅಲ್ಲಿ ಹಿಂಗೆ ಬೀಳವು ಕ್ವಶನ್ಗಳು, ಹಿಂಗೆ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಾವೆ ಕ್ವಶನ್. ಯಾಕಂದ್ರೆ 1 ಲೈನ್ ಕ್ವಶನ್ಗಳು ಹಾರೋಯ್ತು ಈಗ ಮನೆಗೆ. ಈಗೇನಿದ್ರು ಕೇಳೋದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾನೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದ್ರೆ ಕರೆಕ್ಟ್ ಆಗಿ ನೆಕ್ಸ್ಟ್ ಈ ನದಿಯ ಮೂಲ ಅಥವಾ ಉಗಮ ಸ್ಥಾನ. ಕೃಷ್ಣಾ ನದಿಯ ಮೂಲ ಅಥವಾ ಉಗಮ ಸ್ಥಾನ. ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ? ಕೃಷ್ಣಾ ನದಿ ಹುಟ್ಟುವಂಥದ್ದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದ ಕೃಷ್ಣ ಮಂದಿರ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದ ಕೃಷ್ಣ ಮಂದಿರ ಎಂಬಲ್ಲಿ ಕೃಷ್ಣಾ ನದಿಯು ಉಗಮ ಹೊಂದುತ್ತದೆ. ಈ ಮಹಾಬಲೇಶ್ವರವನ್ನ ಮಹಾರಾಷ್ಟ್ರದ 2ನೇ ಅತಿ ಎತ್ತರವಾದಂತಹ ಶಿಖರ ಅಂತ ಮಹಾರಾಷ್ಟ್ರದ 2ನೇ ಅತಿ ಎತ್ತರವಾದಂತಹ ಶಿಖರವಾಗಿರುವಂತಹ ಮಹಾಬಲೇಶ್ವರಗಳ ಹುಟ್ಟುವಂತ ನದಿ ಅಂತೇಳಿ ಈ ಕೃಷ್ಣಾ ನದಿಯನ್ನ ಕರೀತಾರೆ. ಕೃಷ್ಣಾ ನದಿಯು ದಕ್ಷಿಣ ಭಾರತದ 4 ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತೇಳಿ ಕರೀತಾರೆ. ಓಕೆ, ದಕ್ಷಿಣ ಭಾರತದ 4 ರಾಜ್ಯಗಳಲ್ಲಿ ನದಿ ಹಂತದಲ್ಲಿ 1 ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಒಟ್ಟು 1400 ಕಿಲೋಮೀಟರ್ ಉದ್ದವನ್ನ ಕ್ರಮಿಸುತ್ತದೆ. ಇದು 1400 ಕಿಲೋಮೀಟರ್ ಉದ್ದವನ್ನ ಕ್ರಮಿಸುತ್ತದೆ ಈ ನದಿ. ಮುಂದೆ ಹೋಗಿ ಆಂಧ್ರ ಪ್ರದೇಶದ ವಿಜಯವಾಡ ಜಿಲ್ಲೆಯ ಹಂಸಲಾದೇವಿ ಬಳಿಯಲ್ಲಿ ಬಂಗಾಳ ಕೊಲ್ಲಿಯನ್ನ ಇದು
ಸೇರುತ್ತದೆ, ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಅರ್ಥ ಆಯ್ತಾ? ಹಂಸಲಾದೇವಿ ಅಂದ್ರೆ ಇಟ್ಸ್ ಪ್ಲೇಸ್. ಅದು ಹಂಸಲಾದೇವಿ ಅನ್ನೋದು ವಿಜಯವಾಡದ ಹತ್ರ ಬರುವಂತ ಒಂದು ಪ್ಲೇಸ್. ಆ ಪ್ಲೇಸ್ ಎಲ್ಲಿ ಬರ್ತದೆ ಅಂದ್ರೆ ಬಂಗಾಳ ಕೊಲ್ಲಿ ಸಮೀಪದಲ್ಲಿ ಇದೆ, ಒಂದು ಹಳ್ಳಿ ಅದು. ಆ ಹಳ್ಳಿಯ ಮೂಲಕ ಹೋಗಿ ಇದು ಬಂಗಾಳ ಕೊಲ್ಲಿಯಲ್ಲಿ ಎಂಡ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಇಲ್ವೋ? ನೀವೇನೋ ಕೃಷ್ಣಾ ನದಿಯು ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ, ಮುಂದೆ ಹೋಗಿ ಇದು ಆಂಧ್ರ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ಕೋತದೆ ಅಂತ. ಕರೆಕ್ಟಾ ಇಲ್ವೋ? ಇದು ನೀವು ಕಲಿಯೋ ಪಾಠ, ಇದು ನಾವು ಕಲಿಸೋ ಪಾಠ. ಅರ್ಥ ಆಯ್ತಾ ಇಲ್ವೋ? ಮೇಸ್ಟ್ರಿಗೂ ಸ್ಟೂಡೆಂಟಿಗೂ ವ್ಯತ್ಯಾಸ ಇಷ್ಟ ಇದೆ. ಕ್ಲಿಯರ್ ಆಗಿಲ್ವೋ? ಯಾಕಂದ್ರೆ ಈ ಇನ್ಫಾರ್ಮೇಶನ್ ತೆಗೆದಿರೋದು ಯಾವ ಬುಕ್ಸ್ಗಳಲ್ಲೂ ನಿಮ್ಗೆ ಜಾಸ್ತಿ ಸಿಗಲ್ಲ. ಇನ್ಫಾರ್ಮೇಶನ್ಗೆ ಹೋಗ್ಬೇಕಂದ್ರೆ ನೇರವಾಗಿ ಅಫಿಷಿಯಲ್ ವೆಬ್ಸೈಟ್ಗಳಿಗೆ ಹೋಗ್ಬೇಕು, ಅಲ್ಲೇ ಸಿಗುತ್ತೆ. ಹಾಗಾದರೆ ಕೃಷ್ಣಾ ನದಿಯ ಮೊದಲ ಹೆಸರೇನು? ಬೇಗ, ಕೃಷ್ಣಾ ನದಿಯ ಮೊದಲ ಹೆಸರೇನು? ಕೃಷ್ಣಾ ನದಿ ಗಂಡದಿನ ಹೆಣ್ಣದಿನ? ಹೆಣ್ಣದಿನ. ಕೃಷ್ಣ ಅಂತ ಹೆಣ್ಮಕ್ಳಿಗೂ ಹೆಸರಿರ್ತಾರೇನಾ? ಕೃಷ್ಣೆ ಅಂತ ಇರ್ತಾರೆ, ಕೃಷ್ಣ ಅಂತ ಇಡಲ್ಲ. ಕರೆಕ್ಟಾ ಇಲ್ವಾ? ನನಗೆ ಇಷ್ಟ ಅಂತಲ್ಲ ಇರೋ ಹೆಸರು ಅಂದ್ರೆ ಇದು ಒಂದೇ ಮಾತ್ರ. ಕರೆಕ್ಟಾ ಇಲ್ವಾ? ಇಷ್ಟ ಆಗತ್ತಾ ಇಲ್ವಾ? ಇಷ್ಟ ಆಗತ್ತಾ ಇಲ್ವಾ? 16,000 ಜನರೇ ಆತನ್ಗೆ ಫ್ಯಾನ್ ಫಾಲೋವರ್ಸ್ ಇರೋವಂಥದ್ದು. 16,000 ಜನ ಅವ್ನಿಗಿರುವಂಥದ್ದು ಎಕ್ಸ್ಪೈಸೆಟ್ಗಳು. ಹಿಂಗಾದ್ರೂ ಒಪ್ಕೊಳ್ಳೋದೇ ಇಲ್ಲ. ನೀವು ಎಲ್ಲರೂ ಕೃಷ್ಣನ್ ತರ ಗಂಡ ಬೇಕು ಅಂತೀರ, ರಾಮನ್ ತರ ಗಂಡ ಬೇಕು. ಇಬ್ರುವೆ ವೆರಿ ಗುಡ್, ಕರೆಕ್ಟ್. ಇಬ್ರು ಬೇಡವಾ? ಇಬ್ರು ಬೇಡ. ಏನಿದ್ರು ಅವ್ರಿಗೇನಿದ್ರು ಯಶವಂತ್ ಅವ್ರು ಬೇಕು ಅಂತ. ಎಸ್ ಏನ್ರಿ ಇದು ಕೃಷ್ಣವೇಣಿ ಅಂತ ಎಲ್ಲಿ ಕರೀತಾರೆ ಇದನ್ನ? ಸಾರಿ, ಇದರ ಹೆಸರು ಮತ್ತೊಂದು ಹೆಸರು ಏನಂತ ಕೇಳಿದ್ರೆ ಕೃಷ್ಣವೇಣಿ. ಕೃಷ್ಣಾ ನದಿಯ ಮೊದಲ ಹೆಸರು ಕೃಷ್ಣವೇಣಿ. ಕೃಷ್ಣವೇಣಿ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇದನ್ನ ಕೃಷ್ಣವೇಣಿ ನದಿ ಅಂತಾರೆ. ಕೃಷ್ಣಾ ನದಿ ಅನ್ನಲ್ಲ ಅಲ್ಲಿ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇದನ್ನ ಕೃಷ್ಣವೇಣಿ ನದಿ ಅಂತಲೇ ಕರೆಯಲಾಗುತ್ತೆ. ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಇದನ್ನ ಕೃಷ್ಣಾ ನದಿ ಅಂತಾರೆ. ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಇದನ್ನ ಕೃಷ್ಣಾ ರಿವರ್ ಅಂತಾರೆ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇದನ್ನ ಕೃಷ್ಣವೇಣಿ ಅಂತೇಳಿ ಕರೀತಾರೆ. ಈ ನದಿಯನ್ನ ಕೃಷ್ಣ ವೇಣಿ ಅಂತೇಳಿ ಈ ನದಿಯನ್ನ ಕರೆಯಲಾಗುತ್ತೆ. ಬೇಸಿಕ್ ಗೊತ್ತಾಯ್ತಾ ಇದಿಷ್ಟು? ಕರ್ನಾಟಕದಲ್ಲಿ ಕೃಷ್ಣಾ ನದಿ 300 ಸಾರಿ ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಹರಿತದೆ. ಕರ್ನಾಟಕದಲ್ಲಿ 380 ಅಂತ ಇಲ್ಲ, 400 ಇದೆ. 380 ನೀವು ಬುಕ್ಗಳಲ್ಲಿ ಉಂಟು, ಅದು ವೆಬ್ಸೈಟ್ಗಳು ಹೋದ್ರೆ ನೇರವಾಗಿ 400 ಅಂತಾನೆ. ಕರ್ನಾಟಕದಲ್ಲಿ 400 ಕಿಲೋಮೀಟರ್ ಹೆಚ್ಚಿದೆ. ಬುಕ್ಸ್ಗಳು ಕೊಟ್ಟಿರೋದು ಅಂದ್ರೆ ನೆಟ್ಗಳಲ್ಲಿ GPS ಲೊಕೇಶನ್ ಹಾಕೊಟ್ಟಿರ್ತಾರೆ. GPS ಲೊಕೇಶನ್ ಅಲ್ಲಿ ಅದು ನೋಡ್ತಾರೆ ಕೃಷ್ಣಾ ರಿವರ್ ಎಷ್ಟು ಹೋಗ್ತಾ ಇದೆ ಅಂತ ಹೇಳಿ, ಡೈರೆಕ್ಟ್ ಆಗಿ ಕೊಡ್ತಾರೆ ಅವ್ರಿಗೆ ಎಷ್ಟಿದೆ ಅಂತ ಹೇಳಿ. 400 ಕಿಲೋಮೀಟರ್ ಕರ್ನಾಟಕದಲ್ಲಿ ಈ ನದಿ ಹರಿತದೆ. ಹಾಗಾದ್ರೆ ಕೃಷ್ಣಾ ನದಿಯ ವ್ಯಾಪ್ತಿಯಲ್ಲಿ ಬರುವಂತ ಕರ್ನಾಟಕದ ಜಿಲ್ಲೆಗಳು ಎಷ್ಟು? 18. ಅದು ಜಲನಯನ ವ್ಯಾಪ್ತಿಯಲ್ಲಿ ಮೂಲ ಕೃಷ್ಣಾ ನದಿ ಹತ್ತು ಹೋಗುವಂತ ಕರ್ನಾಟಕದ ಜಿಲ್ಲೆಗಳು ಯಾವ್ದು? ವಿಜಯಪುರ, ಜಯಪುರ, ಜಯಪುರ್, ಬಾಗಲಕೋಟೆ, ಬೆಳಗಾವಿ, ನೆಕ್ಸ್ಟ್ ಕಲಬುರ್ಗಿನ ರಾಯಚೂರಿನ ಕಲಬುರ್ಗಿ. ಇದು ಮೂಲ ಕೃಷ್ಣಾ ನದಿ ಬರುವಂತದ್ದಿಲ್ಲ, ವ್ಯಾಪ್ತಿಗೆ ಬರುವಂತ ಜಿಲ್ಲೆಗಳು. ಇನ್ನೆಲ್ಲವೂ ಕೂಡ ಕೃಷ್ಣಾ ನದಿ ಬೆಸ್ಟಿನಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್ ಕೃಷ್ಣಾ ನದಿ ದಂಡೆ ಮೇಲೆ ಕಂಡುಬರುವಂತ ನಗರಗಳು. ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತ ನಗರಗಳಲ್ಲಿ ಕರ್ನಾಟಕದಿಂದ ಒಂದು ಬರ್ತದೆ ಬಾಗಲಕೋಟೆ, ಎರಡನೇದು ಬರ್ತದೆ ವಿಜಯವಾಡ, ಬಾಗಲಕೋಟೆ, ಸತಾರಾ ಜಿಲ್ಲೆ, ಪೂನಾ, ಸಾಂಗ್ಲಿ,
ಯಮುನಾ ಇವೆಲ್ಲ ಕೂಡ ಇದೇ ನದಿ ದಂಡೆಯಲ್ಲಿ ಬರುತ್ತೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಪ್ರಧಾನವಾಗಿ. ನೆಕ್ಸ್ಟ್ ಕೃಷ್ಣಾ ಜಲನಯನ ಪ್ರದೇಶ. ಕೃಷ್ಣಾ ಜಲನಯನ ಪ್ರದೇಶದಲ್ಲಿ ಬರುವಂತಹ ಎಡದಂಡೆಯ ಉಪನದಿಗಳು, ಬಲದಂಡೆಯ ಉಪನದಿಗಳು ಎರಡಲ್ಲೂ ಕೂಡ ಬರ್ತವೆ. ಲೆಫ್ಟ್ ಬ್ಯಾಂಕ್ ರಿವರ್ ಮತ್ತೆ ರೈಟ್ ಬ್ಯಾಂಕ್ ರಿವರ್ಸ್ ಅಂತ ಹೇಳಿ ಹೆಡ್ಡಿಂಗ್ಸ್ ಅನ್ನ ಕೊಡಿ. ಓಕೆ, ಎಡದಂಡೆಯಲ್ಲಿ ಕಂಡುಬರುವಂತಹ ನದಿಗಳು ಯಾವ್ದು ಅಂತ ಕೇಳಿದ್ರೆ, ಎಡದಂಡೆಯಲ್ಲಿ ಬರುವಂತಹ ನದಿಗಳು ಭೀಮಾ, ದಿಂಡಿ, ಹಾಲ್ದಿಯಾ, ಮುಸಿ, ಮುನ್ನೇರು, ಪಲ್ಲೇರು. ಬಲದಂಡೆಯಲ್ಲಿ ಬರುವಂತ ನದಿ ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಬಲದಂಡೆ. ನಿಮಗೆ ಎಡದಂಡೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಎಡದಂಡೆ ಉಪನದಿಗಳಲ್ಲಿ ಕರ್ನಾಟಕದ ಒಂದಾದ್ರೂ ಇದಾವ ನೋಡಿ, ಇದಾವಾ? ಹಾಗಾಗಿ ನಮಗೆ ಬೇಕಾಗಿರೋದು ಯಾವುದು? ಬಲದಂಡೆ. ಬಲದಂಡೆಯಲ್ಲಿ ಬರುವಂತ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇದು ಕೃಷ್ಣಾ ನದಿಯನ್ನ ಸೇರುವಂತ ಮೊದಲ ಉಪನದಿ ಯಾವುದು ಅಂತ ಕೇಳಿದ್ರೆ ಕೊಯ್ನಾ. ಸಿಕ್ಕಾಪಟ್ಟೆ ದೊಡ್ಡ ನದಿ ಅದು. ಕೊಯ್ನಾ ನದಿಗೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ ಕಟ್ಟವ್ರೆ. ಆ ಡ್ಯಾಮ್ ಏನಾದ್ರೂ ಮಳೆಗಾಲದಲ್ಲಿ ತುಂಬಿತು ಅಂದ್ರೆ ಆ ಗೇಟ್ ಓಪನ್ ಆಗ್ಬಿಡ್ತದೆ. ಆ ಗೇಟ್ ಓಪನ್ ಆಗಿದ್ರೆ ಡೈರೆಕ್ಟ್ ಆಗಿ ಬರೋದು ಬಾಗಲಕೋಟೆ, ವಿಜಯಪುರಕ್ಕೆ ಬರ್ತದೆ. ಬಸವಸಾಗರ, ಆಲಮಟ್ಟಿಗೆ ನೀರು ಬರ್ತದೆ. ಆಲಮಟ್ಟಿಗೆ ನೀರು ಬಂದ್ರೆ ಅಲ್ಪ ಸ್ವಲ್ಪ ಬರಲ್ಲ, ಲಕ್ಷಗಟ್ಟಲೆ ಕ್ಯೂಸೆಕ್ಸ್ ಅಲ್ಲಿ ಬರ್ತದೆ. 2 ಲಕ್ಷ 3 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡ್ತಾರೆ. ಅವ್ರು ಬಿಟ್ಟಿದ್ 2-3 ದಿನಕ್ಕೇನೆ ನಮ್ಮಲ್ಲಿರೋ ಡ್ಯಾಮ್ಗಳು ತುಂಬಿಬಿಡ್ತಾರೆ. ನಮ್ಮಲ್ಲಿರೋ ಡ್ಯಾಮ್ಗಳಿಗೆ ಏನಾದ್ರು ತುಂಬಿತು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಗೇಟ್ ಓಪನ್ ಆಗ್ತದೆ. ಆಲಮಟ್ಟಿ ಗೇಟ್ ಏನಾದ್ರು ಡೈರೆಕ್ಟ್ ಆಗಿ ಓಪನ್ ಆಯ್ತು ಅಂದ್ರೆ ಬಾಗಲಕೋಟೆ ಬಂತು. ಬಾಗಲಕೋಟೆ ಬಂತು ಅಂದ್ರೆ ರಿಟರ್ನ್ ಬರದೆ ಬೆಳಗಾವಿಗೆ. ಅದು ಬೆಳಗಾವಿ ಉತ್ತರ ಭಾಗಕ್ಕೆ ನೇರವಾಗಿ ಬರುತ್ತೆ. ಬೆಳಗಾವಿಯಲ್ಲಿ ಬರುವಂತ ರಾಯಬಾಗ, ಸಂಕೇಶ್ವರ, ಅಥಣಿ, ಚಿಕ್ಕೋಡಿ ಈ ಭಾಗಗಳು ಮತ್ತು ಚೆನ್ನಾಗಿ ಮುಳುಗಾದ್ಮೇಲೆ ಮುಂದಕ್ಕೆ ಬಂದು ಇಲ್ಲಿ ಮತ್ತೆ ಇದಕ್ಕೆ ಘಟಪ್ರಭಾ, ಮಲಪ್ರಭಾ ನದಿಗಳು ಸೇರಿರ್ತದೆ. ಈ ನದಿಗಳು ಎರಡು ಹೋಗಿ ಕೃಷ್ಣಾ ನದಿಯನ್ನ ಬಾಗಲಕೋಟೆ ಹತ್ರ ಸೇರ್ತದೆ. ಅಲ್ಲಿಂದ ಈ ನದಿಗಳು ತುಂಬಿದ್ರೆ ಬಾಗಲಕೋಟೆ ಮತ್ತೆ 2 ಕಡೆಯಿಂದ ಮುಳುಗೋದು ಯಾವುದು ಅಂದ್ರೆ ಬಾಗಲಕೋಟೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ 2 ಕಡೆಯಿಂದ ಮುಳುಗುವಂತ ಜಿಲ್ಲೆಗಳಲ್ಲಿ ಬಾಗಲಕೋಟೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ನವನಗರ ಬಾಗಲಕೋಟೆ ಅಂತ. ನವನಗರ ಬಾಗಲಕೋಟೆ ಒಂದ್ ಕಡೆಯಿಂದ ಬಾಗಲಕೋಟೆ ಮುಳುಗುತ್ತೆ, ಇನ್ನೊಂದ್ ಕಡೆಯಿಂದ ನವನಗರ ಬಾಗಲಕೋಟೆ ಮುಳುಗುತ್ತೆ. 2 ಕಡೆಯಿಂದಾನು ಸಾಯೋರು ಯಾರು ಅಂದ್ರೆ ಬಾಗಲಕೋಟೆ. ಇದ್ರ ನದಿಯಲ್ಲಿ ಸಾಯೋರು ಅವರೇ ಇದ್ರು. ಯಾಕಂದ್ರೆ ಈ ಡ್ಯಾಮ್ ಕಟ್ಬೇಕಾದ್ರೆ ವಿಜಯಪುರ ಬಾಗಲಕೋಟೆ ಒಂದೇ ಆಗಿತ್ತು. ಹಾಗೆ ಹೆಂಗೋ ಆಲಮಟ್ಟಿ ಡ್ಯಾಮ್ ಕಟ್ಟಿದ್ರು. ಆಲಮಟ್ಟಿ ಡ್ಯಾಮ್ ಇರೋದು ವಿಜಯಪುರದ ನಿಡಗುಂದಿ ಹತ್ರ ಬರ್ತದೆ. ಬಾಗಲಕೋಟೆ ಡ್ಯಾಮ್ ಕಟ್ಟಿರೋದ ಬಿಜಾಪುರಕ್ಕೆ. ಅದರ ಹಿನ್ನೀರು ಬ್ಯಾಕ್ ವಾಟರ್ ಪೂರ್ತಿ ಬರುವಂಥದ್ದು ಬಾಗಲಕೋಟೆ ವ್ಯಾಪ್ತಿ. ಮುಳುಗೋರು ಯಾರು? ಬಾಗಲಕೋಟೆ. ಮುಂದೆ ಇರೋರು ಮುಳುಗಲ್ಲ, ಹಿಂದೆ ಇರೋರು ಮುಳುಗ್ತಾರೆ. ಅವ್ರು ಇಲ್ಲಿ ಮುಳುಗ್ತಾರೆ. ನೆಕ್ಸ್ಟ್ ಪುನಃ ಇಲ್ಲಿ ಮಲಪ್ರಭಾ, ಘಟಪ್ರಭಾ ತುಂಬಿದ್ರು ಅವ್ರಿಗೆ ಹೋಗುತ್ತೆ. ಇದು ಕೂಡ ಮತ್ಪುನಃ ಅವ್ರಿಗೆ ಹೋಗೋದು ನೀರು. ಮತ್ಪುನಃ ಅಲ್ಲೂ ಕೂಡ ಅವ್ರಿಗೆ ಮುಳುಗ್ತಾರೆ. ಇದು ಅಂತಾನೆ ಅವ್ರ ಸಮಸ್ಯೆ. ಮತ್ಪುನಃ ತುಂಗಭದ್ರಾ ಬರ್ತದೆ. ಇದೊಂಥರ ಆಪತ್ ಬಾಂಧವ ಇದ್ದಂಗೆ ಕಲ್ಯಾಣ ಕರ್ನಾಟಕ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಜಾಸ್ತಿ ಇತ್ತು ಅಂದ್ರೆ ಈ ನದಿ ತುಂಬುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಏನಾದ್ರೂ ಮಳೆ ಆಗಿಲ್ಲ ಅಂತ ಕೇಳಿದ್ರೆ ರಾಯಚೂರು ನೀರಂತೂ ಹೋಗದೇ ಇಲ್ಲ. ಯಾಕೆ? ಇದೇ ನದಿ ನೀರು ಅವರ ಅವಲಂಬನೆ ಆಗಿರೋದು. ಪಶ್ಚಿಮ ಘಟ್ಟಗಳಲ್ಲಿ ತುಂಗಾ ಮತ್ತೆ ಭದ್ರಾ 2 ನದಿಗಳು ಬಂದು ಸೇರ್ಕೊಂಡು ತುಂಗಭದ್ರಾ ಆಗುತ್ತೆ. ಮುಂದೆ ತುಂಗಭದ್ರಾ ನದಿ ಹೋಗುತ್ತೆ, ಈಶಾನ್ಯಾಭಿಮುಖವಾಗಿ ಹಂಚ್ಬರ್ತದೆ. ಕಲ್ಯಾಣ ಕರ್ನಾಟಕದ ಜೀವ ನದಿ ಅಂತ ಬರುತ್ತೆ. ಆ ನದಿ ನೀರ್ ಬೇಕು ಅಂದ್ರೆ ಆ ಭಾಗಕ್ಕೆ ಈ ನದಿ ತುಂಬಿದೆ. ಈ ನದಿ ತುಂಬಿಲ್ಲ ಅಂದ್ರೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಳಿಗಳನ್ನು ಹೊಂದಿರುವಂತ ನದಿ ಅದು ತುಂಗಭದ್ರಾ ನದಿ. ಹೈಯೆಸ್ಟ್ ಸುಳಿಗಳು ಕಂಡುಬರ್ತವೆ ಈ ನದಿಯಲ್ಲಿ. ಹೈಯೆಸ್ಟ್ ಸುಳಿಗಳಿಲ್ಲ. ಪ್ರತಿದಿನ ಸಾಯ್ತಾನೆ ಇರ್ತಾರೆ ನದಿಯಲ್ಲಿ. ಪ್ರತಿದಿನ ಒಂದೊಂದು ಬಾಡಿಗಳು ಸಿಗ್ತಾನೆ ಇರ್ತಾವೆ. ಎಷ್ಟು ಸುಳಿಗಳು ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಸುಳಿಗಳಿದೆ, ಅಪಾಯವಿದೆ, ದಯವಿಟ್ಟು ಮುಂದೆ ಹೋಗಬೇಡಿ. ನಾವು ಹೋಗೋರು, ನಾವು ಇಂಜಿನಿಯರ್ ಮಾಡ್ಕೊಂಡ್ಗಳಿದ್ವಿ,
ನಮ್ ತಿನ್ಕಾದ ಒಟ್ಟು ಏನಾದ್ರು ಸುಳಿ ಇದೆಯಾ? ನಮ್ ಇಂಜಿನಿಯರ್ಗಳಲ್ಲಿ ಎಂತೆಂಥವ್ರನ್ನ ಸೇರಿಸ್ಕೊಂಡ್ ಬಂದಿದ್ವಿ. ಈ ಸುಳಿಗಳು ಯಾವ ಲೆಕ್ಕ ನಮ್ಗೆ? ಕರೆಕ್ಟಾ? ಡ್ಯಾಮ್ಗಳು ಕಟ್ಟೋರೆ ನಾವು, ಬಿಲ್ಡಪ್ ಕೊಡ್ತಾ ನೋಡಿ. ಡ್ಯಾಮ್ಗಳು ಕಟ್ಟೋರೆ ನಾವು, ನಮ್ಗಿನ್ನೆಂತ ಸುಳಿ ನುಂಗ್ಬೇಕು? ಡ್ಯಾಮ್ಗಳು ಕಟ್ಟೋರ್ಗೆ ಅನಾಹುತ ತಳದಂತ ಇನ್ನೂ ಗೊತ್ತಿಲ್ಲ ನಮ್ಮಲ್ಲಿ. ಎಷ್ಟೋ ಜನಕ್ಕೆ ಅದು ಇನ್ನೂ ಗೊತ್ತಿಲ್ಲ. ನಮ್ಮಲ್ಲಿ KRS ಕಟ್ಬೇಕಾದ್ರೆ ಮೊದಲು ಸತ್ತಿದೆ ಇಂಜಿನಿಯರ್ಗಳದ್ರಲ್ಲಿ. ನಿಜವಾಗ್ಲೂ ನೋಡಿಬೇಕಾರೆ ಹಿಸ್ಟ್ರಿ ಓದ್ ನೋಡಿ. KRS ಡ್ಯಾಮ್ಗಳನ್ನ ಕಟ್ಟಿದ್ ವಿಶ್ವೇಶ್ವರಯ್ಯ ಸ್ಟಾರ್ಟಿಂಗ್ ಅಲ್ಲಿ. KRS ಗಡಿಪಾಯ ಹಾಕಿದ್ದೆ ಬ್ರಿಟಿಷ್ ಅಧಿಕಾರಿಗಳು. ಪ್ರವಾಹ ಜಾಸ್ತಿ ಇತ್ತು ಅಂತ ಅವ್ರು ಅದ್ರಲ್ಲಿ ಮುಳುಗೋಗಿ ಸತ್ತೋಗ್ಬಿಡ್ತಾರೆ ಇಂಜಿನಿಯರ್ಗಳು ಕೆಲಸ ಮಾಡ್ಬೇಕಂದ್ರೆ. ಆಮೇಲೆ ವಿಶ್ವೇಶ್ವರನ್ನ ಕರ್ಸ್ಕೊಂಡ್ಬರ್ತಾರೆ ಆನಂದರಾವ್, ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಆಮೇಲೆ ಇದಕ್ಕೆ ಕೆಲಸ ಸ್ಟಾರ್ಟ್ ಮಾಡಿಸ್ತಾವ್ರು KRS. ಕರೆಕ್ಟಾ? ಈಗ ಯಾವ್ದಾದ್ರು ಒಳ್ಳೆ ಕತ್ರಿನೋ ಚಾಕುನೋ ಕೈಂಚಿನಾಗ ಏನಾದ್ರು ಮನೆಗೆ ತಗೊಂಡೋಗಿತ್ತು, ಅದ್ರಲ್ಲಿ ಮೊದ್ಲು ಕೈ ಕತ್ತಿಸ್ಕೊಳ್ಳೋರು ಯಾರು? ಹೆಣ್ಮಕ್ಳೇ ತಾನೆ. ಅಡ್ಗೆ ಮಾಡೋರು ನೀವೇ ತಾನೆ. ತರಕಾರಿ ಹಚ್ಚೋರು ನೀವೇ ತಾನೆ. ಕಟ್ ಮಾಡ್ಕೊಳ್ಳೋರು ಯಾರು ಮೊದ್ಲು? ನೀವು ತಾನೆ. ನೀವು ಕಟ್ ಮಾಡ್ಕೊಂಡು ಅನುಭವ ಇದ್ರೆ ಬೇರೆಯವ್ರಿಗೆ ಹೇಳ್ತೀವಿ, ಅದು ಸಿಕ್ಕಾಪಟ್ಟೆ ಶಾರ್ಪ್ ಇದೆ ನೋಡ್ಕೊಂಡು ಕಟ್ ಮಾಡಿ. ಕರೆಕ್ಟಾ? ಗೊತ್ತಾದ್ನೋ? ಅನುಭವ ಯಾರಿಗಾಗ್ಬೇಕು ಮೊದ್ಲು? ಮತ್ತವನ್ಗೆ ಆಗ್ಬೇಕು ತಾನೆ ಅನುಭವ. ಅದಕ್ಕೇನೆ ಹೇಳ್ತಾರೆ. ನೆಕ್ಸ್ಟ್ ಇದಿಷ್ಟು ಇದರ ಉಪನದಿಗಳು ಗೊತ್ತಿದ್ರೆ ನಿಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕೃಷ್ಣಾ ರಿವರ್ ಬೆಸ್ಸಿನ್ ಮ್ಯಾಪ್. ಕೃಷ್ಣಾ ರಿವರ್ ಬೆಸ್ಸಿನ್ ಮ್ಯಾಪ್ ಅಲ್ಲಿ ಸೇಮ್ ಭೀಮಾ. ಈ ಭೀಮಾದ ಹತ್ರನೇ ಬರ್ತದೆ ಪೂನಾ. ಧೋನಿ ನದಿ ಬರ್ತದೆ. ತುಂಗಭದ್ರಾ ನದಿ ಬರ್ತದೆ. ಓಕೆ, ತುಂಗಾ ನದಿ ಬರ್ತದೆ, ಭದ್ರಾ ನದಿ ಬರ್ತದೆ, ವರ್ಧಾ ನದಿ ಬರ್ತದೆ. ಓಕೆ, ಪಲ್ಲೇರು, ಮುನ್ನೇರು, ಮೂಸಿ ನದಿ, ಹೈದರಾಬಾದ್ ಸಿಟಿ ಇದೇ ನದಿ ದಂಡೆ ಮೇಲೆ ಬರ್ತದೆ ಮೂಸಿ. ಓಕೆ, ಹಾಗಾಗಿ ಗೊತ್ತಿರ್ಬೇಕಾಗತ್ತೆ. ಫಸ್ಟ್ ಒನ್ ಬರ್ರಿ, ಘಟಪ್ರಭಾ ರಿವರ್. ಕೃಷ್ಣಾ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ಬರುವಂತ ನದಿಗಳಲ್ಲಿ ಅತಿ ಮುಖ್ಯವಾಗಿ ಬರುವಂತದ್ದು ಘಟಪ್ರಭಾ ನದಿ. ಅರ್ಥ ಆಗ್ತಾ ಇದೆಯಾ? ಇಲ್ವೋ? ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಒನ್ ಈಸ್ ಘಟಪ್ರಭಾ ನದಿ. ಎಡದಂಡೆನ ಬಲದಂಡೆನ ಇದೆ? ರೈಟ್ ಅಲ್ಲಿ ಇದೆಯಲ್ಲ ಲೆಫ್ಟ್ ಅಲ್ಲಿ ಇದೆಯಾ? ಇದು ರೈಟಾ? ರೈಟ್ ಸೈಡಾ? ರೈಟ್ ಸೈಡ್ ಅಲ್ಲಿ ಬರುವಂತ ನದಿಗಳು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳಲ್ಲಿ ಫಸ್ಟ್ ಒಂದು ಬರ್ತದೆ ಘಟಪ್ರಭಾ ನದಿ ಅಂತೇಳಿ ಬರ್ತದೆ. ಘಟಪ್ರಭಾ ಎಲ್ಲುಟ್ಟತ್ರ ಇದು ಘಟಪ್ರಭಾ ನದಿ? ಇಲ್ಲಿ ಎಲ್ಲುಟ್ಟುತ್ತೆ? ಈ ನದಿ ಹುಟ್ಟೋದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ. ಘಟಪ್ರಭಾ ನದಿ ಹುಟ್ಟುವಂಥದ್ದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಹುಟ್ಟುವಂತ ಘಟಪ್ರಭಾ ನದಿಯು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯೆ ಕಂಡುಬರುವಂತ ಅಂಬೂಲಿ ಘಾಟ್. ಅಂಬೂಲಿ ವಾಟರ್ ಫಾಲ್ಸ್ ಕೇಳಿರ್ತೀರಾ ಅನ್ಕೊಂಡಿದ್ದು, ಉತ್ತರ ಕರ್ನಾಟಕ ಬರ್ತದೆ. ಈ ಅಂಬೂಲಿ ಘಾಟ್ನ ಮೂಲಕವಾಗಿ ಬೆಳಗಾವಿಯನ್ನ ಪ್ರವೇಶ ಮಾಡುತ್ತದೆ. ಅಂಬೂಲಿ ಘಾಟ್ನ ಮೂಲಕವಾಗಿ ಬೆಳಗಾವಿ ಜಿಲ್ಲೆಗೆ ಎಂಟ್ರಿಯನ್ನ ಕೊಡುವಂತ ನದಿ ಯಾವುದು ಅಂತ ಹೇಳಿದ್ರೆ ಘಟಪ್ರಭಾ ನದಿ ಅಂತ. ಘಟಪ್ರಭಾ ನದಿ ಎಂಟ್ರಿಯನ್ನ ಕೊಡ್ತದೆ. ಈ ಘಟಪ್ರಭಾ ನದಿಗೆ ಪ್ರಧಾನವಾಗಿ ನಿಮ್ಗೆ ಎರಡು ಉಪನದಿಗಳು ಕಂಡುಬರ್ತವೆ. ಒಂದು ಹಿರಣ್ಯಕೇಶಿ, ಎರಡನೇದು ಮಾರ್ಕಂಡೇಯ. ಉಪನದಿಗಳಿದೆ ನೋಡಿ, ಘಟಪ್ರಭಾ ರಿವರ್ ಬೆಸ್ಸಿನ್ ಏರಿಯಾಸ್. ಈ ಘಟಪ್ರಭಾ ನದಿಗೆ ಒಂದು ಹಿರಣ್ಯಕೇಶಿ ನದಿ ಬರ್ತದೆ, ಮತ್ತೊಂದು ಮಾರ್ಕಂಡೇಯ ನದಿ ಬರ್ತದೆ. ಮುಂದೆ ಎರಡು ನದಿಗಳು ಸೇರಿ ಘಟಪ್ರಭಾ ನದಿ ಆಗಿದೆ. ಈ ಘಟಪ್ರಭಾ ನದಿ ಮುಂದೆ ಬೆಳಗಾವಿ ಮೂಲಕ ಹೋಗಿ, ಓಕೆ, ಬೆಳಗಾವಿ ಮೂಲಕ ಹೋಗಿ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆಯ ಕೂಡಲ ಸಂಗಮದ ಬಳಿಯಲ್ಲಿ ಕೃಷ್ಣಾ ನದಿ ಇದೆ. ಕೂಡಲ ಸಂಗಮದ ಬಳಿಯಲ್ಲಿ ಹೋಗಿ ಕೃಷ್ಣಾ ನದಿಯನ್ನು ಸೇರ್ತದೆ. ಇದರ ಎರಡು ಪ್ರಮುಖ ಉಪನದಿಗಳು ಯಾವುದು ಅಂತಂದ್ರೆ ಒಂದು ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ. ಮಾರ್ಕಂಡೇಯ ಮತ್ತೊಂದು ಹಿರಣ್ಯಕೇಶಿ. ಈ ಘಟಪ್ರಭಾ ನದಿಯು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂತ ಒಂದು ಜಲಪಾತವನ್ನು ಕೂಡ ನಿರ್ಮಾಣ ಮಾಡಿದೆ. ಇದನ್ನ ಏನಂತ ಕರಿತೀರಿ? ಗೋಕಾಕ್ ಜಲಪಾತ ಅಂತೇಳಿ ಕರಿತೀರಾ? ಗೋಕಾಕ್ ಜಲಪಾತ ಅಂತೇಳಿ ಕರಿತೀರಾ ಇಲ್ವೋ? ಎಸ್, ಗೋಕಾಕ್ ಜಲಪಾತವನ್ನ ಇದು ನಿರ್ಮಾಣವನ್ನ ಮಾಡ್ಕೊಂಡಿದ್ಯಾ? ಗೋಕಾಕ್ ಜಲಪಾತ ಮಾಡ್ಕೊಂಡಿದ್ಯಾ ಇಲ್ರಿ?
ಮಾತಾಡ್ರಮ್ಮ, ಜೋರಾಗಾದ್ರೂ ಮಾತಾಡಿ. ರಿವರ್ ಸಿಸ್ಟಮ್ ನ ಸೈಲೆಂಟ್ ಆಗಿ ಕೂತ್ಕೊಂಡೆ ನೀರೇ ಇರಿಸ್ತೀನಿ ನಾನು ಗ್ಯಾರಂಟಿ. ಮೊದ್ಲೇ ಟಾಪಿಕ್ ಅರ್ಥ ಮಾಡ್ಸಕ್ ಕಷ್ಟ. ಎಲ್ಲಾರು ಹಿಂಗೆ ಸಿಕ್ಬಿಟ್ರೆ ನಾನ್ ಬೇಗ ಹೋಗ್ಬಿಡ್ತೀನಿ ಆಮೇಲೆ. ಏನ್ ಎಲ್ಲಾ ಬ್ಯಾಚ್ಗಳು ಹಿಂಗೆ ಸಿಕ್ಕರ್ ಏನ್ ಮಾಡ್ಬೇಕು ಮತ್ ನಾವು? ಬೆಳಗ್ಗೆನು ಹಿಂಗೆ ಕೂತ್ಕೊಂಡಿರ್ತಾವ ಅವನು. ಬೆಳಗ್ಗೆನೆ ಅವಕ್ಕೂನು ಕ್ಲಾಸ್, ಅವಕ್ಕೂನು ಇದೇ ವ್ಯವಸ್ಥೆ ಹೇಳ್ತಾ ಇದ್ನಿ ಇವತ್ತು. ಅವು ಹಿಂಗೆ ಕೂತ್ಕೊಂಡಿರ್ತವೆ, ನೀವು ಹಿಂಗೆ ಕೂತ್ಕೊಂಡ್ರೆ ಹೆಂಗ್ ಮತ್ತೆ? ಮಾತಾಡಿ ಒಂದಿಷ್ಟು. ನಿಮ್ ಭಾಗದ ನದಿಗಳು ತಾನೆ, ಮಾತಾಡಿ. ನಿಮ್ ಭಾಗದಲ್ಲೇ ಹರಿತಾವೆ ತಾನೆ, ಮಾತಾಡಕ್ಕೇನಿತ್ತು ಮತ್ತೆ? ಮಾತಾಡಿ. ಅದಕ್ಕೆ ಕೇಳೋದು ಬೇಸಿಕ್ ಬುಕ್ಸ್ಗಳು ಓದಿ ಒಂದಿಷ್ಟು ಅಂತ ಇತ್ತು. ನೀವು ಓದಲ್ಲ, ಎಲ್ಲ ಓದದ? ನೀವೊಂಥರ ITBT ಆಗ್ಬಿಟ್ಟೈತಿ ಇನ್ಸ್ಟಿಟ್ಯೂಟ್ಗಳಿಗೆ. ಬೆಳಗ್ಗೆ ಬಾ, ಆರಾಮಾಗಿ ಕ್ಲಾಸ್ ಮುಗಿಸು, PGಗೆ ಹೋಗು. ನೀವು ಹೋದ್ರೆ ಮೊಬೈಲ್ಗಳಂತೂ ಸಿಕ್ಕಾಬಟ್ಟೆ ಬಿಸಿ. ಮೊಬೈಲ್ಗಳಂತೂ ಕೇಳೋದೇ ಬೇಡ. ಮಧ್ಯೆ ವೈಫೈಗಳು ಕೊಟ್ಬಿಟ್ಟವ್ರು PGಗಳಲ್ಲಿ ವೈಫೈ ಕೊಟ್ಟಿರುತ್ತೆ ಅಂತ ನಿಮ್ಮೇನು ನೀವು ಕೇಳ್ಬೇಕೇನು ಮತ್ತೆ? ಕೂತ್ಕೊಂಡು ಉದ್ದಕ್ಕೆ 6 ಗಂಟೆಗೆ ಸ್ಟಾರ್ಟ್ ಮಾಡು ಸೀರಿಯಲ್ಗಳು, ರಾತ್ರಿ 11 ಗಂಟೆವರೆಗೂ ಉದ್ದಕ್ಕೆ ಸೀರಿಯಲ್ಗಳು ನೋಡೋದು. ಕರೆಕ್ಟಾ ಇಲ್ವಾ? ಚೆಕ್ ಮಾಡೋದು ತುಂಬಾ ಈಸಿ. ನಿಮ್ಗೆ ನಂಬರ್ ಇತ್ತು ಅಂದ್ರೆ ಸಾಕು ನಮ್ಮ ಮೊಬೈಲಲ್ಲಿ. ಅದನ್ನ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೋದು. ಯಾರೋ ಜನ ಆನ್ಲೈನಲ್ಲಿ ಇದ್ರು, ಇಲ್ಲ ಏನೇನ್ ಮಾಡ್ತಾ ಇದ್ರು ಅಂತ. ಆನ್ಲೈನಲ್ಲಿ ಬಂತು ಅಂದ್ರೆ ಗೊತ್ತಾಗ್ತದೆ ಏನ್ ಮಾಡ್ತಾ ಇತ್ತು. ಟೈಮ್ ಇಲ್ಲ ಓದಿ. ಹೆಣ್ಮಕ್ಳಿಗೆ ಪದೇ ಕಳ್ಸಲ್ಲ ಓದೋದಕ್ಕೆ. ಒನ್ ಟೈಮ್ ಕಳ್ಸವ್ರೆ ಅಂದ್ರೆ ಏನಾದ್ರು ಮಾಡ್ಕೊಳ್ಳಿ, ಮುಂದಕ್ಕ ಮೇಲಂತ ಗ್ಯಾರಂಟಿ ಕಳಿಸ್ತಾರಂತ ಏನೋ ನಂಬಿಕೆಯಿಂದ ಕಳ್ಸಿರ್ತಾರೆ ತಂದೆ ತಾಯಿಗಳು. ಅದನ್ನ ಕರೆಕ್ಟಾಗಿ ಕೂತ್ಕೊಂಡು ಓದಿ. ಮುಂದೆ ಮದುವೆ ಆದ್ಮೇಲೆ ಅಂತೂ ಕಳಿಸ್ತಾರೋ ಇಲ್ವೋ ಅವ್ರಿಗೆ ಕರೆಕ್ಟಾ? ಕಳಿಸ್ತಾರಿಲ್ವೋ ಗೊತ್ತಿಲ್ಲ ಮುಂದಕ್ಕೆ. ನಮ್ಮಂತ ಒಳ್ಳೆ ಹುಡುಗರು ಸಿಕ್ಕಿದ್ರೆ ಏನೋ ಓಕೆ, ಬೇರೆಯವ್ರು ಸಿಕ್ಕಿದ್ರೆ ಏನ್ ಕತೆ? ಕಳಿಸ್ತಾರ ಇಲ್ವೋ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಒಳ್ಳೆಯವನಿದ್ರು ಅಂತ ಕೇಳಿದ್ರೆ ಓದಿಸ್ತಾನೆ, ಓದಿ ಅಂತ. ನೀವ್ ಈಗ್ಲೂ ಓದಿಲ್ಲ ಆಗ್ಲೂ ಓದಿಲ್ಲ ಅಂತ ಅವ್ನಿಗೆ ಏನು ಮಾಡಕ್ಕಾಗಲ್ಲ. ನೀವು ಆರಾಮಾಗಿ ಬದುಕ್ತೇನೆ ಕರೆಕ್ಟು, ಫಲಾಮನೆ ನೋಡ್ಕೊಂಡು ಆರಾಮಾಗಿ. ತುಂಬಾ ಕಡಿಮೆ ಹೆಣ್ಮಕ್ಳಿಗೆ ಒಂದಿಲ್ಲ ಅಂದ್ರೆ ಒಂದೇ ಹೋಗ್ತೀವಿ. ನಮ್ ಕೆಟ್ಟದಾದ್ರೂ ಮಾಡ್ಕೋ, ಇಲ್ಲಾಂದ್ರೆ ಯಾವ್ದಾದ್ರು ಕಂಪ್ನಿಗಳಿಗಾದ್ರೂ ಸಿಕ್ಕೊಂಡು ಹೋಗ್ತಾರೆ. ಅದು 2 ಆಗಿಲ್ಲ ಅಂದ್ರೆ ಅವ್ರಿಗೆ ಗೊತ್ತೈತೆ ನನ್ಗೋಸ್ಕರ ನಾವು ಫಲಾಮನೆ ಕಳ್ತೈತಿ, ಅವನಾದ್ರೂ ನೋಡ್ಕೊಂಡು ಹೋಗ್ರಪ್ಪ ಅಂತಾರ. ಆಪ್ಷನ್ ಇದೆಯಾ? ಇಲ್ಲ. ಚೆನ್ನಾಗಿ ಓದಿ ಏನಾದ್ರು ಜಾಬ್ ಮಾಡ್ಕೊಂಡ್ರೆ ಆಫೀಸಲ್ಲಿ, ಇಲ್ವೋ ಅಡುಗೆ ಮನೇಲಿ ಇರೋ ಪ್ರೆಸೆಂಟಿಗೆ ಏನಿದೆ ಅದನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ನಮ್ಮನೆಲ್ಲ ಹೆಣ್ಮಕ್ಳು, ಅವ್ರಿಗೂ ನಾವು ಇದನ್ನ ಓದ್ರೆ ಏನಾದ್ರು ಮಾಡ್ಕೋತೀವಿ. ಹೋಗ್ತೀವಿ. ಈಗ ಎಕ್ಸಾಂಪಲ್ ನಮ್ಮ ಅಕ್ಕನೇ ಇದ್ದಾರೆ. CET ಮಾಡ್ಕೊ CET ಮಾಡ್ಕೊಂಡು ಗ್ಯಾರಂಟಿ ಟೀಚರ್ ಆಗ್ತೀಯಾ? ಮಾತು ಕೇಳಿ. ಈಗ ಓದ್ತೀನಿ ಅಂತ ನನಗೆ ಹೇಳ್ಕೊಡಕ್ಕೆ ಆಟೆಗಾಗ ಈಗ ಆಗಲ್ಲ. ನನ್ಗೆ ಹೇಳ್ಕೊಡಕ್ಕೆ ಮೆಟೀರಿಯಲ್ ಕೊಡಿ, ನಾನು ಓದ್ಕೊತೀನಿ. ಓದೋ ಟೈಮಲ್ಲಿ ನೀನು ಓದಿಲ್ಲ, ಈಗೇನು ಓದ್ತೀಯ? ನಮ್ಮ ಮಕ್ಳಿಗೆ ಓದ್ತೀವಿ. ಇದಕ್ಕೆ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೋಬೇಕಾಗ ಮಿಸ್ಯೂಸ್ ಮಾಡಬಾರ್ದು. ನಿಮಗೆ ಕೊಟ್ಟಿದ್ದಾರೆ ಅವಕಾಶಗಳು, ಸರಿಯಾಗಿ ಯುಟಿಲೈಸ್ ಮಾಡಿ. ಯಾಕಂದ್ರೆ ಈ ವರ್ಷದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 7ರಿಂದ 8 ಎಕ್ಸಾಮ್ಗಳು ಬರೀತೀವಿ ಈ ವರ್ಷ ಎಂಡಿಂಗ್ವರೆಗೂ. ಸಿಕ್ಕಿರೋದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಒಂದ್ಸಲ ಓದಿ. ಯಾಕಂದ್ರೆ ರಿವರ್ಸ್ ಸಿಸ್ಟಮು ಇದ್ರ ಮೇಲೆ ಪ್ರತಿ ಬಾರಿ ಒಂದು ಕ್ವಶನ್ ಇದ್ದೇ ಇರ್ತಾರೆ. ಕರ್ನಾಟಕ ಅಂತ ಬಂದ್ರೆ ನಮ್ಮಲ್ಲಿ ನದಿಗಳಂತೂ ಎನಿ ಟೈಮ್ ಕ್ವಶನ್. ಒನ್ ಟೈಮ್ ಅಂತಲ್ಲ, ಎಲ್ಲಾ ಎಕ್ಸಾಮ್ಸ್ಗಳಲ್ಲಿ ಬೇಕಾದ್ರೆ ತೆಗೆದು ನೋಡಿ, ಅತಿ ಹೆಚ್ಚು ಬಾರಿ ಕ್ವಶನ್ ಆಗಿರುವಂಥವು ನದಿಗಳ ಮೇಲೆ. ಹಾಗಾಗಿ ಗೊತ್ತಿದ್ರೆ ನಿಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್. ಘಟಪ್ರಭಾ ನದಿ ಅಂತ ಘಟಪ್ರಭಾ ನದಿ ಆಲ್ರೆಡಿ ನಿಮ್ಗೆ ಗೊತ್ತು. ಇದಕ್ಕೆ ಒಂದು ವಾಟರ್ ಫಾಲ್ಸ್ ಇದೆ. ಯಾವುದನ್ನ? ಗೋಕಾಕ್ ಜಲಪಾತ ಅಂತ. ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತ. ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ನಯಾಗರ ಅಂತೇಳಿ ಗೋಕಾಕ್ ಜಲಪಾತವನ್ನ ಕರೆಯಲಾಗುತ್ತೆ. ಇದರಲ್ಲಿ ಅತಿ ಮುಖ್ಯವಾಗಿ ಬರುವಂತ ನದಿ ಯಾವುದು ಅಂತ ಹೇಳಿದ್ರೆ ಒಂದು ಮಾರ್ಕಂಡೇಯ ನದಿ. ಘಟಪ್ರಭಾ ನದಿಯ ಉಪನದಿಗಳಲ್ಲಿ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ 2 ನದಿಗಳಿವೆ. ಅದರಲ್ಲಿ ಅತಿ ಮುಖ್ಯವಾಗಿ ಬರುವಂತದ್ದು ಮಾರ್ಕಂಡೇಯ ನದಿ. ಈ ಮಾರ್ಕಂಡೇಯ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರಿನಲ್ಲಿ
ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರಿ ಎಂಬುದು ಹುಟ್ಟುವಂತ ನದಿ. ಈ ಮಾರ್ಕಂಡೇಯ ನದಿಯಿಂದ ನಿರ್ಮಾಣಗೊಂಡಂತ ಜಲಪಾತ ಯಾವುದು ಅಂತ ಕೇಳಿದ್ರೆ ಗೊಡಚಿನ ಮಲಕ್ಕಿ ಜಲಪಾತ. ಗೊಡಚಿನ ಮಲಕ್ಕಿ ಜಲಪಾತ ಯಾವ ನದಿಯಿಂದ ಆಗಿದೆ? ಮಾರ್ಕಂಡೇಯ ನದಿಯಿಂದ ಆಗಿದೆ. ಗೋಕಾಕ್ ಜಲಪಾತ ಯಾವ ನದಿಯಿಂದ ಆಗಿದೆ? ಘಟಪ್ರಭಾ ನದಿಯಿಂದ ಆಗಿದೆ. ಹಾಗಾಗಿ ಈ ಮಾರ್ಕಂಡೇಯ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ, ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಹುಕ್ಕೇರಿ ಬಳಿಯ ಶಿರೂರು ಬಳಿಯಲ್ಲಿ ಒಂದು ಡ್ಯಾಮ್, ಹುಕ್ಕೇರಿ ಬಳಿಯ ಶಿರೂರು ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಇದನ್ನ ಶಿರೂರು ಡ್ಯಾಮ್ ಅಂತ ಕರೆಯಲಾಗುತ್ತೆ. ಶಿರೂರು ಡ್ಯಾಮ್ ಅಂತ ಕರೆಯಲಾಗುತ್ತೆ. ಓಕೆ, ಹುಕ್ಕೇರಿಯಲ್ಲಿ ಇದಕ್ಕೆ ಮತ್ತೊಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಹುಕ್ಕೇರಿಯಲ್ಲಿ ಘಟಪ್ರಭಾ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಹುಕ್ಕೇರಿಯಲ್ಲಿ ರಾಜ ಲಕ್ಕನ್ನಗೌಡ ಅಣೆಕಟ್ಟು, ರಾಜ ಲಕ್ಕಣ್ಣಗೌಡ ಅಣೆಕಟ್ಟು ಅಂತ ಕರಿತೀವಿ. ಅಥವಾ ಇದನ್ನ ಏನಂತ ಕರಿತೀರಿ? ಮತ್ತೊಂದು ಏನಂತ ಕರಿತೀರಿ? ಇದಕ್ಕೆ ಘಟಪ್ರಭಾ ನದಿಗೆ ರಾಜ ಲಕ್ಕಣ್ಣಗೌಡ ಅಣೆಕಟ್ಟು. ಮತ್ತೆ ಏನಂತೀರಾ? ರಾಜ ಲಕ್ಕಣ್ಣಗೌಡ ಅಣೆಕಟ್ಟು, ರಾಜ ಲಕ್ಕಣ್ಣಗೌಡ ಅಣೆಕಟ್ಟು. ಅಥವಾ ಹಿಡಿಕಲ್ ಡ್ಯಾಮ್, ಹಿಡಿಕಲ್ ಡ್ಯಾಮ್. ಎಲ್ಲಾರು ಹೋಗಿ ಮತ್ತೆ ನೀವು ಬೆಳಗಾವಿ ಸೈಡ್ ನೋಡಿ, ನಿಮ್ ಜಿಲ್ಲೆ ವಿಷಯಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡ್ಯಾಮ್ಗಳು ಎಲ್ಲಿದೆ ಅಂತ. ಹಿಡಿಕಲ್ ಡ್ಯಾಮ್ ಅಂತ ಕರೀತಾರೆ. ಹಿಡಿಕಲ್ 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 ಡ್ಯಾಮ್ ಅಂದ್ರು ಒಂದೇ, ಅಥವಾ ರಾಜ ಲಕ್ಕಣ್ಣ ಗೌಡ ಅಣೆಕಟ್ಟು, ರಾಜ ಲಕ್ಕಣ್ಣಗೌಡ ಅಣೆಕಟ್ಟು ಅಂತ ಕರೀತಾರೆ. ಹಿಡಿಕಲ್ ಡ್ಯಾಮ್ ಅಥವಾ ರಾಜ ಲಕ್ಕಣ್ಣಗೌಡ ಅಣೆಕಟ್ಟು ಅಂತ ಕರೀತಾರೆ. ಇದು ಕೂಡ ಹುಕ್ಕೇರಿಯ ಶಿರೂರ್ ಹತ್ರನೇ ಕಟ್ಟಿರುವಂಥದ್ದು, ಅಥವಾ ಹುಕ್ಕೇರಿ ಹತ್ರನೇ ಬರ್ತದೆ. ಓಕೆ, ನೆಕ್ಸ್ಟ್ ಮಾರ್ಕಂಡೇಯ ನದಿಗೆ ಹಾಕ್ತಿದ್ರೆ ಶಿರೂರು ಡ್ಯಾಮ್ ಅನ್ನೋದಕ್ಕೆ ಕಟ್ಟಿದ್ದಾರೆ. ಇದು ಮುಂದೆ ಘಟಪ್ರಭಾ ನದಿ ಬೆಳಗಾವಿಯ ಕೂಡಲ ಸಂಗಮದ ಬಳಿಯಲ್ಲಿ ಹೋಗಿ ಕೃಷ್ಣಾ ನದಿಯನ್ನು ಸೇರ್ಕೊಂಡು. ಕ್ಲಿಯರ್? ಅರ್ಥ ಆಗಿದೆ ಇಷ್ಟು ಪಾಯಿಂಟ್ಸ್ಗಳು? ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ಮಲಪ್ರಭಾ ನದಿ. ಮಲಪ್ರಭಾ ನದಿ ಏನ್ರಿ ಇದು? ಮಲಪ್ರಭಾ ನದಿ ಹೇಳ್ರಿ. ಮಲಪ್ರಭಾ ನದಿ ಏನ್ ವಿಶೇಷತೆ ಇದ್ರದ? ಹೇಳಿ, ಏನ್ ವಿಶೇಷತೆ ಇದೆ? ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಎಂಡ್ ಆಗುತ್ತಾ ಇದು? ಹೆಂಗೆ ಇದು ಹುಟ್ಟೋದು? ಬೆಳಗಾವಿಯಲ್ಲಿ ಹುಟ್ಟುತ್ತೆ, ಹೋಗೋದು ಎಲ್ಲಿಗೆ ಹೋಗುತ್ತೆ? ಇದು ಕೂಡಲ ಸಂಗಮದಲ್ಲಿ ಹೋಗಿ ಎಂಡ್ ಆಗುತ್ತೆ. ಇದು ಕರೆಕ್ಟಾ? ಎಸ್. ಇದು ಏಕೈಕ ಒಂದು ಕೃಷ್ಣಾ ನದಿಯ ಉಪನದಿ. ಇದು ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಮ್ಮ ರಾಜ್ಯದಲ್ಲೇ ಅಂತ್ಯವಾಗುವಂತ ಕೃಷ್ಣಾ ನದಿ ಏಕೈಕ ಉಪನದಿ. ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ತನ್ನ ಜಲನಯನ ಪ್ರದೇಶವನ್ನ ಅಂತ್ಯ ಮಾಡಿಕೊಳ್ಳುವಂತಹ ಕೃಷ್ಣಾ ನದಿಯ ಏಕೈಕ ಉಪನದಿ ಮಲಪ್ರಭಾ. ಏಕೈಕ ಉಪನದಿ ಮಲಪ್ರಭಾ ಅಂತ ಕರೀತಾರೆ. ಓಕೆ, ಈ ನದಿಯಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಬಳಿಯಲ್ಲಿ ಇದು ಹುಟ್ಟುತ್ತೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟುವಂತ ನದಿ ಇದು. ಓಕೆ, ಕನಕುಂಬಿಯಲ್ಲಿ ಹುಟ್ಟಿ ಮುಂದೆ ಇದು ಬಂದು ಎಲ್ಲೆಂಡ್ ಆಗುತ್ತೆ ಅಂತ ಕೇಳಿದ್ರೆ ಎಲ್ಲಿ? ಕೂಡಲ ಸಂಗಮ, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಬಳಿಯಲ್ಲಿ ಬಂದು ಎಂಡಾಗುವಂತ ನದಿ ಅಂತೇಳಿ ಈ ನದಿಯನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಈ ನದಿ ಕನಕುಂಬಿನ ಮಲಪ್ರಭಾಗೆ ಬರ್ತದೆ. ಮಲಪ್ರಭಾದಿಂದ ಬೆಳಗಾವಿ, ಅಲ್ಲಿಂದ ಕಿತ್ತೂರಿಗೆ ಬರ್ತದೆ. ಕಿತ್ತೂರಿಂದ ಬೈಲಹೊಂಗಲದ ಹತ್ರ ಕಿತ್ತೂರು ಮತ್ತೆ ಬೈಲಹೊಂಗಲದ ಹತ್ರ ಬಂದ್ರೆ ಮತ್ತೊಂದು ಪ್ಲೇಸ್ ಸಿಗುತ್ತೆ ಇದಕ್ಕೆ, ಸೌದತ್ತಿಯಿಂದ ಮುಂದೆ ಹೋಗಿ ರಾಮದುರ್ಗದ ಮೂಲಕ ಬಂದು ಬಾಗಲಕೋಟೆ ಎಂಟ್ರಿ ಕೊಡ್ತದೆ. ಬಾಗಲಕೋಟೆಯಲ್ಲಿ ಬಂದ್ರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಐಹೊಳೆ,
ಪಟ್ಟದಕಲ್ಲುಗಳ ಮೂಲಕವಾಗಿ ಬಂದು ಮುಂದೆ ಕೂಡಲ ಸಂಗಮ, ಮುಂದೆ ಕೂಡಲ ಸಂಗಮನದ ಬಳಿಯಲ್ಲಿ ಬಂದು ಕೃಷ್ಣಾ ನದಿಯನ್ನ ಸೇರುತ್ತದೆ. ಈಗ ಬರ್ತದೆ. ಮಲಪ್ರಭಾ ನದಿ ದಂಡೆ ಮೇಲೆ ಕಂಡುಬರುವಂತಹ ಐತಿಹಾಸಿಕ ಸ್ಥಳಗಳು ಯಾವುದು ಅಂತ ಕೇಳಿದ್ರೆ ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲು. ಈ ನದಿ ದಂಡೆ ಮೇಲೆ ಕಂಡುಬರುವಂತಹ ಐತಿಹಾಸಿಕ ಸ್ಥಳಗಳು. ಕ್ಲಿಯರ್? ಮಲಪ್ರಭಾ ನದಿ ದಂಡೆ ಮೇಲೆ ಇರುವಂತಹ ಧಾರ್ಮಿಕ ಸ್ಥಳ. ಅದೇ ಧಾರ್ಮಿಕ ಸ್ಥಳ ರೇಣುಕಾದೇವಿ ಯಲ್ಲಮ್ಮ, ಸವದತ್ತಿ ಯಲ್ಲಮ್ಮ. ರೇಣುಕಾದೇವಿ ಯಲ್ಲಮ್ಮ ಅದು ರೇಣುಕಾದೇವಿ ಯಲ್ಲಮ್ಮ ಉತ್ತರ ಕರ್ನಾಟಕದ ಅಧಿದೇವತೆ ಅಂತ ರೀತಿಯಲ್ಲಿ. ಕರೆಕ್ಟಾ? ಉತ್ತರ ಕರ್ನಾಟಕದ ಅಧಿದೇವತೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ. ಪ್ಲಾಟ್ಫಾರ್ಮ್ ಆಗಿ ಸವದತ್ತಿ ಗುಡ್ಡ, ಸವದತ್ತಿ ಯಲ್ಲಮ್ಮ. ಗೊತ್ತಾ? ಕರೆಕ್ಟಾ? ಇಲ್ವಾ? ಬೋರ್ಡ್ ಏನ್ ಹಾಕಿದ್ದಾರೆ? ಸವದತ್ತಿ ಯಲ್ಲಮ್ಮ ಅಂತ ಹಾಕೋರ, ರೇಣುಕಾದೇವಿ ಯಲ್ಲಮ್ಮ ಅಂತ ಹಾಕೋರ. ರೇಣುಕಾದೇವಿ ಯಲ್ಲಮ್ಮ ತಾನೇ ಹಾಕಿರೋದು. ಗುಡ್ಡ ಹತ್ಬೇಕಾ? ಗುಡ್ಡ ಹತ್ತೋದ್ರೆ ಬೋರ್ಡ್ ಹಾಕಿದಾರ? ಶ್ರೀ ಕ್ಷೇತ್ರ ರೇಣುಕಾದೇವಿ ಯಲ್ಲಮ್ಮನ್ಗೆ ದಾರಿ, ಹೋಗೋದಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅದ್ರ ಮುಂದೆ ಗುಡ್ಡ ಹತ್ತು ಹೋಗ್ತೀವಿ. ಗುಡ್ಡ ಹತ್ತಿದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀವಿ. ಕರೆಕ್ಟಾ? ಉತ್ತರ ಕರ್ನಾಟಕದ ಅಧಿದೇವತೆ ಅಂತೇಳಿ ಕರೀತಾರೆ ಸವದತ್ತಿ ಯಲ್ಲಮ್ಮ ಅಥವಾ ರೇಣುಕಾದೇವಿ ಯಲ್ಲಮ್ಮ. ಸವದತ್ತಿ ಈ ನದಿ ದಂಡೆ ಮೇಲೆ ಕಂಡುಬರುವಂತ ಪ್ರಮುಖ ಒಂದು ನಗರ ಯಾವುದು ಅಂತ ಸವದತ್ತಿ ಈ ನದಿ ದಂಡೆ ಮೇಲೆ ಕಂಡುಬರುವಂತ ಪ್ರಮುಖ ನಗರ ಸವದತ್ತಿ, ಕಿತ್ತೂರು ಅತಿ ಮುಖ್ಯವಾಗಿ ಇದರಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಈ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ರೇಣುಕಾ ಸಾಗರ್ ಡ್ಯಾಮ್ ಅಥವಾ ಇದನ್ನ ನವಿಲು ತೀರ್ಥ ಜಲಾಶಯ. ರೇಣುಕಾ ಸಾಗರ್ ಅಥವಾ ನವಿಲು ತೀರ್ಥ ಜಲಾಶಯ ಅಂತ. ರೇಣುಕಾ ಸಾಗರ್ ಅಥವಾ ನವಿಲು ತೀರ್ಥ. ಮುಂದೆ ಮತ್ತೆ ಹೇಳ್ತೀನಿ, ನೀರಾವರಿ ಹೇಳ್ಬೇಕಂದ್ರೆ ಜಸ್ಟ್ ಇದನ್ನ ಈಗ ಬರ್ಕೊಂಡಿದ್ದ ಸಾಕು. ಮತ್ತೆ ಹೇಳ್ತೀನಿ ಯಾವ್ಯಾವ ತಾಲೂಕುಗಳಿಗೆ ನೀರು ಕೊಡ್ತದೆ, ಎಲ್ಲೆಲ್ಲಿಗೆ ಹೋಗುತ್ತೆ ಅದು ಮುಂದೆ ಅದನ್ನ ಮತ್ತೆ ಕಂಪ್ಲೀಟ್ ಆಗಿ ಇದು ಮಾಡ್ತೀವಿ. ಕ್ಲಿಯರ್? ಅರ್ಥ ಆಗಿದ್ಯಾ ಇಲ್ವೋ? ಇದು ಮಲಪ್ರಭಾ ವೆರಿ ಇಂಪಾರ್ಟೆಂಟ್. ನದಿ ದಂಡೆ ಮೇಲಿರುವಂತ ನಗರಗಳು, ಐತಿಹಾಸಿಕ ಸ್ಥಳಗಳು, ಧಾರ್ಮಿಕ ಸ್ಥಳಗಳು, ನಮ್ಮ ರಾಜ್ಯದಲ್ಲೇ ಹುಟ್ಟಿ ನಮ್ಮ ರಾಜ್ಯದಲ್ಲೇ ಅಂತ್ಯವಾಗುವಂತ ಗೊತ್ತಿದ್ರೆ ಇದಕ್ಕೆ ಸಾಕು. ಇದೇ ನದಿಗೆ ನಮ್ಮಲ್ಲಿ ಸಂಬಂಧಪಟ್ಟಿರುವಂಥದ್ದು ಕಳಸಾ ಬಂಡೂರಿ ನಾಲಾ ಯೋಜನೆ. ಕಳಸಾ ಬಂಡೂರಿ ನಾಲಾ ಯೋಜನೆ ವಿವಾದ ಯಾವ ನದಿಗೆ ಇದೆ ಅಂತ ಕೇಳಿದ್ರೆ ನೀವು ಈ ನದಿಗೆ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ತುಂಗಭದ್ರಾ ನದಿ. ಏನ್ರಿ ಇದು ತುಂಗಭದ್ರಾ? ಹೇಳ್ರಿ ಬೇಗ. ತುಂಗಭದ್ರಾ ನದಿ ಹೇಳಿ. ಏನಿದು ತುಂಗಭದ್ರಾ ನದಿ? ಏನ್ ತುಂಗಭದ್ರಾ ನದಿ? ಈಶಾನ್ಯ ಅಭಿಮುಖವಾಗಿ ಹರಿಯುವಂತ ನದಿ ಇದು. ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2. ಮಧ್ಯ ಕರ್ನಾಟಕ ಭಾಗದ ಜೀವನದಿ. ಮಧ್ಯ ಕರ್ನಾಟಕ ಮೂಲಕ ಹರಿದೋಗುತ್ತೆ ಇದು. ಮಧ್ಯ ಕರ್ನಾಟಕ ಮೂಲಕ ಅಥವಾ ಸೆಂಟ್ರಲ್ ಕರ್ನಾಟಕ ಮೂಲಕ ಹರಿಯುವಂತ ನದಿ ಇದು. ಅಲ್ಲಿಂದ ಈಶಾನ್ಯ ಅಭಿಮುಖವಾಗಿ ಹರಿಯುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಜೀವನದಿ ಅಂತ ಕರೀತಾರೆ. ಕರೆಕ್ಟಾ? ಕಲ್ಯಾಣ ಕರ್ನಾಟಕ ಭಾಗದ ಜೀವನದಿ ಅಂತೇಳಿ ಈ ನದಿಯನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಮತ್ತೇನಿದೆ? ಮತ್ತೇನ್ ಬರ್ತದೆ ಈ ನದಿಗೆ? ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಇದು. ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ. ಅತಿ ದೊಡ್ಡ ಅಲ್ಲ, ಅತಿ ದೊಡ್ಡ. ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಅಂತೇಳಿ ತುಂಗಭದ್ರಾ ನದಿಯನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಈ ತುಂಗ ಮತ್ತೆ ಭದ್ರಾ ನದಿಗಳು ಒಂದ್ ಕಡೆ ಸೇರ್ಕೊತದೆ. ಮುಂದೆ ಹೇಳ್ತೀನಿ ಸಿಂಗಲ್ ಹೇಳ್ಬೇಕಂದ್ರೆ ತುಂಗ ಮತ್ತೆ ಭದ್ರಾ ನದಿಗಳು ಪ್ರತ್ಯೇಕ ನದಿ ಮೂಲಗಳಿಂದ ಹುಟ್ಟವೆ. ಇದು ಪ್ರತ್ಯೇಕ ನದಿ ಮೂಲಗಳಿಂದ ಹುಟ್ಟಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕೂಡಲಿ ಬಳಿಯಲ್ಲಿ ಸಂಗಮಗೊಳ್ಳುತ್ತದೆ.
ಮುಂದೆ ಇದು ತುಂಗಭದ್ರಾ ನದಿಯಾಗಿದೆ. ಮುಂದೆ ಇದು ತುಂಗಭದ್ರಾ ನದಿಯಾಗಿದೆ ಬರುವಂಥದ್ದು. ಈ ನದಿ ದಂಡೆ ಮೇಲೆ ಬರುವಂತ ನಗರಗಳಂದ್ರೆ ಹರಿಹರ, ಕಂಪ್ಲಿ, ಹರಿಹರ, ಕಂಪ್ಲಿ, ಹಂಪಿ, ನೆಕ್ಸ್ಟ್ ವಿಜಯನಗರ. ಮೇನ್ ಇಂಪಾರ್ಟೆಂಟ್ ಯಾವ್ದಿದೆ? ವಿಜಯನಗರದ ಸಿಟಿ ಅದ್ ಬರ್ತದೆ. ವಿಜಯನಗರ ಮೊನ್ನೆ ತಾನೆ ಹೇಳಿದ್ನಲ್ಲ, ವಿಜಯನಗರದ ಆಡಳಿತ ಕೇಂದ್ರ ಹೊಸಪೇಟೆ, ಕೊಪ್ಪಳ, ಗಂಗಾವತಿ, ರಾಯಚೂರು, ರಾಯಚೂರಿಂದ ಮುಂದೆ ಬಂದ್ರೆ ಮಂತ್ರಾಲಯದಿಂದ ಮುಂದೆ ಹೋದ್ರೆ ಕರ್ನೂಲಿಂದ ಹೋಗಿ ಕೃಷ್ಣಾ ನದಿಯನ್ನ ಜಾಯಿನ್ ಆಗುತ್ತೆ. ಕರ್ನೂಲ್ ಹತ್ರ ಹೋಗಿದ್ದು ಕೃಷ್ಣಾ ನದಿಯನ್ನ ಜಾಯಿನ್ ಆಗುತ್ತೆ. ಹರಿಹರ, ದಾವಣಗೆರೆ, ಕಂಪ್ಲಿ, ಹಂಪಿ, ಹೊಸಪೇಟೆ, ಕೊಪ್ಪಳ, ಗಂಗಾವತಿ, ರಾಯಚೂರು, ಮಂತ್ರಾಲಯ, ಕರ್ನೂಲು, ಮುಂದೆ ಹೋಗಿ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿಯಲ್ಲಿ ಬಂದಿದ್ದು ಕೃಷ್ಣಾ ನದಿಯನ್ನ ಸಂಗಮಗೊಳ್ಳುವಂತ ನದಿ ಅಂತೇಳಿ ನದಿಯನ್ನ ಕರೆಯಲಾಗುತ್ತದೆ. ಇಷ್ಟು ಈ ನದಿ ದಂಡೆ ಮೇಲೆ ಕಂಡುಬರುವಂತ ನಗರಗಳು. ಅದರಲ್ಲಿ ವೆರಿ ಇಂಪಾರ್ಟೆಂಟ್, ನದಿ ಹತ್ರ ಬರೆದು ಒಂದು ದಾವಣಗೆರೆಯನ್ನ ಪದೇ ಕೆತ್ತಾನೆ ಸರಿ, ಗಂಗಾವತಿಯನ್ನ ಪದೇ ಕೆತ್ತಾನೆ. ಅದು ಬಿಟ್ಟರೆ ಮಂತ್ರಾಲಯ ಏನಿದೆ ಅಲ್ಲಿ ಮಂತ್ರಾಲಯದಲ್ಲಿ? ರಾಘವೇಂದ್ರ ಸ್ವಾಮಿಗಳ ಮಠ ಇದೆಯಾ? ದೇವಸ್ಥಾನ ಇದೆಯಾ? ದೇವಸ್ಥಾನ ಮಠ ಇಲ್ಲ. ಹೇಳ್ರಮ್ಮ, ಕರೆಕ್ಟು. ನೀವು ಹೋಗಿರೋದ್ಕಿಂತ ನಾನು ಹೋಗಿರೋದೇ ಜಾಸ್ತಿ. ಹೇಳಿ ಕರೆಕ್ಟ್ ಆಗಿ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಎಲ್ಲಾ ದೇವಸ್ಥಾನಗಳು ನಾನು ಹೋಗ್ಬಂದಿದ್ದೆ. ಮಂತ್ರಾಲಯ, ರಾಯರ ಮಠ ಅಂತಿರಲ್ಲ, ರಾಯರ ಮಠ ದೇವಸ್ಥಾನ ಎರಡು ಒಂದೇ. ಅದು ಬುದ್ಧಿವಂತರು ನೀವು. ಹೋಗಿದ್ರಾ? ಹೋಗಿದ್ವಾ? ಸ್ಟ್ರಾಂಗ್ ಪವರ್ಫುಲ್ ಒಂದು 10 ಓದ್ಕೊಂಡಿರಿ, ಸದ್ಯಕ್ಕೆ ಬಂದಿರ್ಲಿ. KS ಪಾಸ್ ಆದ್ರೆ ಬಂದು ತಿರುಸ್ತೀನಿ ಅಂತ. ಕರೆಕ್ಟಾ? ನೋಡಿ ಮತ್ತೆ ನೆಗಾಡ್ತಾ ಇರ್ತೀನಿ. ಎಷ್ಟು ಸಮ ಆಗುತ್ತಾಗಲ್ವಾ? ನಂಬಿಕೆ ಇರಬೇಕು, ಶ್ರಮನೂ ಇರಬೇಕು. ಕರೆಕ್ಟಾ ಇಲ್ವಾ? ನಮ್ಮ ಶ್ರಮ ಇಲ್ಲಲ್ಲಿ ಏನೂ ಆಗಲ್ಲ. ನಂಬಿಕೆನೂ ಇರಬೇಕು, ಶ್ರಮನೂ ಇರಬೇಕು. ಎರಡೂ ಇತ್ತು ಅಂತ ಕೇಳಿದ್ರೆ ಆಗುತ್ತೆ. ಎರಡೂ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ಈ ನದಿ ದಂಡೆ ಹತ್ರ ಕರ್ನಾಟಕದ ಅತಿ ದೊಡ್ಡ ಒಂದು ದೋಹ ಪ್ರದೇಶ ಕಂಡು. ಯಾವುದು? ರಾಯಚೂರು ದೋಹ. ಕೃಷ್ಣಾ ನದಿ ಮತ್ತೆ ತುಂಗಭದ್ರಾ ನದಿ ಸಂಗಮ ಪ್ರದೇಶ ರಾಯಚೂರು. ಈ ರಾಯಚೂರನ್ನ ದೋಅಬ್ ಅಂತ ಹೇಳಿ ಕರೀತಾರೆ. ಈ ಎರಡೂ ನದಿಗಳ ಸಂಗಮ ಪ್ರದೇಶವನ್ನು ನಾವೇನಂತ ಕರಿತೀವಿ? ದೋ ಹಬ್. ದೋ ಅಂದ್ರೆ ಎರಡು, ಹಬ್ ಅಂದ್ರೆ ಸಮತಟ್ಟವಾಗಿರುವಂತ ನೀರಾವರಿ ಪ್ರದೇಶ. ಇದನ್ನ ಒಟ್ಟಾರೆಯಾಗಿ ಸೇರಿಸಿ ದೋಅಬ್ ಪ್ರದೇಶ ಅಂತ ಕರೀತಾರೆ. ಓಕೆ, ಇದು ಕರ್ನಾಟಕದ ಅತಿ ದೊಡ್ಡ ದೋಹ ಪ್ರದೇಶವಾಗಿದೆ. ಓಕೆ, ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ತುಂಗಭದ್ರಾ ನದಿ. ಇದರ ಮಧ್ಯೆ ಕಂಡುಬರುವಂತಹ ಸಮತಟ್ಟವಾಗಿರುವಂತಹ ನೀರಾವರಿ ಪ್ರದೇಶ ಯಾವುದು ಅಂತ ಹೇಳಿದ್ರೆ ರಾಯಚೂರು. ಹಾಗಾಗಿ ಇದನ್ನ ರಾಯಚೂರು ದೋಪ್ ಅಂತ ಹೇಳ್ತಾರೆ. ಇದಕ್ಕೋಸ್ಕರವಾಗಿ ರಾಯಚೂರನ್ನ ಕರ್ನಾಟಕದ ರೈಸ್ ಬೌಲ್ ಅಂತ ಕರೀತಾರೆ. ಕರ್ನಾಟಕದ ರೈಸ್ ಬೌಲ್ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಭತ್ತದ ಕಣಜ ಯಾವುದು ಅಂತ ಕೇಳಿದ್ರೆ ರಾಯಚೂರು. ಕರೆಕ್ಟಾ ಇಲ್ವೋ? ಇದೇ ಪ್ರದೇಶಕ್ಕೋಸ್ಕರ ನಡೆದಿದ್ದು, ಇದೇ ದೋ ಪ್ರದೇಶಗಳಿಗೋಸ್ಕರ ನಮ್ಮಲ್ಲಿ ನಡೆದಂತ ಕದನಗಳನ್ನ
ಎಂತ ಕರೀತಾರೆ. 350 ವರ್ಷಗಳ ಕಾಲ ಇಲ್ಲಿ ಒಂದು ಕದನಗಳು ನಡ್ಕೊಂಡು ಬರ್ತವೆ ಕಂಟಿನ್ಯೂಸ್ ಆಗಿ. ಬಹುಮನಿ ಸುಲ್ತಾನರು ಮತ್ತೆ ಬಹುಮನಿ ಸುಲ್ತಾನರು ಮತ್ತೆ ವಿಜಯನಗರದ ರಾಜ್ಯಗಳ ಮಧ್ಯೆ ನಡೆದಂತ ಕದನಗಳು. ಇದೇ ಪ್ರದೇಶಕ್ಕೋಸ್ಕರನೇ ನಮ್ಮಲ್ಲಿ ನಡೆದಿದ್ದು ರಕ್ಕಸ ತಂಗಡಗಿ ಅಥವಾ ತಾಳಿಕೋಟೆ ಕದನ. ತಾಳಿಕೋಟೆ ಕೃಷ್ಣಾ ನದಿ ಜಲನಯನ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತದೆ. ತಾಳಿಕೋಟೆ ವಿಜಯಪುರ ಜಿಲ್ಲೆ ಹತ್ರ ಬರ್ತದೆ ತಾಳಿಕೋಟೆ. ಆ ತಾಳಿಕೋಟೆ ಹತ್ರ ನಡೆದಿದೆ ರಕ್ಕಸ ತಂಗಡಗಿ ಕಾಳ. ಏನಾಯ್ತೋ ನನಗೂ ಗೊತ್ತಿಲ್ಲ. ರಾಯಚೂರ್ದು ಏನಾಯ್ತು, ಕೋಟೆ ಐತೆ ಅಷ್ಟೇ. ಆ ಕೋಟೆ ಪೂರ್ತಿ ಈಗ ಇದ್ದೋಗಿತ್ತು. ಆ ಕೋಟೆಗೋಸ್ಕರ ಯುದ್ಧ ಮಾಡೋರಂತೆ 350 ವರ್ಷ. ಎಂತ ತಲೆ ಇರ್ಬೇಕು. ಅದೇ 350 ವರ್ಷದಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಅರ್ಥ ನಾರ್ತ್ ಕರ್ನಾಟಕ ಹುಡ್ಕೊಂಡ್ ಬರ್ಬೋದಾಗಿತ್ತು. ಅದೊಂದು ಕೋಟೆಗೋಸ್ಕರ 350 ವರ್ಷ ಯುದ್ಧ ಮಾಡೋದು. ಆ ಯುದ್ಧಗಳನ್ನ ನಮ್ಮ ಆನ್ಲೈನ್ ಅಲ್ಲಿ ಹೇಳ್ತೇವೆ. ಆನೆ ಬಂತೊಂದ ಆನೆ ಅಂತ ಹೇಳಿ ಸುಮ್ಮನೆ ಡೈಲಾಗ್. ಏನ್ ಬರ್ತಾವಲ್ಲ ಆನೆಗಳು ಬರ್ತವೆ. ಆನೆ ಬಂತೊಂದ ಆನೆ, ಯಾವ ಆನೆ? ಬಿಜಾಪುರದ ಆನೆ. ಇಲ್ಲಿಗೆ ಯಾಕೆ ಬಂತು? ಚಿನ್ನ ಹೊತ್ಕೊಂಡ್ ಬರುತ್ತೆ. ಏನ್ LKG ಮತ್ತೆ ನೀವು ಸಂಗಲ್ಪಲ್ಲ ಕತೆ. ನೀವು ಬೆಂಕಿ ಸಾರ್, ಬಿರುಗಾಳಿ ಸಾರ್, ಏನ ಬೆಂಕಿ ಬಿರುಗಾಳಿಗಳು ಹಾಕ್ತಾರೆ. ಯಾವ ಎಕ್ಸಾಮ್ ಅಲ್ಲಿ ಬಂತಮ್ಮ ಆನೆ ಬಂತೊಂದ ಆನೆ? ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆನೆ ಬಂತೊಂದ ಆನೆ ಬರ್ತಾವ? ಪ್ರದೇಶಗಳು ಹೇಳ್ಬೇಕು ಇವು ಬರ್ತಾವೆ ಎಕ್ಸಾಮ್ ನಲ್ಲಿ. ಇನ್ಯಾವ್ದು ಬರ್ತಾವೆ? ನಾಳೆ ದಿನ ಕೇಳ್ಬೋದು ರಾಯಚೂರು ಗೋವಾ ಪ್ರದೇಶದಲ್ಲಿ ಹರಿಯುವಂತ ನದಿಗಳು ಯಾವುದು? ಸ್ಟೇಟ್ಮೆಂಟ್ ಕೇಳ್ಬೋದು. ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ತುಂಗಾಭದ್ರಾ ನದಿ. ಇದನ್ನ ಚೂರು ಕನ್ಫ್ಯೂಸ್ ಮಾಡ್ದ ಅಂದ್ರೆ ಮುಗೀತು. ಉತ್ತರದಲ್ಲಿ ತುಂಗಾಭದ್ರಾ ನದಿ, ದಕ್ಷಿಣದಲ್ಲಿ ಕೃಷ್ಣಾ ನದಿ, ಮಧ್ಯದಲ್ಲಿ ಇರುವಂತಹ ಪ್ರದೇಶವೇ ರಾಯಚೂರು ಗೋವಾ ಪ್ರದೇಶ. ಮನೆಗೆ ಹೋಗಿ ಅಷ್ಟೇ ನಿಮ್ ಕಥೆ. ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಬಂತು ಯಾವ ಆನೆ ಬರ್ತದೆ, ಯಾವ ಆನೆ ಬಂದು ಸಣ್ಣ ಬರ್ತದೆ KS ಬರ್ಬೇಕಂದ್ರೆ ಅದಕ್ಕೆ ಕೇಳ್ಬೇಕಾದ್ರೆ ಹೇಳೋದು ಕ್ವಶನ್ಸ್ಗಳನ್ನ ನೋಡ್ಕೊಂಡು ಕೇಳ್ಬೇಕು ಆನ್ಲೈನ್ ಅಲ್ಲಿ. PC ಕ್ವಶನ್ ಕೂತ್ಕೊಂಡು ಕೇಳ್ಕೊಂಡ್ಬಿಟ್ಟು KS ಅಂತ ಕೂರೋದಲ್ಲ. ಇವತ್ತೊಬ್ಬನಿಗೆ ಕಮೆಂಟ್ ಮಾಡಿ ಬೈದಿದ್ದೀನಿ ನೋಡಿ ಆನ್ಲೈನ್. ಮಕ್ಳಿನ ಜೀವಮಾನದಲ್ಲೂ ನೀನು ಹಾಕಲ್ಲ ಅವನದು ಮೊಬೈಲ್ಗೆ. ಆ ಲೆವೆಲಿಗೆ ಬೈದಿದ್ದೀನಿ. ಮೊದಲು ನೆಟ್ಟಿಗೆ ಪಾಠ ಕಲ್ತಾದ್ಮೇಲೆ ಬಂದ್ಬಿಟ್ಟು ಪಾಠ ಮಾಡು. ಮರ್ಯಾದೆ ಹಾಗೆ ಮಾಡ್ಬೇಡ ಫ್ಯಾಕಲ್ಟಿಗಳು. ಕಮೆಂಟ್ಸ್ಗಳನ್ನ ತೆಗೆಯೋದಕ್ಕಾಗಲ್ಲ. 3 ಜನ ನೋಡ್ತಾರೆ ಆಮೇಲೆ ಅದನ್ನ ಗುಂಪಿರೋದನ್ನ. ಕಾರವಾಗೆ ಬೈದಿದ್ನಿ. ಅದು ಉತ್ತರ ಕರ್ನಾಟಕ ಸ್ವಲ್ಪ ಡೈಲಾಗ್ ಹಾಕಿ ಬೈದಿದ್ನಿ ಅವನು. ನಿನ್ ಜೀವಮಾನದಲ್ಲಿ ಮೆಸೇಜ್ ಮಾಡಲ್ಲ ಇನ್ನೊಂದು ನನ್ನ ಮೇಲೆ. ಮಾಡಿದ್ರೆ ಕ್ಲೀನ್ ಆಗಿರ್ಬೇಕು. ಸುಮ್ಮನೆ ಒಂದು ಮಾಡೋದಲ್ಲ. ಈಗ ನಾವು ಇಷ್ಟೊಂದು ಹೇಳಿದ್ವಿ ಕ್ವಶನ್ಸ್ ನೋಡಿ ಎಕ್ಸಾಮ್ ಬಂದವು. ಕೃಷ್ಣಾ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ಬರುವಂತ ದೋವ ಪ್ರದೇಶ ಅಂದ್ರೆ ರಾಯಚೂರು. ಪಾಯಿಂಟ್ ನಂಬರ್ 1. ನೆಕ್ಸ್ಟ್, ರಾಯಚೂರು ದೋವ ಪ್ರದೇಶ ಯಾವ 2 ನದಿಗಳ ಮಧ್ಯೆ ಬರುತ್ತೆ? ಉತ್ತರದಲ್ಲಿ ಕೃಷ್ಣಾ, ದಕ್ಷಿಣದಲ್ಲಿ ತುಂಗಾಭದ್ರಾ. ಯಾಕಂದ್ರೆ ದಕ್ಷಿಣದಿಂದ ಹೋಗೋದು ತುಂಗಾಭದ್ರಾ ನದಿ, ಉತ್ತರದಿಂದ ಬರ್ತದೆ ಕೃಷ್ಣಾ ನದಿ. ಓಕೆ, ಈ ರಾಯಚೂರು ದೋವ ಪ್ರದೇಶ ಯಾವ ಭಾಗದಲ್ಲಿ ಬರ್ತದೆ? ಕರ್ನಾಟಕದ ಈಶಾನ್ಯ ಭಾಗದಲ್ಲಿ. ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಇದು? ಭತ್ತಕ್ಕೆ ಇದು ಪ್ರಸಿದ್ಧಿ. ಯಾಕೆ ಇದ್ರಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ ಅಂತ ಹೇಳಿದ್ರೆ 2 ಪ್ರದೇಶಗಳಿಂದ ನೀರು ಸಿಗುತ್ತೆ ಇದಕ್ಕೆ. ಹಾಗಾಗಿ ಸಮತಟ್ಟವಾಗಿರುವಂತಹ ಮೈದಾನ ಪ್ರದೇಶ, ಕಪ್ಪು ಮಣ್ಣುಗಳು ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರವಾಗಿದ್ದೇನೆ ಭತ್ತ ಬೆಳೀತಾರೆ. ಅದನ್ನಾಗಿ ನಿಮ್ಗಿದ್ದೇನೆ ದೋವ ಪ್ರದೇಶ ಅಂತಾರೆ. ಮುಗೀತಾ? ಹಿಂಗೆ ಹೇಳ್ರಿ, ಹಿಂಗ್ ಕಲಿಸ್ತಾರೆ. ಈ ನಾನು, ನರಿ, ಮೊಲ, ಜಿಂಕೆ, ಆನೆ ಬಂತು. ಏನು LKG ಮಕ್ಕಳು ನೀವು ಸಾಂಗ್ ಕೇಳ್ತಾನೆ ಪಾಠ ಕಲೆ. ಈ ಕಾಂಪಿಟೇಟಿವ್ ನಡೆಯಂಗಿಲ್ಲ. ಕಾಂಪಿಟೇಟಿವ್ ಸಂಘಗಳು ಯಾವ ಸಂಘಗಳು ಬರ್ತವೆ ಕಾಂಪಿಟೇಟಿವ್? ಸುಮ್ಮನೆ ಏನೋ ಕೇಳ್ತೀರ ಮತ್ತೆ ಕೂತ್ಕೊಂಡು. ಎಸ್, ಇದಿಷ್ಟು ಇಲ್ಲಿ ಗೊತ್ತಿದ್ರೆ ಸಾಕು. ಮುಂದೆ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಇದು ಕೃಷ್ಣಾ ನದಿಯನ್ನು ಸೇರ್ತದೆ. ಎಸ್, ನೆಕ್ಸ್ಟ್ ತುಂಗಭದ್ರಾ ನದಿಯ ಜಲನಯನ ವ್ಯಾಪ್ತಿ ಪ್ರದೇಶ ಇರುವಂಥದ್ದು. ಓಕೆ, ಆಲ್ರೆಡಿ ಹೇಳಿದೆ. ಹರಿಹರ ದಾವಣಗೆರೆ ಹೇಳಿದೆ ನಾನು. ಹರಿಹರ ದಾವಣಗೆರೆ. ಮುಂದೆ ಚಿತ್ರದುರ್ಗದಿಂದ ಮೂಲಕ ಹೋಗುತ್ತೆ ಇದೆ. ಅದು ಚಿತ್ರದುರ್ಗದಲ್ಲೂ ನದಿ ಅಂತ ಇರುತ್ತೆ ವೇದಾವತಿ ನದಿ ಅಂತೇಳಿ. ಓಕೆ, ತುಮಕೂರು ಕೂಡ ವೇದಾವತಿ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತದೆ. ಮುಂದೆ ಇಲ್ಲಿಂದ ಇದು ರಿಟರ್ನ್ ಕೊಪ್ಪಳ ಹೋಗುತ್ತೆ. ಕೊಪ್ಪಳದಿಂದ ರಾಯಚೂರು. ಯಾಕಂದ್ರೆ ರಾಯಚೂರು ಇದೆ ದೋವ ಪ್ರದೇಶ. ಇಲ್ಲಿ ನೋಡಿ ಕೃಷ್ಣಾ ರಿವರ. ಇದು ಕೃಷ್ಣಾ ರಿವರ ನಾರ್ತಲ್ಲಿ ಬರ್ತಾ ಇದೆಯಾ ಕೃಷ್ಣಾ? ನಾರ್ತಲ್ಲಿ ಕೃಷ್ಣಾ ಇದೆಯಾ ಇಲ್ವೋ? ತೋರಿಸ್ತೀನಿ ಇಲ್ಲಿ. ಕೃಷ್ಣಾ ರಿವರ್ ಡೆಸ್ಟಿನಿ. ಇದು ನಿಮ್ಗೆ ಇಲ್ಲಿ ಬರ್ತಾ ಇರುವಂತ ನದಿ ಯಾವ್ದು ಅಂತ ಹೇಳಿದ್ರೆ, ಓಕೆ, ಯಾವ್ದು ನದಿ ಇದು? ತುಂಗಭದ್ರಾ. ಓಕೆ, ಇದು ವಿಜಯನಗರ, ಬಳ್ಳಾರಿ. ಇದು ಪ್ರದೇಶ ಯಾವುದು? ರಾಯಚೂರು ಪ್ರದೇಶ. ಇಲ್ಲಿಗೆ ಯಾವ ನದಿ ಹೋಗ್ತಾ ಇದೆ? ತುಂಗಭದ್ರಾ ಹೋಗ್ತಾ ಇದೆ. ದಕ್ಷಿಣ. ಉತ್ತರದಲ್ಲಿ ಯಾವ ನದಿ ಬರ್ತಾ ಇದೆ?
ಓದಕ್ ಬರ್ತದೆ ಇಂಗ್ಲಿಷ್ ಇಲ್ಲ. ಕೃಷ್ಣಾ ನದಿ ಬರ್ತಾ ಇದೆ. ಉತ್ತರದಲ್ಲಿ ಕೃಷ್ಣಾ ಬಂತು, ದಕ್ಷಿಣದಲ್ಲಿ ಯಾವ್ದು ಇತ್ತು? ತುಂಗಭದ್ರಾ ನದಿ. ಮಧ್ಯದಲ್ಲಿ ಇರುವಂತ ನೀರಾವರಿ ಪ್ರದೇಶನ ಏನಂತ ಕರಿತಾ ಇದ್ರು ನೀವಿಲ್ಲಿ? ಯಾವುದು? ದೋಬ್ ಪ್ರದೇಶ. ದೋಬ್ ಪ್ರದೇಶ ಅಂತ ಕರಿತಾರೆ. ದೋಬ್ ಪ್ರದೇಶ. ಮುಂದೆ ಬಂದ್ರೆ ಇಲ್ಲಿಂದ ಮುಂದೆ ಹೋಗುತ್ತೆ, ಮತ್ತೆ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಡ್ತದೆ. ಆಂಧ್ರ ಪ್ರದೇಶದಲ್ಲಿ ಬಂದು ಭದ್ರಾ ನದಿ ಶಿವಮೊಗ್ಗದ ಒಂದ್ ಸೈಡ್ ಇಂದ ಬರ್ತದೆ ಭದ್ರಾ, ಮತ್ತೊಂದು ಬದಿಯಿಂದ ತುಂಗಾ ನದಿ ಬರ್ತದೆ. ಎರಡು ನದಿಗಳು ಬಂದು ಎಲ್ಲಿ ಸೇರ್ಕೊತದೆ? ಕೂಡಲಿ ಬಳಿಯಲ್ಲಿ ಬಂದು ಸೇರ್ಕೊತದೆ. ಮುಂದೆ ಯಾವ ನದಿ ಆಗುತ್ತೆ ಇದು? ತುಂಗಭದ್ರಾ. ಸರಿ, ತುಂಗಭದ್ರಾ ಅಣೆಕಟ್ಟು ಬರ್ಕೊಳ್ಳಿ. ಜಾಸ್ತಿ ಜನ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ನೀರಾವರಿ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರದ ಹತ್ರ ಇದನ್ನ ಕಟ್ಟಿದ್ದಾರೆ. ಜಲಾಶಯನ ಪಂಪಾಸಾಗರ ಅಂತಾರೆ. ತಿರುಮಲ ಅಯ್ಯಂಗಾರ್ ನಿರ್ಮಾಪಕರು. ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದ ಜಂಟಿ ಯೋಜನೆ ಅಂತ ಇದನ್ನ ಕರೆಯಲಾಗುತ್ತೆ. ತುಂಗಭದ್ರಾ ನೀರಾವರಿ ಹೇಳ್ಬೇಕಾದ್ರೆ ಮತ್ತೆ ಹೇಳ್ತೀನಿ. ಟಿಬಿ ಡ್ಯಾಮ್. ಟಿಬಿ ಡ್ಯಾಮ್ ಅಂದ್ರೆ ತುಂಗಭದ್ರಾ ಡ್ಯಾಮ್ ಅಂತ ಇದನ್ನ ಟಿಬಿ ಡ್ಯಾಮ್ ಅಂತ ಹೇಳ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಈ ಪ್ರಮುಖವಾದಂತ ಅಣೆಕಟ್ಟು. ಓಕೆ, ಪ್ರೆಸೆಂಟ್ ಈಗಿರೋದು ವಿಜಯನಗರ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬರಲ್ಲ. ಈ ಬುಕ್ಸ್ ಗಳಲ್ಲಿ ಅಪ್ಡೇಟ್ ಮಾಡಿ. ಇನ್ನೂ ಕೂಡ ಬಳ್ಳಾರಿ ಅಂತಾನೆ ಕೊಟ್ಟಿರ್ತಾನಲ್ಲಿ, ಯಾಕಂದ್ರೆ ಬಳ್ಳಾರಿ ಡಿವೈಡ್ ಆಗಿ ವಿಜಯನಗರಕ್ಕೆ ಬರ್ತಾ ಇದ್ದು. ವಿಜಯನಗರದ ಹತ್ರ ಇದನ್ನ ಕಟ್ಟಿದ್ದಾರೆ. ಹೊಸಪೇಟೆ ಮಲ್ಲಾಪುರದ ಹತ್ರ ಇದನ್ನ ಅಲ್ಲಿ ಕಟ್ಟಿದ್ದಾರೆ. ಫಸ್ಟ್ ಬನ್ನಿ, ತುಂಗಭದ್ರಾ ನದಿ ಉಪನದಿಗಳಲ್ಲಿ ಫಸ್ಟ್ ಬರ್ಬೇಕಾದ್ರೆ ತುಂಗಾ ನದಿ ಅಂತೇಳಿ ಬರ್ತದೆ. ತುಂಗಾ ನದಿ ಅಂತೇಳಿ ಬರ್ತದೆ. ಓಕೆ, ತುಂಗಾ ನದಿ, ತುಂಗಾ ನದಿ. ಎಸ್, ವೆರಿ ಇಂಪಾರ್ಟೆಂಟ್ ರಿವರ್ ಈಸ್ ತುಂಗಾ ರಿವರ್. ತುಂಗಾ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟಗಳ ವರಹ ಬೆಟ್ಟಗಳು. ಬಾಬಾ ಬುಡನ್ಗಿರಿ ಬರುವಂತ ವರಹ ಮೂಲದ ವರಹ ಬೆಟ್ಟಗಳ ಅಥವಾ ಗಂಗಾ ಮೂಲ ಎಂಬಲ್ಲಿ ಗಂಗಾ ಮೂಲ ಎಂಬಲ್ಲಿ ಹುಟ್ಟುವಂತ ನದಿ ಯಾವುದು ಅಂತ ಹೇಳಿದ್ರೆ ತುಂಗಾ ನದಿ ಅಂತ ಹೇಳಲಾಗುತ್ತೆ. ತುಂಗಾ ನದಿ ಹುಟ್ಟುತ್ತದೆ, ತುಂಗಾ ನದಿ. ಓಕೆ, ಚಿಕ್ಕಮಗಳೂರು ಜಿಲ್ಲೆ ಮೂಲಕ ಬರ್ತದೆ ಇದು. ಚಿಕ್ಕಮಗಳೂರು ಜಿಲ್ಲೆ ಮೂಲಕ ಬಂದು, ಓಕೆ, ಕಳಸ ತರಲ್ಲ, ಚಿಕ್ಕಮಗಳೂರು ಜಿಲ್ಲೆ ಮೂಲಕ ಬಂದು ಇದು ಅತಿ ಮುಖ್ಯವಾಗಿ ಇದಕ್ಕೆ ಒಂದು ಧಾರ್ಮಿಕ ಸ್ಥಳ ಬರ್ತದೆ, ಶೃಂಗೇರಿ. ತುಂಗಾ ನದಿ ದಂಡೆ ಮೇಲೆ ಕಂಡುಬರುವಂತಹ ಧಾರ್ಮಿಕ ಸ್ಥಳ ಯಾವುದು ಅಂತ ಹೇಳಿದ್ರೆ ಶೃಂಗೇರಿ. ಯಾವ ದೇವಸ್ಥಾನ ಇದೆ ಅಲ್ಲಿ? ಶೃಂಗೇರಿ ಶಾರದಾಂಬೆ ಇದೆ. ಅದು ಶೃಂಗೇರಿ ಶಾರದಾಂಬೆ. ಈ ನದಿ ಹರಿದು ಬರ್ತಾ ಇದೆ ನೋಡಿ, ಇದು ತುಂಗಾ ನದಿ. ಓಕೆ, ಈ ನದಿ ದಂಡೆ ಮೇಲೆ ಇರುವಂತ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಶೃಂಗೇರಿ ಶಾರದಾಂಬೆ ಟೆಂಪಲ್. ನದಿ ದಂಡೆ ಮೇಲೆ ಕಂಡು ಬರುತ್ತೆ ಶೃಂಗೇರಿ ಶಾರದಾಂಬೆ. ಈ ನದಿ ದಂಡೆ ಮೇಲೆ ಕಂಡು ಬರುವಂತದ್ದು ತುಂಗಾ ನದಿ. ಮುಂದೆ ತುಂಗಾ ನದಿ ಶಿವಮೊಗ್ಗವನ್ನ ಪ್ರವೇಶ ಮಾಡುತ್ತೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ಬಳಿಯಲ್ಲಿ ಅದಕ್ಕೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ, ಗಾಜನೂರು ಜಲಾಶಯ ಅಂತ. ಗಾಜನೂರು ಡ್ಯಾಮ್ ತುಂಗಾ ನದಿಗೆ ಕಟ್ಟಿರುವಂತ ಅಣೆಕಟ್ಟು ಯಾವುದು ಅಂತ ಹೇಳಿದ್ರೆ ಗಾಜನೂರು ಜಲಾಶಯ ಅಥವಾ ಗಾಜನೂರು ಡ್ಯಾಮ್ ಅಂತ ಕರೀತಾರೆ. ಈ ಗಾಜನೂರು ಡ್ಯಾಮ್ ಇಂದ ನೀವು ಮುಂದೆ ಬಂದ್ರೆ ನೀವು ಇಲ್ಲೊಂದು ಪಕ್ಷಿಧಾಮ ಸಿಗುತ್ತೆ, ಗುಡವಿ ಪಕ್ಷಿಧಾಮ ಅಂತ ಕರೀತಾರೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ತುಂಗಾ ನದಿ ದಂಡೆ ಮೇಲೆ ಕಂಡು ಬರ್ತದೆ ಗುಡವಿ ಪಕ್ಷಿಧಾಮ ಇಲ್ಲೇ ಇದೆ. ಗುಡವಿ ಪಕ್ಷಿಧಾಮ ಸಿಗುತ್ತೆ. ಮತ್ತೆ ಬಂದು ಇಲ್ಲಿ ಸಕ್ಕರೆ ಬಯಲು. ಏನಿದು ಸಕ್ಕರೆ ಬಯಲು?
ಆನೆ ಶಿಬಿರ, ಸಕ್ಕರೆ ಬೈಲು ಆನೆ ಶಿಬಿರ ಇದೆ. ಸಕ್ಕರೆ ಬೈಲು ಆನೆ ಶಿಬಿರ, ಗುಡವಿ ಪಕ್ಷಿಧಾಮ, ಸಕ್ಕರೆ ಬೈಲು ಆನೆ ಶಿಬಿರ ಯಾವ ನದಿ ದಂಡೆ ಮೇಲಿದೆ? ಯಾವ ನದಿ ದಂಡೆ ಮೇಲಿದೆ? ತುಂಗಾ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಗಾಜನೂರು ಡ್ಯಾಮಿನ ಹಿಂಬದಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಕರ್ನಾಟಕದಲ್ಲಿ ಮಳೆಗಾಲದ ಮೊದಲ ಅವಧಿಯಲ್ಲಿ ತುಂಬುವಂತ ಜೂನ್ ತಿಂಗಳಲ್ಲಿ ಗಾಜನೂರು ಡ್ಯಾಮ್ ಜೂನ್ ತಿಂಗಳ ಮೊದಲ ಅವಧಿಯಲ್ಲಿ ತುಂಬುವಂತ ಒಂದು ಡ್ಯಾಮ್ ಅಂತ ಹೇಳಿ ಗಾಜನೂರು ಡ್ಯಾಮ್ ಅನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ನದಿಗೆ ಕಂಡು ಬರ್ತದೆ ತುಂಗಾ ನದಿ. ನೆಕ್ಸ್ಟ್ ಬರ್ರಿ ಭದ್ರಾ ನದಿ. ಭದ್ರಾ ನದಿ ಸೇಮ್ ಎಲ್ಲ ಹುಟ್ಟತ್ರಿ, ಸೇಮ್ ಅಲ್ಲೇ ಹುಟ್ಟದ ಇದು ನೋಡಿ. ಭದ್ರಾ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟಗಳ ಬಾಬಾ ಬುಡನ್ಗಿರಿ ಬೆಟ್ಟಗಳ ವರಹ ಬೆಟ್ಟಗಳ ಗಂಗಾಮೂಲದಲ್ಲಿ ಇದು ವರಹ ಬೆಟ್ಟಗಳ ಗಂಗಾಮೂಲದಲ್ಲಿ ನದಿ ಬರುತ್ತೆ. ಗಂಗಾಮೂಲದಲ್ಲಿ ನದಿ ಇದೆ. ಮುಂದೆ ಇದು ಕುದುರೆಮುಖ ಶ್ರೇಣಿಯ ಮೂಲಕ, ಕುದುರೆಮುಖ ಪರ್ವತ ಶ್ರೇಣಿಗಳ ಮೂಲಕವಾಗಿ ಹರಿಯುವಂತ ನದಿ ಅಂತೇಳಿ ಭದ್ರಾ ನದಿಯನ್ನು ಕರೆಯಲಾಗುತ್ತೆ. ಭದ್ರಾ ನದಿಯನ್ನ ಕರೆಯಲಾಗುತ್ತೆ ಭದ್ರಾ ನದಿ. ಓಕೆ, ಇದೇ ಭದ್ರಾ ನದಿ ದಂಡೆ ಮೇಲೆ ಕಂಡು ಬರ್ತದೆ ಬಾಳೆಹೊನ್ನೂರು ಸಿಟಿ. ಬಾಳೆಹೊನ್ನೂರು ವೆರಿ ಇಂಪಾರ್ಟೆಂಟ್, ಮುಂದೆ ಬರುತ್ತೆ ಬಾಳೆಹೊನ್ನೂರು. ಕರ್ನಾಟಕದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಇದೆ. ಅದೇ ಬಾಳೆಹೊನ್ನೂರು ಯಾವ ನದಿ ದಂಡೆ ಮೇಲೆ ಕಂಡು ಬರ್ತದೆ? ಭದ್ರಾ ನದಿ ದಂಡೆ ಮೇಲೆ ಕಂಡು ಬರ್ತದೆ. ಬಾಳೆಹೊನ್ನೂರು ಕಳಸ, ಬಾಳೆಹೊನ್ನೂರು ಕಳಸ. ಕಳಸ ಆದ್ಮೇಲೆ ಮತ್ತೊಂದು ಪ್ಲೇಸ್ ಬರ್ತದೆ ಹೊರನಾಡು. ಹೋಗಿದ್ರಾ ಹೊರನಾಡು ಅನ್ನಪೂರ್ಣೇಶ್ವರಿ ಯಾವ ನದಿ ದಂಡೆ ಮೇಲೆ ಬರ್ತದೆ? ಭದ್ರಾ ನದಿ ದಂಡೆ ಮೇಲೆ ಬರ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿ ಧಾರ್ಮಿಕ ಸ್ಥಳ. ಹೊರನಾಡು ಅನ್ನಪೂರ್ಣೇಶ್ವರಿ ಧಾರ್ಮಿಕ ಸ್ಥಳ ಹೊರನಾಡು ಅನ್ನಪೂರ್ಣೇಶ್ವರಿ ನದಿ ದಂಡೆ ಮೇಲೆ ಕಂಡುಬರುವಂತ ಒಂದು ಧಾರ್ಮಿಕ ಸ್ಥಳ ಅಂತ ಕರೆಯಲಾಗುತ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ಈ ನದಿ ದಂಡೆ ಮೇಲೆ ಕಂಡುಬರುವಂತ ಒಂದು ಧಾರ್ಮಿಕ ಸ್ಥಳವಾಗಿದೆ. ಓಕೆ, ಭದ್ರಾ ನ್ಯಾಷನಲ್ ಪಾರ್ಕ್ ಮೂಲಕ ಇದು ಬರ್ತದೆ. ಭದ್ರಾ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತ ನದಿ ಅಂತ ಕರೀತಾರೆ. ಓಕೆ, ಮುಂದೆ ಈ ನದಿ ಬಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕೂಡಲಿಬಲಿಯಲ್ಲಿ ತುಂಗಭದ್ರಾ ನದಿ ಸೇರುತ್ತೆ. ಕೂಡಲಿಬಲಿಯಲ್ಲಿ ಬಂದಿದ್ದು ತುಂಗಭದ್ರಾ ನದಿಯನ್ನು ಸೇರುತ್ತೆ. ಈ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಮಧ್ಯ ಕರ್ನಾಟಕ ಭಾಗದ ಜೀವನದಿ ಅಥವಾ ಜೀವನಾಡಿ ಅಂತಾನೆ ಇದನ್ನ ಕರೆಯಲ್ಪಡ್ತದೆ. ಈ ಅಣೆಕಟ್ಟನ್ನ ಭದ್ರಾ ಅಣೆಕಟ್ಟು, ನಾವು ಇದನ್ನ ತರೀಕೆರೆ ಡ್ಯಾಮ್ ಅಂತ ಕರೆಯಲಾಗುತ್ತೆ. ತರೀಕೆರೆ ಡ್ಯಾಮ್ ಅಂತ ಕರೀತಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಇದಕ್ಕೆ ಕಟ್ಟಿರುವಂತ ಡ್ಯಾಮ್. ಹಾಗಾಗಿ ಇದನ್ನ ತರೀಕೆರೆ ಡ್ಯಾಮ್ ಅಥವಾ ಭದ್ರಾ ಡ್ಯಾಮ್ ಅಂತ, ತರೀಕೆರೆ ಡ್ಯಾಮ್ ಅಥವಾ ಇದನ್ನ ಭದ್ರಾ ಡ್ಯಾಮ್ ಅಂತ ಕರೆಯಲಾಗುತ್ತೆ. ಇದೇ ಡ್ಯಾಮ್ ತರೀಕೆರೆ ಇಷ್ಟು ಇದಕ್ಕೆ ಗೊತ್ತಿರಬೇಕಾಗುತ್ತೆ. ಭದ್ರಾ ನದಿಗೆ ಗೊತ್ತಾಗಿದೆಯಾ? ಭದ್ರಾ ನದಿ ಇಷ್ಟು ಇದಕ್ಕೆ ಇನ್ಫಾರ್ಮೇಶನ್. ಮೈನ್ ಅಂದ್ರೆ ನಿಮ್ಗೆ ಬಾಳೆಹೊನ್ನೂರು ಸುತ್ತಿ ಒಂದು ಗೊತ್ತಿರಬೇಕು. ಓಕೆ, ಹೊರನಾಡು ಗೊತ್ತಿರಬೇಕು, ಕಳಸ ಗೊತ್ತಿರಬೇಕು, ಭದ್ರಾ ನ್ಯಾಷನಲ್ ಪಾರ್ಕ್ ಗೊತ್ತಿರ್ಬೇಕಾಗುತ್ತೆ. ಭದ್ರಾ ರಿವರ್. ನೆಕ್ಸ್ಟ್ ಒಂದು ಗೊತ್ತಿ ಹೇಳ್ರಿ, ಇದು ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಇತ್ತೀಚೆಗೆ ನ್ಯೂಸ್ ನಲ್ಲಿ ತುಂಬಾ ಇಶ್ಯೂ ಬಂದಿತ್ತು ಅನ್ಸುತ್ತಲ್ಲ. ಸಿದ್ದರಾಮಯ್ಯ ನೇರವಾಗಿನೇ ಬೈದ್ರು ಅನ್ಸುತ್ತಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿಯನ್ನು ಅನೌನ್ಸ್ಮೆಂಟ್ ಮಾಡಿದ್ರಿ, 1 ರೂಪಾಯಿ ದುಡ್ಡನ್ನ ಕೊಟ್ಟಿಲ್ಲಲ್ಲ ತಾಯಿ ನೀನು. ಯಾಕೆ ತಾಯಿ ನೀನು ಕರ್ನಾಟಕದ ಮೇಲೆ ಇಟ್ಕೊಂಡು ಕೋಪ? ಹೊಸ ಡೈಲಾಗು ಕೇಳಿದ್ರಾ ಇಲ್ವೋ? ಯಾವ ಪ್ರಾಜೆಕ್ಟಿಗೆ? ಇದೇ ಭದ್ರಾ ಅಪ್ಪರ್ ಪ್ರಾಜೆಕ್ಟಿಗೆ, ಭದ್ರಾ ಮೇಲ್ದಂಡೆ ಯೋಜನೆ. ಏನಿದು ಭದ್ರಾ ಮೇಲ್ದಂಡೆ ಯೋಜನೆ?
ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಅಂತಾರೆ, ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಕರೀತಾರೆ. ಅಥವಾ ಮೈನ್ಸ್ ಅಲ್ಲಿ ಬೇಕಾದ್ರೂ ಇದನ್ನ ಕೊಡ್ಬೋದು. ಕರ್ನಾಟಕದ ನೀರಾವರಿ ಯೋಜನೆಗಳ ಸಮಸ್ಯೆಗಳನ್ನ ಕುರಿತು ಬರೆಯಿರಿ ಅಂತ ಇದೆ. ಹಾಗೆ ಇದನ್ನು ಸೇರಿಸಿ ಬರೀಬೇಕಾಗುತ್ತೆ ನಿಮ್ಮಲ್ಲಿ. ಓಕೆ, ಏನ್ರಿ ಇದು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಅಂದ್ರೆ ಏನ್ ಗೊತ್ತಿದೆ ಇದಕ್ಕೆ? ಇದು ಮಧ್ಯ ಕರ್ನಾಟಕ ಭಾಗಕ್ಕೆ ತರ್ತಾ ಇರುವಂತ ಅತಿ ದೊಡ್ಡ ನೀರಾವರಿ ಯೋಜನೆ. ಮಧ್ಯ ಕರ್ನಾಟಕ ಭಾಗದ ಅತಿ ದೊಡ್ಡ ನೀರಾವರಿ ಯೋಜನೆ. ಮಧ್ಯ ಕರ್ನಾಟಕ ಭಾಗ ಅಂದ್ರೆ ಚಿಕ್ಕಮಂಗ್ಳೂರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಜಿಲ್ಲೆಗಳಿಗೆ ಇದು ಬರ್ತಾ ಇರುವಂತ ಒಂದು ಪ್ರಮುಖ ನೀರಾವರಿ ಯೋಜನೆ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ. ಓಕೆ, ಮಧ್ಯ ಕರ್ನಾಟಕ ಭಾಗಗಳಿಗೆ ಬರ್ತಾ ಇರುವಂತ ಒಂದು ಯೋಜನೆ ಇದು. ಮಧ್ಯ ಕರ್ನಾಟಕ ಭಾಗಗಳಿಗೆ ಇರುವಂತ ಪ್ರಮುಖ ಒಂದು ಲಿಫ್ಟ್ ನೀರಾವರಿ ಯೋಜನೆ. ಲಿಫ್ಟ್ ನೀರಾವರಿ ಯೋಜನೆ ಅಂತ ಹೇಳ್ತಾರೆ. ಈ ಯೋಜನೆಯನ್ನ 2021ರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಾನ್ಯತಾ ಸ್ಥಾನಮಾನ. ಕರ್ನಾಟಕದ ನೀರಾವರಿಗಳಲ್ಲಿ ರಾಷ್ಟ್ರೀಯ ಮಾನ್ಯತೆಯನ್ನ ಪಡೆದಂತ ಮೊದಲ ನೀರಾವರಿಯನ್ನು ಇದೆ. ರಾಷ್ಟ್ರೀಯ ಮಾನ್ಯತೆಯ ಸ್ಥಾನಮಾನವನ್ನು ಪಡೆದಿರುವಂತ ಒಂದು ನೀರಾವರಿ ಯೋಜನೆ ಆಗುತ್ತದೆ ನಮ್ಮ ರಾಜ್ಯದ್ದು. ಅದೇ ಭದ್ರಾ ಮೇಲ್ದಂಡೆ ಯೋಜನೆ. ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ರಾಷ್ಟ್ರೀಯ ನೀರಾವರಿ ಸ್ಥಾನಮಾನವನ್ನು ಕೊಡಲಾಗಿದೆ. ರಾಷ್ಟ್ರೀಯ ಮಾನ್ಯತೆಯನ್ನ ಈ ಪ್ರಾಜೆಕ್ಟಿಗೆ ನಮಗೆ ಕೊಟ್ಟಿದ್ದಾರೆ. ಇದು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಸೆಂಟ್ರಲ್ ಕರ್ನಾಟಕ ಭಾಗಕ್ಕೆ. ಓಕೆ, ಈ ಪ್ರಾಜೆಕ್ಟ್ ನಾವು ತರ್ತಾ ಇರುವಂತದ್ದು ಏನಂತಂದ್ರೆ ತುಂಗಾ ಡ್ಯಾಮ್, ಗಾಜನೂರು ಡ್ಯಾಮ್ ಹೇಳಿದ್ರಾ? ಗಾಜನೂರು. ನೆಕ್ಸ್ಟ್ ಭದ್ರಾ ಬರ್ತದೆ ಲಕ್ಕವಳ್ಳಿ ಡ್ಯಾಮ್. ತುಂಗಾ ಡ್ಯಾಮ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಜೂನ್ ತಿಂಗಳ ಮೊದಲ ವಾರದಲ್ಲಿ ಇದರಲ್ಲಿ ನಂತರದಲ್ಲಿ ನಮ್ಮಲ್ಲಿ ಮಳೆ ಬರೋ ನೀರೆಲ್ಲ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರವಾಗಿ ಮೊದಲ ಹಂತದಲ್ಲಿ ತುಂಗಾ ಡ್ಯಾಮ್ ಇಂದ 17 TMC ನೀರನ್ನು ತುಂಗಾ ಡ್ಯಾಮ್ ಇಂದ 17 TMC ನೀರನ್ನ ಎಲ್ಲಿ ಕಳಿಸ್ಕೊಡ್ಬೇಕು? ಭದ್ರಾ ಡ್ಯಾಮ್ಗೆ, ತರೀಕೆರೆ ಡ್ಯಾಮ್ಗೆ 17 TMC ನೀರು. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಭದ್ರಾ ಡ್ಯಾಮ್ ಇಂದ ಎಷ್ಟು ನೀರನ್ನು ತೆಗಿಬೇಕು? 29 TMC ನೀರನ್ನು ತೆಗಿಬೇಕು. ಈ 17 TMC ಪ್ಲಸ್ ಇದನ್ನ ಸೇರಿಸ್ಕೊಂಡು ಟೋಟಲ್ ಆಗಿ 29 TMC. ಈ 29 TMC ನೀರನ್ನ ಭದ್ರಾ ಅಣೆಕಟ್ಟಿನ ಮೂಲಕ, ತರೀಕೆರೆಯ ಮೂಲಕ ನೀವು ಕಾಲುವೆಗಳನ್ನ ಕೊಡ್ಬೇಕು. ತರೀಕೆರೆ, ಅಜ್ಜಂಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಮೂಲಕವಾಗಿ ನೀವು ಬಳ್ಳಾರಿ, ಚಿತ್ರದುರ್ಗ ಮೂಲಕವಾಗಿ ತುಮಕೂರು ಜಿಲ್ಲೆಗಳಿಗೆ ನೀವು ನೀರನ್ನು, ಕಾಲುವೆಗಳನ್ನ ಕೊಡ್ಬೇಕು. ಆ ಕಾಲುವೆಗಳಿಗೆ ನೀವೇನ್ ಕೊಡ್ಬೇಕು? ನೀರನ್ನ ಕೊಡ್ಬೇಕು. ಇದನ್ನ ನಾವು ಕರೆಯುವಂಥದ್ದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಯಾಕಂದ್ರೆ ಮಧ್ಯ ಕರ್ನಾಟಕ ಭಾಗಕ್ಕೆ ನಮ್ಮಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಬರಪೀಡಿತವಾಗಿರುವಂತ ಒಂದು ಪ್ರದೇಶ, ಬರಪೀಡಿತದಲ್ಲಿ ಬರುವಂತ ಪ್ರದೇಶ. ಯಾಕಂದ್ರೆ ತುಂಗಭದ್ರಾ ನೀರು ಪೂರ್ತಿ ನಮ್ಮಲ್ಲಿ ತುಂಗಭದ್ರಾ ನದಿಯಾಗಿ ಹರಿದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ್ಬಿಡುತ್ತೆ. ಆದ್ರೆ ಮಧ್ಯ ಕರ್ನಾಟಕದಲ್ಲಿ ಬರುವಂತ ಈ ಜಿಲ್ಲೆಗಳಿಗೆ ನೀರು, ಅದಕ್ಕೋಸ್ಕರವಾಗಿ ತುಂಗಾ ನದಿ ನೀರಿಂದ ಮತ್ತು ಭದ್ರಾ ನದಿ ನೀರಿಂದ 29 TMC ನೀರನ್ನು ನೀವು ಇಲ್ಲಿ ಸಂಗ್ರಹಣೆ ಮಾಡಬೇಕು. ಅಜ್ಜಂಪುರದಲ್ಲಿ ಇದಕ್ಕೆ ನೀವು ಅಜ್ಜಂಪುರದಲ್ಲಿ ಏನ್ ಮಾಡ್ಬೇಕು? ಕಾಲುವೆಗಳನ್ನ ತೋಡ್ಬೇಕಾಗುತ್ತೆ. ಕಾಲುವೆಗಳನ್ನ ತೋಡಿ ನೀವು ಎಲ್ಲಿವರೆಗೆ ತರಬೇಕಂದ್ರೆ ಈ ಕಾಲುವೆಗಳನ್ನ ಬರಪೀಡಿತ ಜಿಲ್ಲೆಗಳಾಗಿರುವಂತ ಚಿಕ್ಕಮಗಳೂರು ಜಿಲ್ಲೆಗೆ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಜಿಲ್ಲೆಗಳಿಗೆ ನೀವು ಈ ಪ್ರದೇಶದಲ್ಲಿ ಬರುವಂತಹ ಈ ಪ್ರದೇಶಗಳಿಗೆ ನೀವು ಇರಿಗೇಷನ್ ವಾಟರ್ ಸಪ್ಲೈನ ಕೊಡಬೇಕು. ನೀರಾವರಿಯನ್ನ ಇಲ್ಲಿ ಕಲ್ಪಿಸಿಕೊಡ್ಬೇಕು. ಸೂಕ್ಷ್ಮ ನೀರಾವರಿ ಯೋಜನೆಗಳಿಗೆ ನೀವು ಇಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ನೀರನ್ನ ಬಳಕೆ ಮಾಡ್ಕೋಬೇಕು. ಅದರ ಜೊತೆಗೆ ಇದನ್ನ ಆ ಪ್ರದೇಶದಲ್ಲಿ ಬರುವಂತ 2,25,515 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸಬೇಕು. ಇದನ್ನ ನಾವು ಕರೆಯುವಂಥದ್ದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತೇಳಿ. ಇದಕ್ಕೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಮಾನ್ಯತಾ ಸ್ಥಾನಮಾನವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅವರು ಕೂಡ ಇದನ್ನ ಬಜೆಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 24,000 ಕೋಟಿ ಈ ಬಜೆಟ್ಗೆ ಬೇಕಾಗಿ, ಈ ಪ್ರಾಜೆಕ್ಟಿಗೆ ಬೇಕಾಗಿರುವಂತಹ 24,000 ಜನ ಸ್ಯಾಂಕ್ಷನ್.
ಕಾಲುವೆ ತೋಡೋದೇನು ಸ್ವಲ್ಪ ಸಣ್ಣ ಪುಟ್ಟ ಕಾಲುವೆಗಳು ತೋಡಲ್ಲ. ಇದಕ್ಕೆ ಒಂದೊಂದು ಕಾಲುವೆ ತೋಡ್ಬೇಕಂದ್ರೆ ಒಂದೊಂದು ಎಕರೆ ಜಮೀನ್ ಬೇಕು. ಅಷ್ಟು ಉದ್ದದ ಕಾಲುವೆಗಳನ್ನ ಕಾಲುವೆಗಳನ್ನ ನಿಮ್ ಜಮೀನ್ಗಳ ಮೇಲೆನೆ ನಿಮ್ ಜಮೀನ್ಗಳಿಗೆ ನೀರಾವರಿ ಕೂಡ ಆಗುತ್ತೆ. 29 TMC ನೀರನ್ನ ಕಾಲುವೆಗಳ ಮೂಲಕ ಖರ್ಚಾಗಬೇಕಾಗಿರೋದು 24,000 ಕೋಟಿ ಪ್ರಾಜೆಕ್ಟ್. ಅದಕ್ಕೆ ನಮ್ಮಲ್ಲಿ ಕೇಂದ್ರ ಸರ್ಕಾರ ಸದ್ಯಕ್ಕೆ ಇದನ್ನ ಮೊದಲ ಹಂತದಲ್ಲಿ 5,000 ರೂಪಾಯಿ ಕೋಟಿಯನ್ನ ನಮ್ಮಲ್ಲಿ 2021-22ನೇ ಸಾಲಿನ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಆದ್ರೆ ಈ ಅಮೌಂಟ್ ನಮ್ಮಲ್ಲಿ ಕೊಡಲೇ ಇಲ್ಲ. ಅವ್ರಿಗೆ ಲೆಕ್ಕ ಕೊಡ್ರಿ, ನಿರ್ಮಲಾ ಸೀತಾರಾಮನ್ ಲೆಕ್ಕ ಕೊಡ್ರಿ. ಇವರು ದುಡ್ಡು ಕೊಟ್ಟಿಲ್ಲ ಅಂತ ಇವ್ರು ಕೇಳ್ತಾರೆ. ಇಸ್ಕೊಡ್ಬೇಕಾಗಿರೋರು ಯಾರು? ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್. ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ಅವರು ಲೆಕ್ಕ ಕೊಡ್ತಾರೆ. ಯಾಕೆ? ಅವ್ರದೇ ಪಾರ್ಟಿ ಅಲ್ಲ, ಲೆಕ್ಕ ಎಲ್ಲಿ ಕೊಡ್ಬೇಕು? ಯಾಕಂದ್ರೆ ಇದೇ ದುಡ್ಡನ್ನ ಕೇಳಕ್ ಯಡಿಯೂರಪ್ಪನವ್ರು ಹೋಗಿ ಈ ಪ್ರಾಜೆಕ್ಟಿಗೆ ಬಂದಿರೋ ದುಡ್ಡನ್ನ ನಮಗೆ ಕೊಡಿ ಅಂತ ಹೇಳಿ ಪೇಪರ್ಗಳಿಗೆ ಅಷ್ಟೇ ಸೀಮಿತ ಆಗ್ಬಾರ್ದು. ನಮ್ಮಲ್ಲಿ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ. ನಮ್ ದುಡ್ಡು, ನಮ್ಮ ಬೆವರ ಹನಿಯ ಶ್ರಮದ ದುಡ್ಡು ಕಟ್ಟುವಂಥದ್ದು. ನಾವು ಸುಮ್ಮನೆ ಕಟ್ಟಲ್ಲ ಕೇಂದ್ರ ಟ್ಯಾಕ್ಸ್. ನಾವು ಪ್ರತಿ ಬಾರಿನೂ 4 ಲಕ್ಷ ಕೋಟಿ ಕಟ್ತೀವಿ GST ಅನ್ನ. ಯಾರಪ್ಪನ ಮನೆ ದುಡ್ಡಿದು? ಯಾರ್ದು? ನಾವು ಕಟ್ಟೋ ದುಡ್ಡಿದು. ಎಜುಕೇಶನ್ ಮೇಲೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ವಿ. 18% GST ಕಟ್ತಾ ಇದ್ವಿ ಅಂದ್ರೆ ಎಜುಕೇಶನ್ ಮೇಲೆ. ನೀವು ಕಟ್ಟುವಂತ ಫೀಸ್ ನಲ್ಲಿ 18% GST ನಾವು ಸರ್ಕಾರಕ್ಕೆ ಕಟ್ಟಬೇಕು. ಕಾಲೇಜ್ಗಳು, ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ ಸೇರಿ ಕಟ್ಟಬೇಕು 18% GST. ನೀವು ಬರೆಯುವಂತ ಪೆನ್ಗಳ ಮೇಲೂ GST ಹಾಕಿದ್ದಾರೆ. ಪೆನ್ಗಳ ಮೇಲೆ, ಪೆನ್ಸಿಲ್ಗಳ ಮೇಲೆ ಕೂಡ GST ಹಾಕಿದ್ದಾರೆ. ಅಂತ ಕಾಲದಲ್ಲಿ ಬ್ರಿಟಿಷ್ ಹಾಕಿತ್ತಿಲ್ಲಲ್ಲೋ GST ಎಜುಕೇಶನ್ ಮೇಲೆ ಬ್ರಿಟಿಷ್ ನಮ್ಮಲ್ಲಿ ಟ್ಯಾಕ್ಸ್ ಹಾಕಿತ್ತಿಲ್ಲ. ಇವ್ರು ಆಗ್ತಾ ಇದ್ದಾರೆ ನೋಡಿ. ಕುಡಿಯೋ ಹಾಲು, ನೀರು, ಗಂಗಾಜಲ, ಮೊಸರು, ಮಜ್ಜಿಗೆ ಅದನ್ನು ಬಿಟ್ಟಿಲ್ಲ GST. ಎಲ್ಲದಕ್ಕೂ GST ಎಲ್ಲದಕ್ಕೂ ಕಟ್ತಾ ಇತ್ತು. ಅಂತೂ ನಮ್ಮನ್ನ ಏನಂತಾರೆ, ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತಾರೆ. ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದಂದ್ರೆ ಇಂಡಿಯನ್ಸ್ಗಳು. ಗೊತ್ತೇ ನಿಮ್ಗೆ? 20 ಲಕ್ಷ ಕೋಟಿ ಟ್ಯಾಕ್ಸ್ ಅನ್ನ ಕಟ್ತೀವಿ ಸೆಂಟ್ರಲ್ ಗೌರ್ಮೆಂಟ್. ನಾವು 20 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ಟೋದು GST ಟೋಟಲ್ ಎಲ್ಲಾ ರಾಜ್ಯಗಳಿಗೆ ಹೋಗೋದು. ಏನ್ ಮಾಡ್ತಾರೆ? ಮತ್ತೆ 1,000 ಕೋಟಿ ಸಾಲ ಮಾಡ್ತಾರೆ. ಯಾರಿಗೆ ಕೊಡ್ತಾರೆ? ಇಲ್ಲ ಹೆಣ್ಮಕ್ಳಿಗೆ ಅದು ಕೊಟ್ರೆ 2,000 ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಸೆಂಟ್ರಲ್ ಇಂದ ಏನ್ ಕೊಡ್ತಾರೆ? ರೈತರಿಗೆ ಒಂದು 2,000 ರೂಪಾಯಿ ಕೊಟ್ಕೊಡ್ತಾರೆ ಒಂದೊಂದು ಕಡೆ. ಎಲ್ಲದು ಎಲ್ಲಿಗೆ ಸ್ಟಾರ್ಟ್ ಆಗ್ತದೆ? ಒಂದು ನೀರಾವರಿ ಪ್ರಾಜೆಕ್ಟ್ಗಳಿಗೆ ನಮಗೆ ದುಡ್ಡು ಬರ್ತಾ ಇಲ್ಲ. ಕರ್ನಾಟಕದ ಪ್ರತಿಯೊಂದು ನೀರಾವರಿ ಪ್ರಾಜೆಕ್ಟ್ಗಳಿಗೂ ಕೇಂದ್ರ ಸರ್ಕಾರದ ದುಡ್ಡಿಗೆ ಶೂನ್ಯ. ಆಲಮಟ್ಟಿಗೆ ದುಡ್ಡು ಕೊಟ್ಟಾರ ಅಂತ ಕೇಳ್ರಿ, ತುಂಗಭದ್ರಾಗ ದುಡ್ಡು ಕೊಟ್ಟಾರ ಅಂತ ಕೇಳ್ರಿ, ಬಸವ ಡ್ಯಾಮ್ಗಳಿಗೆ ದುಡ್ಡು ಕೊಟ್ಟಾರ ಅಂತ ಕೇಳ್ರಿ, KRS ಕಾವೇರಿಗಂತೂ 1 ರೂಪಾಯಿ ಕೇಂದ್ರ ಸರ್ಕಾರ ದುಡ್ಡು ಬಂದಿಲ್ಲ. ಎಲ್ಲ ನಮ್ಮ ರಾಜ್ಯದ ರೈತರ ದುಡ್ಡು. ಬೇರೆ ಬೇರೆ ರಾಜ್ಯಗಳಿಗೆ ನೀರಾವರಿಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಬೆಟ್ವಾ ಕೇನ್ಸ್ ಲಿಂಕ್ ಪ್ರಾಜೆಕ್ಟ್ ಸೇಮ್ ಇದೇ ರೀತಿ ಇದೆ. ಬೆಟ್ವಾ ಕೇನ್ಸ್ ಲಿಂಕ್ ಪ್ರಾಜೆಕ್ಟ್ ಅದಕ್ಕೆ 34,000 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ದುಡ್ಡು. ಯಾರು ಕೊಟ್ಟಿದ್ದು? ಉತ್ತರ ಭಾಗಕ್ಕೆ ಮಾತ್ರ ನೀವು ದುಡ್ಡು ಕೊಡ್ತಾರೆ, ದಕ್ಷಿಣ ಭಾಗಕ್ಕೆ ಬಂದ್ರೆ ದುಡ್ಡು ಕೊಡಲ್ಲ ನೀರಾವರಿ ಯೋಜನೆ. ಯಾಕೆ? ಮತ್ತೆ ಕರ್ನಾಟಕ ಬರಪೀಡಿತ ಪ್ರದೇಶ ಆಗ್ತದೆ, ಶ್ರೀಮಂತ ಪ್ರದೇಶ. ಏನಾಗ್ಬೇಕು? ನಮ್ಮಲ್ಲಿ IT-BT ಏನಾದ್ರು ಇರ್ತಾ ಇದ್ದಿಲ್ಲ ಅಂತ ಕೇಳಿದ್ರೆ ಕರ್ನಾಟಕದ ಪರಿಸ್ಥಿತಿ ರಾಜಸ್ಥಾನ್ಗಿಂತನೂ ಕೆಡ್ತಿರ್ತಾ ಇತ್ತು. ಅದಕ್ಕಿಂತ ಕೆಡ್ತಿರ್ತಾ ಇತ್ತು. ಅಲ್ಲೊಂದಿಷ್ಟು ಮೈನಿಂಗ್ ಆದ್ರೂ ಇದೆ, ನಮ್ಮಲ್ಲಿ ಅದು ಇಲ್ಲ. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಬಿಟ್ರೆ ಮೈನಿಂಗ್ ಇನ್ನೆಲ್ಲಪ್ಪ ಮಾಡ್ತಾರೆ? ದೊಡ್ಡದಾಗಿ ಮೈನಿಂಗ್ ಎಲ್ಲಿ ಮಾಡ್ತಾರೆ? ನಮ್ಮಲ್ಲಿ ಎಲ್ಲೂ ಕೂಡ ಮಾಡಲ್ಲ. ಇಷ್ಟು ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಕೂಡ ಇದೆ. ಒಳ್ಳೆ ಒಂದು ನೀರಾವರಿ ಪ್ರಾಜೆಕ್ಟ್ ಇದೇನಾದ್ರೂ ಕೊಟ್ರೆ ಆ ಭಾಗಕ್ಕೆ ನೀರಾಗುತ್ತೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳಿದೆ. ಸೆಕೆಂಡ್ ಹೈಯೆಸ್ಟ್ ನಮ್ಮ ಅಗ್ರಿಕಲ್ಚರ್ನ ಮಾಡ್ತಾ ಈ ಜಿಲ್ಲೆಗಳನ್ನ. 2ನೇ ಅತಿ ಹೆಚ್ಚು ಅಗ್ರಿಕಲ್ಚರ್ನ ಮಾಡುವಂತ ಜಿಲ್ಲೆಗಳಿದೆ. ಹೈಯೆಸ್ಟ್ ಈರುಳ್ಳಿಯನ್ನ ಬೆಳೀತಾರೆ, ಶೇಂಗಾವನ್ನ ಬೆಳೀತಾರೆ, ತಂಬಾಕುವನ್ನ ಬೆಳೀತಾರೆ. ಈ ಭಾಗದಲ್ಲಿ ಹೊಗೆ ಸೊಪ್ಪನ್ನ ಜಾಸ್ತಿ ಬೆಳೀತಾರೆ. ಅದರಲ್ಲೂ ಕೂಡ ನಮ್ಮಲ್ಲಿ ಇಂಡಸ್ಟ್ರಿಯಲ್ಗಳು ಜಾಸ್ತಿ ಇದೆ. ಇಲ್ಲಿ ದಾವಣಗೆರೆ ಜಿಲ್ಲೆ ಕಾಟನ್ ಸಿಲ್ಕ್ ಜಾಸ್ತಿ. ನಮ್ಮಲ್ಲಿ ಕಾಟನ್ ಸಿಲ್ಕ್ ಉದ್ಯಮನೇ ಜಾಸ್ತಿ ಇರೋದು ದಾವಣಗೆರೆ ಜಿಲ್ಲೆಯಲ್ಲಿ. ಆ ಪ್ರದೇಶಗಳಿಗೆ ನೀರು ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗಲ್ವಾ? ಆಗುತ್ತಾ ಇಲ್ವಾ? ಸುಮ್ಮನೆ ವೇಸ್ಟ್ ಹೋಗ್ತಾ ಇದೆ. ನಮ್ಮ ಸಮುದ್ರಕ್ಕೆ ಹೋಗ್ತಾ ಇರುವಂತ ನೀರುಗಳನ್ನ ಪೋಲಾಗ್ತಾ ಇದೆ. ಅದನ್ನ ಉಳಿಸಿ ಅದನ್ನ ಕುಡಿ ಅಂತ ಇರೋದು. ಅದು ಕೂಡ ನಮ್ ಕೈಲಿ ಕೊಡಕ್ಕಾಗ್ತದೆ. ಅಂತೂ ದೊಡ್ಡದಾಗಿ ನಾವು ಮಾತಾಡ್ತೀವಿ. ಇದು ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳಲ್ಲಿ
ಇದು ಕೂಡ ಒಂದು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಭದ್ರಾ ಅಪ್ಪರ್ ಪ್ರಾಜೆಕ್ಟ್. ನೆಕ್ಸ್ಟ್ ವೇದಾವತಿ ನದಿ ಅಂತ ಹೇಳಿ ಕರೀತಾರೆ. ವೇದಾವತಿ ನದಿ ಮುಂದೆ ಇರಬೇಕೇನೋ ಇದು. ಕೆಳಗೆ ಇದೆ ಗೊತ್ತು. ನೆಕ್ಸ್ಟ್ ಬರ್ರಿ, ಕುಮದ್ವತಿ ನದಿ. ಕುಮದ್ವತಿ ನದಿ ಇದೆ ಗೊತ್ತು ನೋಡ್ರಿ. ಕುಮದ್ವತಿ ನದಿ ಏನಿದೆ? ಕುಮದ್ವತಿ ನದಿ ಅಂದ್ರೆ ತುಂಗಭದ್ರಾ ನದಿಯ ಉಪನದಿಗಳಲ್ಲೇ ಬರ್ತದೆ ಕುಮದ್ವತಿ ನದಿ. ತುಂಗಭದ್ರಾ ನದಿಯ ಉಪನದಿಗಳಲ್ಲಿ ಬರ್ತದೆ ಕುಮದ್ವತಿ ನದಿ. ಈ ಕುಮದ್ವತಿ ನದಿ ಎಲ್ಲಿ ಹುಟ್ಟುತ್ತಂದ್ರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಮದನೂರಿನಲ್ಲಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಮದನೂರಿನ ಬಳಿಯಲ್ಲಿ ಹುಟ್ಟುವಂತ ನದಿ. ಮುಂದೆ ಕುಮದ್ವತಿ ನದಿ ಹಾವೇರಿ ಜಿಲ್ಲೆಯ ಮೂಲಕ ಬಂದಿರುವುದು ತುಂಗಭದ್ರಾ ನದಿ. ತುಂಗಭದ್ರಾ ನದಿಯಲ್ಲಿ ಬಂದಿದ್ದು ಜಾಯಿನ್ ಆಗುತ್ತೆ. ಓಕೆ, ಈ ನದಿಗೆ ಒಂದು ಕೆರೆ ಕೂಡ ಕಂಡು ಬರ್ತದೆ, ಮಗದ ಮಾಸೂರು ಕೆರೆ ಅಂತಾನೆ ಕರೀತಾರೆ. ಮಗದ ಮಾಸೂರು ಕೆರೆ ಅಂತ ಕಂಡು ಬರ್ತದೆ. ಮಗದ ಮಾಸೂರು ಕೆರೆ ಬರ್ತದೆ. ನೆಕ್ಸ್ಟ್, ಈ ಕುಮದ್ವತಿ ನದಿಗೆ ಒಂದು ಜಲಾಶಯವನ್ನ ಕಟ್ಟಿದ್ದಾರೆ. ಓಕೆ, KAS 2017 ಇದು ಕೇಳಿರುವಂತಹ ಕ್ವಶನ್. ಇದು ಅಂಜನಾಪುರ ಜಲಾಶಯ ಯಾವ ನದಿಯಿಂದ ಕಟ್ಟಲಾಗಿದೆ ಅಥವಾ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದ್ರೆ ಕುಮದ್ವತಿ ನದಿ. ಅಂಜನಾಪುರ ಜಲಾಶಯ, ಅಂಜನಾಪುರ ಜಲಾಶಯ ಕುಮದ್ವತಿ ನದಿಯಿಂದ ಇದು ನಿರ್ಮಾಣವನ್ನ ಆಗಿರುವಂಥದ್ದು. ಅಂಜನಾಪುರ ಜಲಾಶಯ ಅಂತ ಕರೀತಾರೆ. ಅದರಲ್ಲೂ ಕೂಡ ಸೆಂಟ್ರಲ್ ಕರ್ನಾಟಕ ಭಾಗದಲ್ಲಿ ಬರುವಂತ ಹಾವೇರಿ ಜಿಲ್ಲೆಯಲ್ಲಿ ಇರುವಂತ ಒಂದು ಪ್ರಮುಖವಾದಂತ ನದಿ ಯಾವುದು ಅಂತ ಕೇಳಿದ್ರೆ ಕುಮದ್ವತಿ ನದಿ ಅಂತ ಕರೆಯಲಾಗಿದೆ. ಕುಮದ್ವತಿ ನದಿ ಅಂತ ಕರೀತಾರೆ. ನೆಕ್ಸ್ಟ್, ಮಗದ ಮಾಸೂರು ಕೆರೆ. ಮಗದ ಮಾಸೂರು ಲೇಕ್ ಅಂತ ಬರ್ತದೆ. ಮಗದ ಮಾಸೂರು ಕೆರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿ ಕಂಡುಬರುವಂತ ಕೆರೆ ಇದು. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿ ಕಂಡುಬರುವಂತ ಕೆರೆ ಯಾವುದು ಅಂತ ಹೇಳಿದ್ರೆ ಮಗದ ಮಾಸೂರು ಕೆರೆ ಅಂತ ಕರೀತಾರೆ. ಮಗದ ಮಾಸೂರು ಕೆರೆ ಅಂತ ಕರೆಯಲಾಗುತ್ತೆ. ಸ್ಥಳೀಯವಾಗಿ ಈ ಕೆರೆಯನ್ನ ಕೆಂಚಮ್ಮನ ಕೆರೆ ಅಂತ ಕೆಂಚಮ್ಮನ ಕೆರೆ. ಓಕೆ, ಈ ಕೆರೆ ಮೇಲೆ ಅನೇಕ ನಮ್ಮಲ್ಲಿ ಜಾನಪದ ಸಾಂಗ್ಗಳು ಕೂಡ ಇಲ್ಲಿ ನೋಡ್ತೀವಿ. ಮಗದ ಮಾಸೂರು ಕೆರೆ, ಮಗಗಾದ ಮಳೆ ಬಂತಮ್ಮ ಅಂತ ಇದೆ ನೋಡಿ ಸಾಂಗ್ಗಳು. ಮಗದ ಮಾಸೂರು ಕೆರೆ ಮೇಲೆ ಬರ್ದಿರುವಂತ ಜಾನಪದ ಸಾಂಗ್ಗಳು. ಓಕೆ, ಹಾಗಾಗಿ ಇದನ್ನ ಲೋಕಲ್ ಆಗಿ ಇದನ್ನ ಹಿರೇಕೆರೂರು ತಾಲೂಕು ಭಾಗದಲ್ಲಿ ಇದನ್ನ ಲೋಕಲ್ ಆಗಿದ್ದಕ್ಕೆ ಕೆಂಚಮ್ಮನ ಕೆರೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದನ್ನ ಕರ್ನಾಟಕದ ಮಿನಿ ಜೋಗ ಅಂತ, ಕರ್ನಾಟಕದ ಮಿನಿ ಜೋಗ ಅಂತ ಇದನ್ನ ಕರೆಯಲಾಗುತ್ತೆ. ಯಾವುದನ್ನ, ಯಾವ ಕೆರೆಯನ್ನ? ಮಗದ ಮಾಸೂರು ಕೆರೆಯನ್ನ ಕರ್ನಾಟಕದ ಮಿನಿ ಜೋಗ ಅಂತ ಕರೀತಾರೆ. ಕರ್ನಾಟಕದ ಮಿನಿ ಜೋಗ ಮಗದ ಮಾಸೂರು ಕೆರೆ. ಮಗದ ಮಾಸೂರು ಕೆರೆ ಕರ್ನಾಟಕದ ಮಿನಿ ಜೋಗ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ರಿವರ್ ಈಸ್ ಧರ್ಮಾ ನದಿ. ನೆಕ್ಸ್ಟ್ ನದಿ ಬರ್ತದೆ ಧರ್ಮಾ. ನೆಕ್ಸ್ಟ್ ನದಿ ಬರ್ತದೆ ಧರ್ಮಾ ನದಿ ಅಂತೇಳಿ ಬರ್ತದೆ. ಧರ್ಮಾ ನದಿ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ಭಾಗದಲ್ಲಿ ಹುಟ್ಟುವಂತ ನದಿ ಧರ್ಮಾ ನದಿ. ಈ ಧರ್ಮಾ ನದಿ ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಗಳ ಮೂಲಕ ಹರಿದು ಬಂದು ತುಂಗಭದ್ರಾ ನದಿಯಲ್ಲಿ ಬಂದಿದ್ದು ಸೇರ್ತದೆ. ಹಾವೇರಿ ಜಿಲ್ಲೆಗಳ ಮೂಲಕ ಬಂದಿದ್ದು ತುಂಗಭದ್ರಾ ನದಿಯನ್ನು ಸೇರುವಂತ ನದಿ ಅಂತೇಳಿ ಕರೆಯಲಾಗುತ್ತೆ. ನದಿಯನ್ನ ಕರೆಯಲಾಗುತ್ತೆ. ಓಕೆ, ಈ ನದಿಗೆ ಹಾನಗಲ್ ತಾಲೂಕಿನ ಶೃಂಗೇರಿ ಗ್ರಾಮದಲ್ಲಿ, ಹಾನಗಲ್ ತಾಲೂಕಿನ ಶೃಂಗೇರಿ ಗ್ರಾಮ, ಚಿಕ್ಕಮಂಗ್ಳೂರಲ್ಲಿ ಬರೋದು ಶೃಂಗೇರಿ ತಾಲೂಕು ಅಂತ ಆಗ್ತಾ ಇದೆಯಾ? ಹಾನಗಲ್ ಬಳ್ಳಿಯಲ್ಲಿ ಬರುವಂತ ಶೃಂಗೇರಿ ಗ್ರಾಮದಲ್ಲಿ ಎರಡು ನಾಲೆಗಳ ಮೂಲಕ ಇದು ಕೃಷಿಗೆ ನೀರಾವರಿಯನ್ನು ಕೊಡುತ್ತದೆ. ಅಂತಿಮವಾಗಿ ಧರ್ಮಾ ನದಿಯು ವರ್ಧಾ ನದಿಯನ್ನು, ವರ್ಧಾ ನದಿ ಎಂದು ತುಂಗಭದ್ರಾ ನದಿಯ ಉಪನದಿನೇ ಇದನ್ನು ಕೂಡ ಆ ನದಿಯಲ್ಲಿ ಬಂದಿದ್ದು ಜಾಯಿನ್ ಆಗುತ್ತೆ. ಧರ್ಮಾ ನದಿಗೆ ಕಟ್ಟಿರುವಂತ ಅಣೆಕಟ್ಟು ಯಾವುದು ಅಂತ ಹೇಳಿದ್ರೆ ಧರ್ಮಾ ಜಲಾಶಯ ಅಂತ ಹೇಳ್ತಾರೆ. ಇದು ಎಲ್ಲಿದೆ? ಶಿರ್ಸಿಯಲ್ಲಿ ಇದೆ.
2017 KS preliminary question. 2017 KS preliminary questions match the following ನಲ್ಲಿ ಕೇಳಿದ್ದಾರೆ. ಓಕೆ, ಧರ್ಮ ಜಲಾಶಯಕ್ಕೆ ಶೃಷ್ಟಿ ಹತ್ರ ಇದು ಕಂಡು ಬರ್ತದೆ. ಯಾವ ನದಿ ಕಟ್ಟಿದ್ದಾರೆ? ಧರ್ಮಾ ನದಿಗೆ ಇದನ್ನ ಕಟ್ಟಲಾಗಿದೆ. ಧರ್ಮಾ ನದಿಗೆ ಇದನ್ನ ಕಟ್ಟಲಾಗಿದೆ. ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳ ಮೂಲಕ ಹರಿಯುವಂತ ನದಿ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳ ಮೂಲಕ ಹರಿಯುವಂತ ಒಂದು ಪ್ರಮುಖ ನದಿ. Okay, next river is Varda. Next river is Varda Nadi. Varda Nadi. End doctor. Varda Nadi ತುಂಗಭದ್ರಾ ನದಿಯ ಉಪನದಿಗಳಲ್ಲೇ ಬರ್ತದೆ ವರದಾ ನದಿ. ಅದು ನಿಮಗೆ ತುಂಬಾ ಹತ್ರ ಇರ್ತದೆ. ಇದು ವರದಾ ನದಿ ತಿಳಿತೀರಾ ಅನ್ಕೊಂಡಿದ್ದೀನಿ. ಕದಂಬ ಮನೆತನ ಇಲ್ಲಿ ಬೆಳೆದು ಬಂದಿರುವಂತದ್ದು ವರದಾ ನದಿ ದಂಡೆ ಮೇಲೆ. ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಬೆಳೆದು ಬಂದಂತ ನದಿ ಯಾವ್ದು ಅಂತ ಹೇಳಿದ್ರೆ ವರದಾ ನದಿ. ಎಲ್ಲಿ ಬರ್ತದೆ ಇದು ವರದಾ ನದಿ? ವರದಾ ನದಿ ಎಲ್ಲ ಹರಿತದೆ ಇದು ವರದಾ ನದಿ. ವರದಾ ನದಿ ಹುಟ್ಟುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಾ ಮೂಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟುತ್ತೆ ವರದಾ ನದಿ. ವರದಾ ನದಿ ಮುಂದೆ ಇದು ವರದಾ ನದಿ ಉತ್ತರ ಕನ್ನಡ ಜಿಲ್ಲೆಯ ಮೂಲಕವಾಗಿದ್ದು ಹರಿತದೆ. ಓಕೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಬರುವಂತ ಬನವಾಸಿ ಅಂತ ಬರುವಂತ ಏನೋ ಬನವಾಸಿ ನಗರ ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳಿದ್ರೆ ವರದಾ ನದಿ ದಂಡೆ ಮೇಲೆ. ಬನವಾಸಿ ಯಾವ ನದಿ ದಂಡೆ ಮೇಲಿದೆ? ವರದಾ ನದಿ ದಂಡೆ ಮೇಲೆ ಬರ್ತದೆ. ವರದಾ ನದಿ ಹುಟ್ಟುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇದು ಹುಟ್ಟುತ್ತೆ. ಮುಂದೆ ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ, ಬಳ್ಳಾರಿ ಜಿಲ್ಲೆಗಳ ಮೂಲಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳಲ್ಲೇ ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ, ಬಳ್ಳಾರಿ ಜಿಲ್ಲೆಗಳ ಮೂಲಕ ಇದು ಮುಂದೆ ಬಂದಿದ್ದು ತುಂಗಭದ್ರಾ ನದಿಯನ್ನ ಸೇರುತ್ತದೆ. ತುಂಗಭದ್ರಾ ನದಿಯಲ್ಲಿ ಬಂದಿದ್ದು ಜಾಯಿನ್ ಆಗ್ತದೆ. ಈ ನದಿ ದಂಡೆ ಮೇಲೆ ಕಂಡುಬರುವಂತ ನಗರ ಯಾವುದು ಅಂತ ಕೇಳಿದ್ರೆ ಬನವಾಸಿ. ಪ್ರತಿ ವರ್ಷ ಇಲ್ಲಿ ಬನವಾಸಿಯಲ್ಲಿ ನಮ್ಮಲ್ಲಿ ಒಂದು ಉತ್ಸವವನ್ನ ಮಾಡ್ತಾರೆ, ಕದಂಬ ಉತ್ಸವವನ್ನ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಂಸ್ಕೃತಿ ಇಲಾಖೆ ಇದನ್ನ ಮಾಡ್ತಾರೆ. ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷ ನಮ್ಮಲ್ಲಿ ಕದಂಬ ಉತ್ಸವವನ್ನ ನಡೆಸಲಾಗ್ತದೆ. ಇದೇ ಕದಂಬ ಉತ್ಸವದಲ್ಲಿ ನಮ್ಮಲ್ಲಿ ಒಂದು ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡ್ತಾರೆ, ಪಂಪಾ ಪ್ರಶಸ್ತಿಯನ್ನ ಇಲ್ಲಿ ಪ್ರದಾನವನ್ನ ಮಾಡಲಾಗುತ್ತೆ. ಕದಂಬ ಉತ್ಸವದಲ್ಲಿ ಇದನ್ನ ಮಾಡ್ತಾರೆ, ಪಂಪಾ ಪ್ರಶಸ್ತಿ. ಕದಂಬ ಉತ್ಸವ ಬನವಾಸಿಯಲ್ಲಿ ಇದು ಕಂಡು ಬರ್ತದೆ. ಬನವಾಸಿ. ನೆಕ್ಸ್ಟ್, ಈ ಬನವಾಸಿಯಲ್ಲಿ ಕಂಡುಬರುವಂತ ಒಂದು ಐತಿಹಾಸಿಕ ದೇವಾಲಯ ಯಾವುದು ಅಂತ ಹೇಳಿದ್ರೆ ಗಳಗನಾಥ ದೇವಾಲಯ ಅಂತ ಕರೀತಾರೆ. ಇದು ಕದಂಬರ ಕಾಲದಲ್ಲಿ ನಿರ್ಮಾಣಗೊಂಡಂತ ಒಂದು ದೇವಾಲಯ ಅಂತ ಕರೀತಾರೆ. ಗಳಗನಾಥ ದೇವಾಲಯ ವರದಾ ನದಿ ದಂಡೆ ಮೇಲೆ ಕಂಡುಬರುವಂತ ಪ್ರದೇಶ. ನೆಕ್ಸ್ಟ್, ಬೇಡ್ತಿ ವರದಾ ನದಿ ಜೋಡಣೆ. ಬೇಡ್ತಿ ವರದಾ ನದಿ ಜೋಡಣೆ ಅಥವಾ ಬೇಡ್ತಿ ವರದಾ ರಿವರ್ ಲಿಂಕಿಂಗ್. ಬೇಡ್ತಿ ವರದಾ ನದಿ ಜೋಡಣೆ ಅಂತೇಳಿ ನಮ್ಮಲ್ಲಿ ಬರ್ತದೆ. ಬೇಡ್ತಿ ನದಿ ನೀರನ್ನ ತಂದು ವರದಾ ನದಿಗೆ ಸೇರಿಸ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಹರಿತದೆ ಬೇಡ್ತಿ ನದಿ. ಅದೇ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಹರಿತದೆ ವರದಾ ನದಿ. ಓಕೆ, ಬೇಡ್ತಿ ನದಿ ನೀರು ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಹೋಗುತ್ತೆ, ವೇಸ್ಟ್ ಆಗ್ತದೆ. ಹಾಗಾಗಿ ಈ ನೀರನ್ನ ನೀವೇನಾದ್ರೂ ವರದಾ ನದಿಗೆ ಬಂದು ಏನಾದ್ರು ಸೇರಿಸಿದ್ರೆ ಈ ವರದಾ ನದಿ ಹರಿಯುವಂತ ಪ್ರದೇಶದಲ್ಲಿ ಬರುವಂತ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಓಕೆ, ನೆಕ್ಸ್ಟ್ ಹಾವೇರಿ ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ ಜಿಲ್ಲೆಗಳು ಈ ಭಾಗಗಳಿಗೆ ನೀರಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ತರ್ತಾ ಇರುವಂತದ್ದೇ ಬೇಡ್ತಿ ವರದಾ ನದಿ ಜೋಡಣೆ. ಓಕೆ, ಇದನ್ನ ಕೊಡ್ತಾ ಇರುವಂತದ್ದು ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಇದನ್ನ ನಮ್ಮಲ್ಲಿ ಪೂರೈಸಲಾಗ್ತಾ ಇದೆ.
ಈ ಪ್ರಾಜೆಕ್ಟ್ ಅನ್ನ ನಮ್ಮಲ್ಲಿ ರೆಡಿ ಮಾಡಿದ್ದು 1992 ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅದನ್ನಾಗ್ಲೇ. ಇನ್ನೂ ಕೂಡ ಇದು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ ಇದು ಕಂಪ್ಲೀಟ್ ಆಗಿಲ್ಲ ನಮ್ಮಲ್ಲಿ. ಇನ್ನು ಕೂಡ ಮೀನಾಮೇಷವನ್ನ ಎಣಿಸ್ಕೊಂಡೇ ಬಿದ್ದಿದೆ. ಸೇರಿಸ್ಬೇಕೋ ಬೇಡವೋ, ಸೇರಿಸ್ಬೇಕೋ ಬೇಡವೋ ಅನ್ನೋದ್ರಲ್ಲೇ ಕೂಡ ನಮ್ಮಲ್ಲಿ ಇರುವಂತದ್ದು. ಓಕೆ, ಪಶ್ಚಿಮಕ್ಕೆ ಹರಿಯುವಂತ ಬೇಡ್ತಿ ನದಿ ನೀರನ್ನ ತುಂಗಭದ್ರಾ ನದಿಯ ಉಪನದಿಯಾದಂತ ವರ್ಧಾ ನದಿಗೆ ತಂದು ಸೇರಿಸುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನ ಇಲ್ಲಿ ನಿವಾರಣೆಯನ್ನ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ತರ್ತಾ ಇದೆ. ರೈತರದು ಬಡವರದು ಸಮಸ್ಯೆಗಳು ಏನಾದ್ರೂ ನಮ್ಮಲ್ಲಿ ತೀರೋಗ್ಬಿಟ್ರೆ ಮುಂದಿನ ಎಲೆಕ್ಷನ್ಗಳಿಗೆ ಅಜೆಂಡಾಗಳು ಇರಲ್ಲ. ರೈತರಿಗೂ ಅಜೆಂಡಾಗಳಿರ್ತದ, ರಾಜಕಾರಣಿಗಳಿಗೆ ಇರಲ್ಲ. ಯಾಕೆ? ಮೂಲ ಅವ್ರ ಅಜೆಂಡಾನೇ ನೀರಾವರಿ. ನೀರಾವರಿನ ಇಟ್ಕೊಂಡೆ ಒಟ್ಟು ಕೆಳದು ಈ ಡ್ಯಾಮ್ ಕಟ್ಟಿಸ್ತೀವಿ, ಆಣೆ ಕಟ್ಟು ಕಳಿಸ್ತೀವಿ, ಮನೆಗೆ ಇದ್ದಾಕಿಸ್ತೀವಿ, ಅದಾಕಿಸ್ತೀವಿ. ಯಾವ್ದನ್ ಕ್ಲಿಯರ್? 92 ಅಲ್ರೋ ಇದು. ಪ್ರೆಸೆಂಟಿಗೆ 33 ವರ್ಷ ಆಯ್ತಿದ್ದು, ಇನ್ನೂ ಕೂಡ ನಮ್ಮಲ್ಲಿ ಕ್ಲಿಯರ್ ಆಗ್ಲಿಲ್ಲ ಈ ಪ್ರಾಜೆಕ್ಟ್. ಇನ್ನೂ ನೆರೆಗುಂದಿಲೇ ಬಿದ್ದಿತ್ತು. ಇತ್ತೀಚಿಗೆ ಮತ್ತೆ ಅದು ನ್ಯೂಸ್ ಪೇಪರ್ ಮತ್ತೆ ಅದು ಇಶ್ಯೂದಲ್ಲಿ ಇರ್ತದೆ. ಅದಕ್ಕೋಸ್ಕರಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿ ನಿಮ್ ಕೇಸ್ ಹಾಕ್ತಿತ್ತು. ಯಾಕಂದ್ರೆ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಅಂತ ಬಂದು ಇವನ್ನೆಲ್ಲ ಇಟ್ಕೊಂಡು ನೀವು ಬೇಕಾದ್ರೂ ಬರಿಬಹುದು. ಇದನ್ನ ಹಾಕೊಂಡು ಬರೋದ್ರು ನೀವು 12 ಮಾರ್ಕ್ಸಿಗೆ ಸಾಕು. ನೆಕ್ಸ್ಟ್, ದಂಡಾವತಿ ಜಲಾಶಯ ಯೋಜನೆ. ದಂಡಾವತಿ ಜಲಾಶಯ ಯೋಜನೆ ಯಾವ ನದಿಗಿದೆ ರೀ ಇದು? ದಂಡಾವತಿ ಜಲಾಶಯ ಯೋಜನೆ ವರ್ಧಾ ನದಿಗೆ ಸಂಬಂಧಪಟ್ಟಿರೋದು. ವರ್ಧಾ ನದಿಗೆ ಕಟ್ಟಿರುವಂತ ಒಂದು ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದ್ರೆ ದಂಡಾವತಿ ಪ್ರಾಜೆಕ್ಟ್. ದಂಡಾವತಿ ಜಲಾಶಯ ಯೋಜನೆ, ದಂಡಾವತಿ ಜಲಾಶಯ ಯೋಜನೆ, ದಂಡಾವತಿ ರಿಸೀವರ್ ಪ್ರಾಜೆಕ್ಟ್. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಿಲನೂರು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟೋದು ವರ್ಧಾ ನದಿ. ಓಕೆ, ಮುಂದೆ ಬಂದ್ರೆ ನಿಮ್ಗೆ ಸಿಗುತ್ತೆ ಸೊರಬ. ಆ ಸೊರಬದಲ್ಲಿ ಇದಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ ಕಟ್ಟಿದ್ದಾರೆ, ದಂಡಾವತಿ ಯೋಜನೆ. KS 2020 ಲಾಸ್ಟ್ ಇಯರ್ KS ಪೇಪರ್ ನಲ್ಲಿ ಬಂದಿರುವಂತ ಕ್ವಶನ್. ದಂಡಾವತಿ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ವರ್ಧಾ ನದಿಗೆ ಇದು ಸಂಬಂಧಪಟ್ಟಿರುವಂತದ್ದು ದಂಡಾವತಿ ಯೋಜನೆ. ಎಲ್ಲಿ ಇದನ್ನ ಕಟ್ತಾ ಇದ್ದಾರೆ? ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಿಲನೂರು ಬಳಿಯಲ್ಲಿ ಇದನ್ನ ಕಟ್ತಾ ಇದ್ದಾರೆ. ದಂಡಾವತಿ ಜಲಾಶಯ ಯೋಜನೆಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಯಾವ ನದಿಗೆ? ವರ್ಧಾ ನದಿಗೆ ಇದನ್ನ ಕಟ್ತಾ ಇದ್ದಾರೆ. ಕ್ಲಿಯರ್? ನೆಕ್ಸ್ಟ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಿವರ್ ಇಸ್ ವೇದಾವತಿ ನದಿ. ವೇದಾವತಿ ನದಿ ತುಂಗಭದ್ರಾ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡ ಉಪನದಿ ಅಂದ್ರೆ ಇದೆ. ತುಂಗಭದ್ರಾ ನದಿಯನ್ನ ಸೇರುವಂತ ಅತಿ ದೊಡ್ಡ ಉಪನದಿಗಳಲ್ಲಿ ಇರುವಂತದ್ದು ವೇದಾವತಿ ನದಿ. ವೇದಾವತಿ ನದಿ. ವೇದಾವತಿ ನದಿ. ಈ ವೇದಾವತಿ ನದಿ ನಮ್ಮಲ್ಲಿ ಸಾಮಾನ್ಯವಾಗಿ ವೇದ ಪ್ಲಸ್ ಅವತಿ, ವೇದ ಮತ್ತು ಅವತಿ ಎರಡು ಒಂದು ಪ್ರತ್ಯೇಕ ನದಿಗಳು, ಎರಡುವೇ ಬೇರೆ ಬೇರೆ ನದಿಗಳು. ವೇದ ಎನ್ನುವಂಥದ್ದು ಒಂದ್ ನದಿ, ಅವತಿ ಎನ್ನುವಂಥದ್ದು ಒಂದ್ ನದಿ. ಈ ಎರಡೂ ನದಿಗಳು ಹುಟ್ಟೋದು ಎಲ್ಲಿ ಹುಟ್ಟತಾವ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಬೆಟ್ಟಗಳಲ್ಲಿ ಇದು ಹುಟ್ಟುತ್ತದೆ. ಕರ್ನಾಟಕದ ಅತಿ ಎತ್ತರವಾದಂತ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಶಿಖರದಲ್ಲಿ ಇದು ಹುಟ್ಟುತ್ತವೆ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತದೆ ಇದು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಯಾವ ಎರಡು ನದಿಗಳು? ವೇದ ಮತ್ತೆ ಅವತಿ ಎನ್ನುವಂತ ನದಿಗಳು ಇದು ಹುಟ್ಟುತ್ತದೆ. ಈ ವೇದ ಮತ್ತೆ ಅವತಿ ನದಿಗಳು ಕಡೂರಿನಲ್ಲಿ ಬಂದು ಜಾಯಿನ್ ಆಗುತ್ತೆ. ಕಡೂರು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ ಹತ್ರ ಬಂದು ಇದು ಸೇರ್ಕೊತದೆ. ಮುಂದೆ ಇದು ಒಂದು ಹೆಸರನ್ನ ಪಡ್ಕೋತದೆ, ವೇದಾವತಿ, ವೇದಾವತಿ ನದಿ ಅಂತ ಕರೀತಾರೆ. ಈ ವೇದಾವತಿ ನದಿಯನ್ನ ನಮ್ಮಲ್ಲಿ ಕರೆಯಲಾಗುತ್ತೆ ಸೆಂಟ್ರಲ್ ಕರ್ನಾಟಕ ಭಾಗದ ಜೀವನದಿ ಅಂತ. ಮಧ್ಯ ಕರ್ನಾಟಕ ಭಾಗದ ಜೀವನದಿ ಅಂದ್ರೆ ಇದೆ, ಅತಿ ಮುಖ್ಯವಾಗಿ ಬರುವಂತದ್ದು ಮಧ್ಯ ಕರ್ನಾಟಕ ಭಾಗದಲ್ಲಿ ಇದು ಹರಿಯುವಂತ ನದಿ ಅಂತಾನೆ ಕರೀತಾರೆ. ಕಡೂರು ಬಳಿಯಲ್ಲಿ ಇದಕ್ಕೆ ಹೆಸರು ಚೇಂಜ್ ಆಗುತ್ತೆ. ಓಕೆ, ವೇದಾವತಿ ಅಂತ ಕರೆಯಲಾಗುತ್ತೆ. ಅಲ್ಲಿವರೆಗೂ ಕೂಡ ಇದು ವೇದ ಮತ್ತೆ ಅವತಿ ನದಿಗಳು ಅಂತ ಹರಿದು ಬರ್ತಾ ಇರುವಂತದ್ದು. ವೇದ ಮತ್ತೆ ಅವತಿ ನದಿಗಳು ಅಂತ ಕರಿತಾ ಇದ್ರು. ಓಕೆ, ಈ ನದಿಗೆ ಮತ್ತೊಂದು ಹೆಸರಿಂದ ಇದನ್ನು ಕರೀತಾರೆ, ವೇದಾವತಿ ನದಿಯನ್ನ. ಯಾವ ನದಿ? ವೇದಾವತಿ ನದಿಗೆ ಮತ್ತೊಂದು ಹೆಸರು ಇದನ್ನ, ವೇದಾವತಿ ನದಿಗೆ ಮತ್ತೊಂದು ಹೆಸರಿಂದ ಇದನ್ನ ಕರೆಯಲಾಗುತ್ತೆ. ಮತ್ತೊಂದು ನದಿ ಇದಕ್ಕೆ ಕರೀತಾರೆ, ಮತ್ತೊಂದು ಹೆಸರಿಂದ ಈ ನದಿಯನ್ನ ಕರೆಯಲಾಗುತ್ತೆ, ವೇದಾವತಿ ನದಿಯನ್ನು. ಆ ಹೆಸರಿಂದ ಕರೀತಾರೆ ಈ ನದಿಯನ್ನ ಹಗರಿ.
ಹಗರಿ ನದಿ ಅಂತಾನು ಇದನ್ನ ಕರೀತಾರೆ. ಹಗರಿ ನದಿ ಅಂತ ಇದನ್ನ ಕರೆಯಲಾಗುತ್ತೆ. ವೇದಾವತಿ ನದಿಯನ್ನ ಮತ್ತೊಂದು ಹೆಸರು ಅಂದ್ರೆ ಹಗರಿ ನದಿ ಅಂತೇಳಿ ಕರೀತಾರೆ. ಈ ವೇದಾವತಿ ನದಿ ಚಿಕ್ಕಮಂಗ್ಳೂರು, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಮೂಲಕ ಮಧ್ಯ ಕರ್ನಾಟಕದ 293 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹುಟ್ಟುತ್ತೆ. ಚಿಕ್ಕಮಂಗ್ಳೂರಿಂದ ಚಿತ್ರದುರ್ಗ, ಬಳ್ಳಾರಿ, ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆಗಳ ಮೂಲಕ ಬಂದು ಮುಂದೆ ಇದು ಟಿಬಿ ಡ್ಯಾಮ್ ಅಲ್ಲಿ ಬಂದು ಎಂಡ್ ಆಗುತ್ತೆ. ತುಂಗಭದ್ರಾ ನದಿಯನ್ನ ಬಂದಿದ್ದು ಸೇರ್ಕೊಳ್ಳುವಂತ ನದಿ ಅಂತೇಳಿ ನದಿಯನ್ನ ಕರೆಯಲಾಗುತ್ತೆ. ಅಲ್ಲಿ ಮುಂದೆ ಬಂದ್ರೆ ಓಕೆ, ಸಿರಗುಪ್ಪದ ಬಳಿ ತುಂಗಭದ್ರಾ ನದಿಯನ್ನ ಬಂದಿದ್ದು ಸೇರುತ್ತೆ. ಮುಂದೆ ಇದು ತುಂಗಭದ್ರಾ ನದಿ ಹೋಗಿ ಆಂಧ್ರ ಪ್ರದೇಶದಲ್ಲಿ ಹೋಗಿ ಕೃಷ್ಣಾ ನದಿಯಲ್ಲಿ ಜಾಯಿನ್ ಆಗುತ್ತೆ. ಹಾಗಾಗಿ ಈ ನದಿಯನ್ನ ಹಗರಿ ನದಿ ಅಂತೇಳಿ ಈ ನದಿಯನ್ನ ಕರೆಯಲಾಗುತ್ತೆ. ವೇದಾವತಿ ನದಿಯನ್ನ ಸಾಮಾನ್ಯವಾಗಿ ಹಗರಿ ನದಿ ಅಂತ ಕರೆಯಲಾಗುತ್ತೆ. ಈ ವೇದಾವತಿ ನದಿಗೆ ನಮ್ಮಲ್ಲಿ ಒಂದು ಅಣೆಕಟ್ಟನ್ನು ಕೂಡ ನಮ್ಮಲ್ಲಿ ಕಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದಕ್ಕೆ ಕಟ್ಟಿದ್ದಾರೆ ಒಂದು ಅಣೆಕಟ್ಟನ್ನ. ಚಿತ್ರದುರ್ಗ ಜಿಲ್ಲೆ ಯಾವ ತಾಲೂಕು? ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎನ್ನುವಂತ ಹಳ್ಳಿಯಲ್ಲಿ ಇದಕ್ಕೊಂದು ಜಲಾಶಯವನ್ನ ಕಟ್ಟಿದ್ದಾರೆ, ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇದನ್ನ ವೇದಾವತಿ ಅಣೆಕಟ್ಟು ಕೆಲವೊಂದ್ಸತಿ ಅಥವಾ ಮಾರಿಕಣಿವೆ ಜಲಾಶಯ ಅಂತ ಇದನ್ನ ಕರೀತಾರೆ, ಅಥವಾ ವಾಣಿ ವಿಲಾಸ ಸಾಗರ್ ಜಲಾಶಯ ಅಂತ ಕರೀತಾರೆ. ವಾಣಿ ವಿಲಾಸ ಸಾಗರ್ ಜಲಾಶಯ ಅಂತ ಇದನ್ನ ಕರೆಯಲಾಗುತ್ತೆ. ವಾಣಿ ವಿಲಾಸ ಸಾಗರ್ ಜಲಾಶಯ ಅಂತೇಳಿ ಕರೆಯಲಾಗ್ತದೆ. ಇಡೀ ಭಾರತದಲ್ಲಿ ಒಂದು ಹೆಣ್ಣು ಮಗಳಿಂದ ಸ್ಥಾಪನೆಗೊಂಡಂತಹ ಕರ್ನಾಟಕ ರಾಜ್ಯದ ಅಥವಾ ಭಾರತದ ಮೊದಲ ಅಣೆಕಟ್ಟು ಅಂತ ಹೆಣ್ಮಗಳು ಕಟ್ಟಿರೋದಿದೆ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ದೇವಿ ವಾಣಿ ವಿಲಾಸ ಸಂವಿಧಾನ, ಮೈಸೂರಿನ ಮಹಾರಾಣಿಯವರು ಇದನ್ನ ಕಟ್ಟಿರುವಂಥದ್ದು. ಇವರು ಮತ್ತೊಂದು ಹೆಸರಿಂದ ಕರೀತಾರೆ, ಮಹಾರಾಣಿ ಕೆಂಚನಂಜಮ್ಮಣ್ಣಿ ಅಂತ ಕರೀತಾರೆ. ಕೆಂಚನಂಜಮ್ಮಣ್ಣಿ ವಾಣಿ ವಿಲಾಸ ಸಂವಿಧಾನ ಅಂತ ಕರೀತಾರೆ. ಇವರು ಇದನ್ನ ಕಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರ ತಾಯಿಯವರು ಕಟ್ಸಿರೋದು ಈ ಡ್ಯಾಮ್ ಅನ್ನು. ಫಸ್ಟ್ ಟೈಮ್ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮೊದಲ ನೀರಾವರಿ ಪ್ರಾಜೆಕ್ಟ್, ಫಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದಲ್ಲಿ. ಇದೇ ಡ್ಯಾಮ್ ಅನ್ನ ಆಧಾರವಾಗಿಟ್ಕೊಂಡು ನಮ್ಮಲ್ಲಿ ಮುಂದೆ ಕಟ್ಸಿದೆ KRS. ಅದಕ್ಕೋಸ್ಕರವಾಗಿ ಇದನ್ನ KRS ನ ಮುನ್ಸೂಚಕ ಅಂತ ಇದನ್ನ ಕರೀತಾರೆ. KRS ನ ಮುನ್ಸೂಚಕ ಅಥವಾ KRS ಗೆ ಬ್ಲೂ ಪ್ರಿಂಟ್ ಯಾವುದು ಅಂತ ಕೇಳಿದ್ರೆ ಇದೆ. KRS ಗೆ ಬ್ಲೂ ಪ್ರಿಂಟ್ ಇದ್ದಂಗೆ. ಕೆ ಶೇಷಾದ್ರಿ ಅಯ್ಯರ್ ಅವರು ಇದನ್ನ ಕಟ್ಟಿಸ್ತಾರೆ. ಕೆ ಶೇಷಾದ್ರಿ ಅಯ್ಯರ್ ಆಗಿನ ದಿವಾನ್ರಾಗಿದ್ರು ಅವರು. ಕೆ ಶೇಷಾದ್ರಿ ಅಯ್ಯರ್ ಚಿತ್ರದುರ್ಗ ಜಿಲ್ಲೆಯ ಮಾರಿಕಣಿವೆ ಎನ್ನುವಂತ 2 ಬೆಟ್ಟಗಳ ಮಧ್ಯೆ ಇದನ್ನ ಕಟ್ತಾರೆ, ವಾಣಿ ವಿಲಾಸ ಪ್ರಾಜೆಕ್ಟ್ ಅನ್ನ. ಓಕೆ, ಇದರ ಚೀಫ್ ಇಂಜಿನಿಯರ್ ಆಗಿ ನಮ್ಮಲ್ಲಿ ಒಬ್ರು ಬಂದು ಕೆಲಸವನ್ನ ಮಾಡ್ತಾರೆ, ಸರ್ ಎಂ ವಿ. ಬಾಂಬೆ ಪ್ರೆಸಿಡೆನ್ಸಿ ಇವ್ರನ್ನ ಕರ್ಕೊಂಡ್ ಬರ್ತಾರ ಆಗ, ಸರ್ ವಿಶ್ವೇಶ್ವರಯ್ಯನವರನ್ನ. ಇದರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಡ್ತಾರ ಅವರು. ಭಾರತದ ಭೂಪಟದ ಮಾದರಿಯನ್ನ ಹೋಲ್ತದೆ ಇದು. ನಮ್ಮ ಇಂಡಿಯಾ ಮ್ಯಾಪ್ ಇದೆಯಲ್ಲ, ನಮ್ಮ ಇಂಡಿಯಾ ಮ್ಯಾಪಿನ ಆಕಾರದಲ್ಲಿ ಕಟ್ಟಿರುವಂತ ಒಂದು ಡ್ಯಾಮ್ ಅಂತ ಇದನ್ನ ಕರೆಯಲಾಗುತ್ತೆ. ಚಿತ್ರದುರ್ಗ ಭಾಗದ ಜೀವನಾಡಿ ಅಂತ ಇದನ್ನ ಕರೀತಾರೆ ಈ ಡ್ಯಾಮ್ ಅನ್ನ. ಚಿತ್ರದುರ್ಗ ಭಾಗದ ಜೀವನಾಡಿ ಅಂತೇಳಿ ಡ್ಯಾಮ್ ಅನ್ನ ಕರೆಯಲಾಗುತ್ತೆ. ಹಿರಿಯೂರು ತಾಲೂಕಿನಲ್ಲಿ ಇದನ್ನ ಕಟ್ಟಿದ್ದಾರೆ. ಈ ಡ್ಯಾಮ್ ಅನ್ನ ಕಟ್ಟಿಸಿಕೊಟ್ಟಂತ ಮಹಾರಾಣಿಯವರ ನೆನಪಿನಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಸಹಕಾರಿ ವಲಯದಲ್ಲಿ ಒಂದು PU ಕಾಲೇಜನ್ನು ಕೂಡ ಕಟ್ಟಿಸಿದ್ದಾರೆ ನಮ್ಮಲ್ಲಿ. ಅವ್ರ ಹೆಸರಲ್ಲೇ ಇದೆ ಒಂದು PU ಕಾಲೇಜ್. ರೈತರೇ ನೇರವಾಗಿ ಕಟ್ಟಿಸಿದಂತ ಕರ್ನಾಟಕದ ಮೊದಲ PU ಕಾಲೇಜ್ ಯಾವುದು ಅಂತ ಕೇಳಿದ್ರೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ದೇವಿ PU ಕಾಲೇಜ್, ವಾಣಿ ವಿಲಾಸ ಸಂವಿಧಾನ ಅಥವಾ ವಾಣಿ ವಿಲಾಸ PU ಕಾಲೇಜ್ ಅಂತ ಇದನ್ನ ಕರೀತಾರೆ. ಅವ್ರ ಹೆಸರಲ್ಲೇ ಕಟ್ಸಿರುವಂತ PU ಕಾಲೇಜ್ ಹಿರಿಯೂರು ತಾಲೂಕಿನಲ್ಲಿ ಇದೆ. ನಮ್ಮ ರೈತರೇ ನೇರವಾಗಿ ಕಟ್ಟಿದ್ದಾರೆ ಕಾಲೇಜ್ಗಳನ್ನ, ಅವ್ರ ದುಡ್ಡಲ್ಲೇ ಕಟ್ಸಿ. ಅವ್ರಿಗೆ ಇವ್ರು ಏನ್ ಮಾಡ್ಕೊಟ್ರು, ನೀರಾವರಿಗೋಸ್ಕರ ಅಣೆಕಟ್ಟನ್ನ ಕಟ್ಟಿಸ್ಕೊಟ್ರು. ತಮ್ಮ ಒಡವೆಗಳನ್ನ ಮಾಡಿದ್ದಾರೆ ಇದಕ್ಕೋಸ್ಕರ. ಅವರು ತಮ್ಮ ಹಿರಿ ಒಡವೆಗಳನ್ನ ಹೆಣ್ಮಕ್ಳು ಜಾಸ್ತಿ ಇಷ್ಟ ಪಡದೆ ಬಟ್ಟೆ ಒಡವೆ, ಒಂಟೆ ಊಟ ಬೇಕಾದ್ರೂ ಬಿಡ್ತೀರಿ ನೀವು, ಬಟ್ಟೆ ಒಡವೆಗಳಂತೂ ಬಿಡಂಗಿಲ್ಲ. ಕರೆಕ್ಟಾ? ಈ ಬಟ್ಟೆ ಇಲ್ಲ, ಊಟ ಬೇಕಾದ್ರೂ ಬಿಡ್ತೀರಿ ನೀವು, ಬಟ್ಟೆ ಒಡವೆಗಳಂತೂ ಬಿಡಂಗಿಲ್ಲ. ಅಂತ ಒಡವೆಗಳನ್ನ ಮಾಡಿ ಕಟ್ಟಿಸ್ಕೊಟ್ಟಂತ ಡ್ಯಾಮ್ ನಮ್ಮಲ್ಲಿ.
ಹಾಗಾಗಿ ಕರ್ನಾಟಕಕ್ಕೆ ಮೈಸೂರಿನ ಒಡೆಯರು ಕೊಟ್ಟಂತ ಅತಿ ದೊಡ್ಡ ಕೊಡುಗೆಗಳಲ್ಲಿ ಇದು ಕೂಡ ಒಂದು ಕರಿಬಹುದು. ಹಿರಿಯೂರಿನಲ್ಲೇ ಇದೆ, ಹಿರಿಯೂರಿನಲ್ಲೇ ಇದೆ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲೇ ಇದೆ.